ಓಕೆ. ಎಲ್ರಿಗೂ ನಮಸ್ಕಾರ. ಈ ವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಮಿತ್ರರೇ, ನಾವು ಪ್ರತಿ ಬುಧವಾರ ರಾತ್ರಿ 8:30 ಈ ಸಮಯದಲ್ಲಿ ಈ ಗೂಗಲ್ ಮೀಟ್ನಲ್ಲಿ ನೇರ ಪ್ರಸಾರದಲ್ಲಿ ಸೇರ್ತಾ ಇದ್ದೀವಿ. ಇದರ ಉದ್ದೇಶ ನಮ್ಮ ಕೃಷಿ ಪದ್ಧತಿ ನೈಸರ್ಗಿಕ ಕೃಷಿ ಅಂತ ಮಾಡ್ತಾ ಇದ್ದೀವಲ್ಲ, ಇದರ ಮುಂದಿನ ಹಾದಿ ನಾವು ಯಾವ ರೀತಿ ಹಂತ ಹಂತವಾಗಿ ನಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಮುಂದಿನ ಹಾದಿಯನ್ನು ನಾವು ಇದರಲ್ಲಿ ಕಂಡ್ಕೋತಾ ಹೋಗ್ತಾ ಇರ್ತೀವಿ. ಪ್ರತಿ ಬುಧವಾರ ರಾತ್ರಿ ಈ ಸಮಯಕ್ಕೆ ರಾತ್ರಿ 8:30ಕ್ಕೆ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತೀವಿ ಮತ್ತು ನಮ್ಮ ಅನುಭವ ಮತ್ತು ಅನುಮಾನಗಳನ್ನು ಇಲ್ಲಿ ವ್ಯಕ್ತಪಡಿಸ್ತೀವಿ ಮತ್ತು ಸಲಹೆಗಳನ್ನು ಪಡ್ಕೊತೀವಿ. ಈ ಒಂದು ಕಾರ್ಯಕ್ರಮ ಪ್ರತಿ ಬುಧವಾರ ಚಾಚು ತಪ್ಪದೆ ಕಳೆದ ಒಂದು 40-42 ವಾರಗಳಿಂದ, ಅಂದರೆ ಜೂನ್ 11, 2025 ಒಂದು 8 ತಿಂಗಳಿಂದ ನಡೀತಾ ಇದೆ. ಇದರಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸ್ತೀರಾ ಮತ್ತು ನಂತರ ಇದರ ಮುದ್ರಣವನ್ನು ಸಹ ನಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದನ್ನು ಸಹ ಕೇಳಿ ಸಾಕಷ್ಟು ನಮ್ಮ ಕೃಷಿಕ ಮಿತ್ರರು ಅದನ್ನು ಆಲಿಸ್ತಿರ್ತೀರ ಅಂತ ನಾನು ಗಮನಿಸಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ಈ ಬುಧವಾರ ಮತ್ತೆ ಬಂದಿದೆ. 18 ಮಾರ್ಚ್ 2026 ಬುಧವಾರ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. Good evening friends, welcome to our Wednesday weekly webinar, the live webinar through Google Meet platform. As you are aware, we will be conducting these live webinar sessions since June 11, 2025. That is almost now 8 months now we are conducting. So many weeks we have discussed a lot of information. The core objective of this weekly webinar is to understand the way forward, natural farming way forward. We are all practicing non-chemical farming practices. We also call it as natural farming. Under this natural farming, what are the things we are discovering, what are the things we are learning, we are sharing, and we are trying to complement with each our experiential sharing. That is the reason why this platform is used. So this Wednesday, that is 18th March 2026, again we welcome you for this live webinar sharing. ಮಿತ್ರರೇ, ಸೊ ನಾವು ಈಗ ಈ ಹಂತದಲ್ಲಿ ಇದ್ದೀವಿ. ಈ ಮಾರ್ಚ್ ತಿಂಗಳು 18ನೇ ತಾರೀಕು, ಅಂದರೆ ಆಲ್ಮೋಸ್ಟ್ ಮಾರ್ಚ್ 3ನೇ ವಾರ. ಈಗ ನಾವು ಈ ಪೂರ್ವ ಮುಂಗಾರು ಮಳೆ, ಪ್ರೀ ಮಾನ್ಸೂನ್ ರೈನ್ ಅಂತ ಹೇಳ್ತೀವಿ. ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕು, ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಸುತ್ತಮುತ್ತ ಗಾಳಿ, ಬೆಳಕು, ಮಿಂಚು, ಗುಡುಗು ಕೇಳ್ತಾ ಇದೆ. ನಿಮ್ಮ ಊರಿನಲ್ಲೂ ಈ ಥರ ವಾತಾವರಣ ಇರ್ಬೋದು ಅಂತ ಅಂದ್ಕೊತೀನಿ. ಕಳೆದ 3 ದಿನಗಳಿಂದನೂ ನಮ್ಮ ರಾಜ್ಯದ ಕೆಲವು ಭಾಗಗಳಲ್ಲಿ ಈ ಪೂರ್ವ ಮುಂಗಾರು ಮಳೆ, ಪ್ರೀ ಮಾನ್ಸೂನ್ ರೈನ್ ಅಂತ ಹೇಳ್ತೀವಿ, ಇದು ಬರ್ತಾ ಇದೆ. ಸೊ ಇದು ಒಂದು ಈ ಘಟ್ಟದಲ್ಲಿ, ಈ ಹಂತದಲ್ಲಿ, ಅಂದರೆ ಮಾರ್ಚ್ ತಿಂಗಳಿನಲ್ಲಿ, ಏಪ್ರಿಲ್ನಲ್ಲಿ ಬರ್ತಕ್ಕಂಥ ಒಂದು ಸ್ವಾಭಾವಿಕವಾದಂಥ ಮಳೆ ನಮ್ಮ ರಾಜ್ಯದ ಕೆಲವು ಭಾಗಗಳಲ್ಲಿ, ಅಂದರೆ ದಕ್ಷಿಣದ ಭಾಗಗಳಲ್ಲಿ ಈ ಮಳೆ ಸಾಕಷ್ಟು ಬರುತ್ತೆ ಈ 3 ತಿಂಗಳಲ್ಲಿ, ಮಾರ್ಚ್, ಏಪ್ರಿಲ್, ಮೇ. ಹಾಗಾಗಿ ಇವತ್ತು ಒಂದು 10 ನಿಮಿಷ ನಾವು ಈ ಮುಂಗಾರು ಪೂರ್ವ ಮಳೆ ಮತ್ತು ಇದು ಹೇಗೆ ಬರುತ್ತೆ, ಇದರ ಲಕ್ಷಣಗಳೇನು, ಮತ್ತು ನಮ್ಮ ಕೃಷಿ ಭೂಮಿಯಲ್ಲಿ ಈ ರೀತಿ ಮುಂಗಾರು ಪೂರ್ವ ಮಳೆ ಬಂದಾಗ ನಾವು ಮಾಡ್ಬೋದಂಥ ಚಟುವಟಿಕೆಗಳು ಯಾವುದು, ಇವೆಲ್ಲವನ್ನು ನಾವು ಒಂದು ರೀತಿ ಗಮನಿಸ್ತಾ ಬರೋಣ. ಹಾಗಾಗಿ ಇವತ್ತು ಒಂದು 5 ನಿಮಿಷ ನಾವು ಈ ಮುಂಗಾರು ಪೂರ್ವ ಮಳೆಯ ಗುಣಲಕ್ಷಣಗಳು ಮತ್ತು ಇದನ್ನು ನಾವು ಅವಲಂಬಿಸಿ ಮಾಡಬಹುದಂಥ ಕೆಲವು ಕೃಷಿ ಚಟುವಟಿಕೆಯ ತಯಾರಿಗಳು, ಅದರ ಬಗ್ಗೆ ಸಹ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಂಬಿಟ್ಟು ಮತ್ತೆ ಇವತ್ತಿನ ಅನುಭವ ಹಂಚಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಹೋಗೋಣ. ಫ್ರೆಂಡ್ಸ್, ಟುಡೇ ಆ್ಯಸ್ ವಿ ಆರ್ ಸ್ಪೀಕಿಂಗ್ ಟು ಯು, ದೆರ್ ಇಸ್ ಎ ಗುಡ್ ಅಮೌಂಟ್ ಆಫ್ ಪ್ರೀ ಮಾನ್ಸೂನ್ ರೈನ್ ಈಸ್ ಬೀಂಗ್ ಶೋರಿಂಗ್ ನೌ in most part of this southern part of Karnataka. Couple of last 2-3 days it is raining. Today also, yesterday it rained in Bangalore south. Today also it is raining around Bangalore, Dodballapur, etc. So I assume this pre-monsoon rain will continue. As we are experiencing, are likely to experience this pre-monsoon rain in our farmland. So let us understand what are the characteristics of this pre-monsoon rain and what are the preparations one has to prepare while anticipating this pre-monsoon rain in our farm. So let us spend few minutes on this pre-monsoon rain characteristics and planning. So this slide summarizes some of the characteristics of pre-monsoon rain. What is pre-monsoon rain? So this pre-monsoon rain is expected during these 3 months, that is March, April and May. From June onwards we will receive the regular southwest monsoon. So this is the pre-monsoon rain. So in these 3 months it happens. And as we understand from the data, so about 10% of the annual rainfall in any given area on an average is expected to be raining in these 3 months only. So that means the pre-monsoon rain accounts for on an average of 10% of annual rain in our
area. In some area it will be more than 10%, some it may be less. The state average is about 10%. In your area it may be more than that as well. So it's the beginning of rainy season, so good amount of rain is expected in the next 12 weeks. The rain distribution is about 10% in March. How this pre-monsoon rain distributes on an average? About 10% of this rain will come in this month, March, 30% in April, and 30% in April, and 60% in May. That means maximum rain will come in the month of May, that is prior to the arrival of actual monsoon, but it starts from March only. This is the distribution of rain, the pre-monsoon rain, 10%, 30% and 60%. This rain, what is the characteristics of this pre-monsoon rain? This is accompanied by high winds, hailstorms, thunderstorms, and good rain. And it is said it is a non-distributed rain. It is localized rain. It rains heavily. So this is another characteristics of this. This is accompanied by thunderstorms and hailstorm. The duration of the rain is on an average is about 20 minutes to 40 minutes, sometimes about an hour, and it rains heavily in this short period, and then it moves on to because of the wind direction, it moves on to the next location. That we can see the characteristics of this pre-monsoon rain. Then any kind of the pre-monsoon rain, if it is also biased by some kind of a cyclonic formation in Bay of Bengal or Arabic Sea, if there is some kind of a cyclonic formation in the last 2 weeks of May, that is at the end of the pre-monsoon rain, so this presence of a possible cyclone in the month of May will pushes the arrival of monsoon. It will affect the monsoon. If there is no cyclone in the month of May, then the monsoon comes on time and it rains regularly as per the average expectation. That means there is a possibility of cyclonic presence or an influence on this pre-monsoon rain period itself, that is in the month of May particularly. So last year also in 2025 we have experienced cyclonic influence on the pre-monsoon period, that is in the month of May, and we received very good rain in the most southern part of Karnataka. So this is the characteristics of pre-monsoon rain. So what we need to understand. ಮಿತ್ರರೇ, ಈ ಮುಂಗಾರು ಪೂರ್ವ ಮಳೆಯ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡೋದಾದರೆ, ಈ ತಿಂಗಳುಗಳಿಂದ ಅಂದರೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಿನಲ್ಲಿ ಈ ಮುಂಗಾರು ಪೂರ್ವ ಮಳೆ ನಮ್ಮ ಕಡೆ ಬರುತ್ತೆ. ಇದು ನಮ್ಮ ವಾರ್ಷಿಕ ಸರಾಸರಿ ಮಳೆ ಅಂತ ನಾವೇನು ಹೇಳ್ತೀವಲ್ಲ, ಆ ವಾರ್ಷಿಕ ಸರಾಸರಿ ಮಳೆಯ ಸುಮಾರು ಒಂದು 10% ನಾವು ಈ 12 ವಾರಗಳಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ ದಿನಗಳಲ್ಲಿ ನಾವು ನಮ್ಮ ಕೃಷಿ ಭೂಮಿ ಇರೋ ಪ್ರದೇಶದಲ್ಲಿ ನಾವು ಬರ್ತೀವಿ. ಇದು ನಮ್ಮ ಸರಾಸರಿ ಮಳೆ. ಕೆಲವು ಭಾಗದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕ, ಕೊಡಗು, ಚಾಮರಾಜನಗರ, ಮೈಸೂರು, ಕೊಡಗು, ಹಾಸನ, ಶಿವಮೊಗ್ಗ ಈ ಭಾಗಗಳಲ್ಲಿ ಇದು ಜಾಸ್ತಿನೇ ಬರುತ್ತೆ. ಆದರೆ ಕೆಲವು ಭಾಗದಲ್ಲಿ ಕಡಿಮೆ ಬಂದಿರುತ್ತೆ. ಇದು ನಮ್ಮ ರಾಜ್ಯದ ಸರಾಸರಿ ಆವರೇಜು ಪ್ರತಿಶತ 10% ಇದೆ ಅಂತ ಹೇಳ್ತಾರೆ. ಈ 3 ತಿಂಗಳಿನಲ್ಲೇ ಈ ಮಳೆ ಬರುವ ಸಾಧ್ಯತೆಗಳಿದೆ. ಆಮೇಲೆ ಈ ಮಳೆ ಹೇಗೆ ವಿತರಣೆಯಾಗಿರುತ್ತೆ ಅಂತಂದರೆ, ಕಡಿಮೆ ಮಳೆ ಈ ಮಾರ್ಚ್ ತಿಂಗಳಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಕಡಿಮೆ ಮಳೆ ಮಾರ್ಚ್ ತಿಂಗಳಲ್ಲಿ ಬರುತ್ತೆ, ಪ್ರತಿಶತ 10% ಸರಾಸರಿ. ಮತ್ತು ಮುಂದಿನ ತಿಂಗಳು ಏಪ್ರಿಲ್ನಲ್ಲಿ ಸರಾಸರಿ 30% ಮಳೆ ಬರುತ್ತೆ. ಏನು 10% ನಮ್ಮ ವಾರ್ಷಿಕ ಮಳೆ ಬರ್ತಾರೆ, ಅದರಲ್ಲಿ 30% ಅಷ್ಟು ಮಳೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಉಳಿದ 60% ಮಳೆ ನಮ್ಮ ಮೇ ತಿಂಗಳಿನಲ್ಲಿ ಬರುತ್ತೆ. ಅಂದರೆ ಈ 3 ತಿಂಗಳುಗಳಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಿನಲ್ಲಿ ನಮ್ಮ ಈ ಮುಂಗಾರು ಪೂರ್ವ ಮಳೆ ಈ ರೀತಿ ಸರಾಸರಿ ವಿತರಣೆಯಾಗುತ್ತೆ ಅನ್ನೋದನ್ನು ನಾವು ಅಂಕಿಅಂಶಗಳಿಂದ ನೋಡ್ಕೋಬೋದು. ಆಮೇಲೆ ಈ ಮುಂಗಾರು ಪೂರ್ವ ಮಳೆಯ ಲಕ್ಷಣಗಳೇನಪ್ಪ ಅಂದರೆ, ಇದರಲ್ಲಿ ವಿಪರೀತ ಗಾಳಿ ಬೀಸುತ್ತೆ, ಕಡಿಮೆ ಅವಧಿಯಲ್ಲಿ ಭಾರಿ ಮಳೆ ಬರುತ್ತೆ, ಗಾಳಿ ಬೀಸುತ್ತೆ, ಆಲಿಕಲ್ಲು ಮಳೆ ಸುರಿಯುತ್ತೆ ಮತ್ತು ಮಿಂಚುಗುಡುಗು ಸಹಿತ ಮಳೆ ಸುರಿಯುತ್ತೆ. ಇದೆಲ್ಲವೂ ಈ ಮುಂಗಾರು ಪೂರ್ವ ಮಳೆಯ ಲಕ್ಷಣಗಳು. ಇದನ್ನು ನಾವು ಗಮನಿಸ್ಬೋದು. ಇದು ಕಡಿಮೆ ಸಮಯದಲ್ಲಿ ಅಂದರೆ ಒಂದು 20 ನಿಮಿಷದಿಂದ 40 ನಿಮಿಷ ಅಥವಾ 1 ಗಂಟೆ ಸಮಯದಲ್ಲಿ ಭಾರಿ ಮಳೆ, ಗಾಳಿ ಮಿಂಚು ಮಳೆ ಸಹಿತ ಸುರಿದು ಮತ್ತು ಮುಂದಿನ ಪ್ರದೇಶಕ್ಕೆ ಗಾಳಿ ಜಾಸ್ತಿ ಇದ್ದಾಗ ಹೊರಟೋಗುತ್ತೆ. ಇದು ಸಹ ಈ ಮುಂಗಾರು ಪೂರ್ವ ಮಳೆಯ ವಿಶೇಷ. ಇದನ್ನು ನೀವು ಗಮನಿಸ್ಬೋದು. ಆಮೇಲೆ ಈ ಮುಂಗಾರು ಪೂರ್ವ ಮಳೆ ನಾನು ಹೇಳಿದಾಗ ಏಪ್ರಿಲ್, ಮೇ ತಿಂಗಳ ತನಕ ಇರುತ್ತೆ ಅಂತ ಹೇಳ್ತೀವಿ. ಆದರೆ ಮೇ ತಿಂಗಳ ಕೊನೆಯ ಭಾಗದಲ್ಲಿ ನಮ್ಮ ಸಮುದ್ರದಲ್ಲಿ ಅರಬ್ಬಿ ಸಮುದ್ರ ಆಗ್ಬೋದು, ಬಂಗಾಳ ಕೊಲ್ಲಿ ಆಗ್ಬೋದು, ಇಲ್ಲಿ ಯಾವುದಾರ ಒಂದು ಚಂಡಮಾರುತ ಅಥವಾ ಒಂದು ಸೈಕ್ಲೋನ್ ಪ್ರಾರಂಭವಾದರೆ ಇದು ಸಹ ನಮ್ಮ ಈ ಮುಂಗಾರು ಪೂರ್ವ ಮಳೆಯನ್ನು ಅಫೆಕ್ಟ್ ಮಾಡುತ್ತೆ ಅಥವಾ ಭಾರಿ ಮಳೆ ಬರಲಿಕ್ಕೆ ಕಾರಣವಾಗುತ್ತೆ. 2025 ಕಳೆದ ವರ್ಷ ನಾವು ಇದನ್ನು ಗಮನಿಸಿದ್ವಿ. ಕಳೆದ ವರ್ಷ ಮೇ ತಿಂಗಳ 2ನೇ ವಾರದ ನಂತರ 2 ಸೈಕ್ಲೋನ್ಗಳು ಬಂದಿದ್ದರಿಂದ, ಅಂದರೆ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಿಂದ ಸೈಕ್ಲೋನ್ ಬಂದಿದ್ದರಿಂದ ನಮಗೆ ಸಾಕಷ್ಟು ಮಳೆಯಾಗಿ ಮೇ ತಿಂಗಳಿನಲ್ಲೇ ಅಥವಾ ಜೂನ್ ಮೊದಲನೇ ವಾರದಲ್ಲೇ ಸಾಕಷ್ಟು ಜಲಾಶಯಗಳು ಅರ್ಧಂಬರ್ಧ ಭರ್ತಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಇದು ಈ ಮುಂಗಾರು ಪೂರ್ವ ಮಳೆಯ ಅವಧಿಯಲ್ಲಿ ಬರ್ತಕ್ಕಂಥ ಮಳೆ.
ಈ ರೀತಿ ನಮಗೆ ಮೇ ತಿಂಗಳಲ್ಲಿ ಸೈಕ್ಲೋನಿಂದ ಮಳೆ ಬಂದಾಗ ನಮ್ಮ ಮುಂಗಾರು ಮಳೆ ಜೂನ್ ಮೊದಲನೇ ವಾರದಲ್ಲಿ ಏನು ಬರಬೇಕು ಕೇರಳದ ಕಡೆಯಿಂದ ಅದು ಸ್ವಲ್ಪ ತಡವಾಗುವ ಸಾಧ್ಯತೆಗಳಿದೆ. ಅದನ್ನು ನಾವು ಕಳೆದ ವರ್ಷ ಗಮನಿಸಿದ್ವಿ. ಇದಿಷ್ಟು ಮುಂಗಾರು ಪೂರ್ವ ಮಳೆಯ ಗುಣಧರ್ಮಗಳು. ಇದನ್ನು ನಾವು ಗಮನಿಸ್ತಾ ಹೋಗೋಣ. ನೆಕ್ಸ್ಟ್ ಫ್ರೆಂಡ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ how do we prepare for these pre-monsoon rain such that we can start preparing ourselves and plan certain activity and make use of this moisture which is created by this pre-monsoon rain in our soil. So what are the things we can do? Prepare the land and possibly seed a short-term green manure crop. The moment you receive a good amount of pre-monsoon rain in the coming weeks, so just start preparing your land and seed or broadcast or seed your short-term green manure plant like Surname, Daincha, Horse Gram, etc. So this is the right time to grow one level of green manuring plants to strengthen the soil. So we can prepare possibly. So start collecting the seeds, Surname, Daincha, Horse Gram, etc. And once the rain comes, so prepare the land, make a small low-level tilling and broadcast this green manure seed. This is the first important action which we can do in the coming weeks as soon as the pre-monsoon rain arrives. Also plan to raise the seedlings within our farm as per the concept of our farm, our nursery. Namma tota, namma nursery. So as per that you can prepare. You collect some seeds and grow seedlings in your farm. This you can possibly transplant it in the next coming week, that is in the month of May, June as the monsoon arrives. So this is the time to, whoever has not started this namma nursery, this is the time to start preparing. So collect the seeds, starts growing the seedlings. Purchase the plant from a nearby nursery if it is available and if you need it, and keep it in your farm for a couple of weeks during this pre-monsoon days. That is, it will be hardening to your climatic conditions of your farm. So if you buy any plants from the nursery, either for new planting or as a replacement plant, so those nursery plants has to be purchased little early now in the month of April and harden it in your place. To keep it in somewhere in the shade area, let it acquainted to your climatic conditions in your farm area. So this is something which you can plan in the coming weeks. Prepare, enrich the organic biomass and digested compost. So anything biomass available, now the monsoon, as the pre-monsoon rain has come, moisture is available, microbes will be active on the soil. So any biomass available, any residues, plant residues, animal residues available in your farm, so collect them and start putting them into a process of decomposing. So the process of decomposing will be faster during this pre-monsoon days. So it will digest itself and gives us a quality compost. So this is the time to do composting because we have about 8 to 10 weeks to prepare this composting. Apply the manure to the basin of the plant. So whatever the previous year plants you have and you have prepared a manure, organic manure, so this is the time to work on the basin, apply this manure to the plant. So if you can complete this manure application in the month of April, May, that is during the pre-monsoon days, and the plants will starts growing effectively and they prepare for any kind of monsoon variables. So this is the time to apply the organic manure to the basin of the plants if that is your practice, and complete it during this pre-monsoon days. So this moisture created by this pre-monsoon rain will also help this compost application and basin management. Prune the main plants and the shade creation plants during the last part of May. So we have created shade plants so as the companion plant or a shade plants to protect our main plants or the soil during the summer. Now this pre-monsoon rain comes, so we are approaching in the month of April, May. You can start pruning them. You can prune the main plant if required and also the companion plants or the biomass plants and use it for your mulching and composting. So again, you can plan for various types of pruning activity in your farm in the month of April, May. So possibly plan and seed short-term seeded food crops in the month of April, May. Whoever gets good amount of rain, so you can start growing some 60 days crops like alsandi or green gram or any other short-term crops which you can harvest in 60 days. That is before the monsoon really comes and affects the harvesting process. You can seed them in April first week or second week and harvest them by June first week or second week before the monsoon comes. So this is a small window of opportunity to grow short-term food crops during this pre-monsoon raining period. So this is the summary of the possible actionables. Few of them may be applicable to you and few of them may not be applicable. Whichever is applicable, please focus on this and prepare yourself and share your feedback as we progress on the next 3 months. ಮಿತ್ರರೇ, ಈ ಮುಂಗಾರು ಪೂರ್ವ ಮಳೆಯ ಸಮಯದಲ್ಲಿ ಅಂದರೆ ಮಾರ್ಚ್, ಏಪ್ರಿಲ್, ಮೇ
ಈ 3 ತಿಂಗಳಿನಲ್ಲಿ ನಾವು ಕೆಲವು ಯೋಜನೆಗಳನ್ನು ನಮ್ಮ ಕೃಷಿಯಲ್ಲಿ ಮಾಡ್ಕೋಬಹುದು. ಏನೇನು ಮಾಡ್ಕೋಬೇಕು ಅಂತಂದರೆ, ಉದಾಹರಣೆಗೆ ಈಗ ಮೊದಲನೇ ಮಳೆ ಬಂದ ತಕ್ಷಣ ನಮ್ಮ ಮಣ್ಣು ಸಾಕಷ್ಟು ತೇವಾಂಶ ಸೃಷ್ಟಿಯಾಗುತ್ತೆ. ಆಮೇಲೆ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಏನು ಚಳಿಗಾಲ ಮತ್ತು ಬೇಸಿಗೆ ಕಾಲದ ಒತ್ತಡಗಳೇನಿತ್ತು ಅವೆಲ್ಲವನ್ನೂ ಹೋಗಲಾಡಿಸಿ ಈಗ ಮುಂಗಾರು ಮಳೆಯ ಆಗಮನವನ್ನು ಈ ಪೂರ್ವ ಮುಂಗಾರು ಮಳೆ ನಮಗೆ ತೋರಿಸುತ್ತೆ. ಇದು ಬಂದ ತಕ್ಷಣ ಎಲ್ಲ ಚಟುವಟಿಕೆಗಳು ಮಣ್ಣಿನಲ್ಲಿ ಶುರುವಾಗೋದ್ರಿಂದ ನಾವು ಈಗ ಚಿಕ್ಕದಾಗಿ ಒಂದು ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಅಥವಾ ಕತ್ತರಿಸಿ ಮುಚ್ಚಿಗೆ ಮಾಡುವಂಥ ಒಂದು ಯೋಜನೆಯನ್ನು ನಾವು ರೂಪಿಸ್ಕೋಬೋದು. ಇವು 45ರಿಂದ 60 ದಿವಸದ ಬೆಳೆಗಳು. ಸೆಣಬು, ಡಯಂಚ, ಹುರುಳಿ ಈ ಥರದ ಬೀಜಗಳನ್ನು ತಂದು ನಾವು ಒಂದು ಕಡಿಮೆಯಲ್ಲಿ 1ರಿಂದ 1.5 ಇಂಚ್ ಮಾತ್ರ ಮೇಲ್ಮಣ್ಣನ್ನು ಕದಲಿಸಿ ಅಲ್ಲಿ ಈ ಬೀಜವನ್ನು ಬಿತ್ತನೆ ಮಾಡಿ ಒಂದು ಬೆಳೆ ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಬೆಳೆದು ಅದನ್ನು ಕೊನೆ ವಾರದೊಳಗಡೆ ಮಣ್ಣಿಗೆ ಸೇರಿಸಲಿಕ್ಕೆ ಅಥವಾ ಭೂಮಿ ಮೇಲೆ ಮುಚ್ಚಿಗೆ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಈ ಮಳೆಯ ಸದುಪಯೋಗ ಆಗುತ್ತೆ. ಇದು ಮೊದಲನೇ ಕಾರ್ಯಕ್ರಮ, ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಯೋದು. ಮತ್ತು ಈ ಒಂದು ಮುಂಗಾರಿನ ಈ ಸಮಯದಲ್ಲಿ, ಪೂರ್ವ ಮುಂಗಾರಿನ ಈ ಸಮಯದಲ್ಲಿ ನಮ್ಮ ತೋಟ ನಮ್ಮ ನರ್ಸರಿ ಅಂತ ನಾವು ಅಂದ್ಕೊತೀವಲ್ಲ, ನಾವೇ ತಯಾರು ಮಾಡ್ಬೋದಾದಂಥ ಸಾಕಷ್ಟು ಗಿಡಗಳನ್ನು ನಾವು ಗುರುತು ಮಾಡ್ಕೋಬೇಕು. ಅದಕ್ಕೆ ಬೇಕಾದಂಥ ಬೀಜಗಳನ್ನು ಸಂಗ್ರಹಣೆ ಮಾಡಿಕೊಂಡು, ನಾವು ಯಾರು ಇವಾಗ ನರ್ಸರಿ ಮಾಡೋಕ್ಕಾಗಿಲ್ಲ ಇನ್ನು, ಈಗ ನರ್ಸರಿ ಮಾಡಲಿಕ್ಕೆ ಸೂಕ್ತ ಸಮಯ. ಯಾಕೆಂದರೆ ಈಗ ಹಾಕಿದಾಗಕ್ಕೆ ಮುಂದಿನ 12 ವಾರಗಳಲ್ಲಿ, ಅಂದರೆ ಮೇ 2ನೇ ವಾರದಷ್ಟೊತ್ತಿಗೆ 3ನೇ ವಾರದಷ್ಟೊತ್ತಿಗೆ ನಮ್ಮ ನರ್ಸರಿ ಗಿಡಗಳು ನಮಗೆ ತಯಾರಾಗ್ತವೆ. ಅದನ್ನು ಮುಖ್ಯ ಭೂಮಿಗೆ ವರ್ಗಾಯಿಸಲಿಕ್ಕೆ ಸೂಕ್ತ ಸಮಯ ಬರುತ್ತೆ. ಹಾಗಾಗಿ ಯಾರ್ಯಾರು ನಿಮ್ಮ ತೋಟದ ನರ್ಸರಿಗಳಲ್ಲಿ ಗಿಡಗಳನ್ನು ಮಾಡ್ಕೋಬೇಕು ಬೀಜಗಳಿಂದ ಅಂತ ಯೋಜನೆ ಮಾಡ್ಕೊಂಡಿದ್ದೀರೋ ಅದನ್ನು ಇವಾಗ ಜಾರಿಗೆ ತರಲಿಕ್ಕೆ ಸೂಕ್ತವಾದ ಸಮಯ ಮುಂಗಾರು ಪೂರ್ವ ಮಳೆ ಬಂದ ತಕ್ಷಣ. ಅದೇ ರೀತಿ ನಮ್ಮ ಮುಖ್ಯ ಬೆಳೆಗಳನ್ನು ಬದಲಾಯಿಸಲಿಕ್ಕೆ, ಅಂದರೆ ಯಾವುದೇ ರೀತಿ ಹೊಸದಾಗಿ ಬೆಳೆಗಳನ್ನು ಜೋಡಿಸಲಿಕ್ಕೆ, ಮುಖ್ಯ ಬೆಳೆಗಳನ್ನು ಮತ್ತು ಗಿಡಗಳನ್ನ ಬದಲಾಯಿಸಲಿಕ್ಕೆ, ಅಂದರೆ ಯಾವುದಾದ್ರು ಗಿಡ ಸತ್ತೋಗಿರೋದಕ್ಕೆ ರೀಪ್ಲೇಸ್ಮೆಂಟ್ ಅಂತೀವಲ್ಲ, ಬೇರೆ ಗಿಡಗಳನ್ನು ತಂದು ಹಾಕ್ತೀವಲ್ಲ, ಅದೆಲ್ಲವನ್ನು ನಾವು ಇವಾಗಲೇ ಬರೆದಿಟ್ಕೊಂಡು ನಮ್ಮ ತೋಟದಲ್ಲಿ ಏನೇನು ಬೇಕು ಅದನ್ನು ನಮ್ಮ ಪಕ್ಕ ಇರತಕ್ಕಂಥ ಒಂದು ನರ್ಸರಿಗೆ ಹೋಗಿ ಆ ನರ್ಸರಿಯಿಂದ ಗಿಡಗಳನ್ನು ತೊಗೊಂಬರ್ತೀವಿ. ಆ ನರ್ಸರಿ ತಂದ ಗಿಡಗಳನ್ನು ನೇರವಾಗಿ ಭೂಮಿಗೆ ವರ್ಗಾವಣೆ ಮಾಡಿಬಿಡಿ. ಯಾಕೆಂದರೆ ಇನ್ನೂ ಬೇಸಿಗೆ ಕಾಲ ಇನ್ನೂ ಇದೆ. ಇದನ್ನು ತಗೊಂಬಂದು ನೆರಳಿನ ಪ್ರದೇಶದಲ್ಲಿ ಇಟ್ಟು ಅದಕ್ಕೆ ತೇವಾಂಶವನ್ನು ಕಾಪಾಡ್ತಾ ಇದ್ದರೆ ಅದು ನಮ್ಮ ಕೃಷಿ ಭೂಮಿಯ ವಾತಾವರಣಕ್ಕೆ ಆ ನರ್ಸರಿ ತಂದಂಥ ಗಿಡಗಳು ಹೊಂದ್ಕೊಳ್ತವೆ. ಅದನ್ನು ನಾವು ಮೇ 2ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ನಮ್ಮ ಮುಖ್ಯ ಭೂಮಿಗೆ ವರ್ಗಾಯಿಸ್ಬೋದು. ಹಾಗಾಗಿ ಇದು ಒಂದು ಒಳ್ಳೆಯ ಸಮಯ. ನರ್ಸರಿಯಿಂದ ಗಿಡಗಳು ಸಿಕ್ಕಿದ್ರೆ ತೊಗೊಂಬಂದು ಅದನ್ನು ನಮ್ಮ ಕೃಷಿ ಭೂಮಿನಲ್ಲಿ ಅದನ್ನು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಥರ ಮಾಡಿ ನಂತರ ಮುಖ್ಯ ಭೂಮಿಗೆ ವರ್ಗಾಯಿಸ್ಬೋದು. ಸೊ ಇದು ಒಂದು ನರ್ಸರಿ ಕಾರ್ಯಕ್ರಮವನ್ನು ಇವಾಗ ಮಾಡ್ಕೊಳ್ಳಿ. ಗಿಡಗಳನ್ನು ತರತಕ್ಕಂಥ ಕಾರ್ಯಕ್ರಮ ಇದ್ದರೆ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಕೃಷಿ ಭೂಮಿಯಲ್ಲಿ ಸಿಗ್ತಕ್ಕಂಥ ಸಸ್ಯ ತ್ಯಾಜ್ಯಗಳು, ಪ್ರಾಣಿ ತ್ಯಾಜ್ಯಗಳು ಏನಿದೆ ಅದೆಲ್ಲವನ್ನು ಒಂದು ಕಡೆ ಗುಡ್ಡೆ ಹಾಕಿ ಅಥವಾ ಎಲ್ಲೆಲ್ಲಿರುತ್ತೋ ಅಲ್ಲೇ ಅದನ್ನು ಕಳಿಸುವಿಕೆ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ಅದನ್ನು ಚಿಕ್ಕದಾಗಿ ಗುಡ್ಡೆ ಮಾಡೋದು, ಅದರ ಮೇಲೆ ಯಾವುದೋ ರೀತಿ ಒಂದು ಕಳಿಸುವ ಬ್ಯಾಕ್ಟೀರಿಯಾಗಳನ್ನು ಸೇರಿಸೋದು, ತೇವಾಂಶ ಕಾಪಾಡೋದು, ಇವೆಲ್ಲ ಮಾಡೋದ್ರಿಂದ ಈ ಸಮಯದಲ್ಲಿ ಪೂರ್ವ ಮುಂಗಾರು ಮಳೆ ಬಂದಾಗ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳು ತುಂಬ ಆ್ಯಕ್ಟಿವ್ ಆಗಿರ್ತವೆ. ಹಾಗಾಗಿ ಕಳಿಸುವ ಸೂಕ್ಷ್ಮಜೀವಿಗಳು, ಡಿಕಂಪೋಸಿಂಗ್ ಮೈಕ್ರೋಬ್ಸ್, ಅವು ಸಹ ಆ್ಯಕ್ಟಿವ್ ಆಗಿರ್ತವೆ. ಮತ್ತು ಮಣ್ಣು ಜೀವಿಗಳು, ಈ ನಮ್ಮ ಬಯೋಮಾಸ್ಗಳನ್ನ, ಎಲೆಯ ಚೂರುಗಳು, ನಮ್ಮ ಬೆಳೆ ತ್ಯಾಜ್ಯಗಳು ಎಲ್ಲವನ್ನೂ ಸಹ ಇವು ವಿಘಟಿಸೋಕ್ಕೆ ಈಗ ಸೂಕ್ತವಾದ ಸಮಯ. ಹಾಗಾಗಿ ಇದೊಂದು ಗೊಬ್ಬರ ತಯಾರಿಕೆ ಕಾರ್ಯಕ್ರಮ. ಇದನ್ನು ಈ ಸಮಯದಲ್ಲಿ ನಾವು ಪ್ರಾರಂಭ ಮಾಡ್ಬೋದು. ಹಾಗೆ ನಮ್ಮಲ್ಲಿ ಉತ್ಕೃಷ್ಟವಾದಂಥ ಗೊಬ್ಬರ ಇದ್ದರೆ, ಸಾವಯವ ಗೊಬ್ಬರ ಇದ್ದರೆ ಅದನ್ನು ನಮ್ಮ ಮುಖ್ಯ ಬೆಳೆಯ ಗಿಡದ ಬುಡಕ್ಕೆ ಸೇರಿಸಲಿಕ್ಕೆ ಏಪ್ರಿಲ್ ಮತ್ತು ಮೇ ಸೂಕ್ತವಾದ ಸಮಯ. ಯಾಕೆಂದರೆ ಈ ಸಮಯದಲ್ಲಿ ತೇವಾಂಶ ಇರುತ್ತೆ ಮತ್ತು ಸಾಕಷ್ಟು ಚಟುವಟಿಕೆಗಳಿರುತ್ತೆ. ಆಮೇಲೆ ಗಿಡಗಳು ಸಹ ಹೊಸ ಚಿಗುರುಗಳನ್ನು ಬರೆಸ್ಕೊಂಡು ಮುಂದಿನ ಹಂತಕ್ಕೆ ಬೆಳೀಲಿಕ್ಕೆ ಹೊರಟಿರ್ತವೆ. ಹಾಗಾಗಿ ಈ ಒಂದು ಸಾವಯವ ಗೊಬ್ಬರವನ್ನು ಗಿಡದ ಬುಡಕ್ಕೆ ಸೇರಿಸಲಿಕ್ಕೆ ಮುಂದಿನ ತಿಂಗಳುಗಳು ಏಪ್ರಿಲ್ ಮೇ ಸೂಕ್ತವಾಗಿರುತ್ತೆ. ಹಾಗೆ ಗೊಬ್ಬರವನ್ನು ತಯಾರಿಸಿಟ್ಕೊಳ್ಳಿ. ತಯಾರಿಸಿದ ಗೊಬ್ಬರವನ್ನು ಮೌಲ್ಯವರ್ಧನೆ ಮಾಡ್ಕೊಳ್ಳಿ ಮತ್ತು ಅದನ್ನು ಗಿಡದ ಬುಡಕ್ಕೆ ಹಾಕಲಿಕ್ಕೆ ಯೋಜನೆಗಳನ್ನು ರೂಪಿಸ್ಕೊಳ್ಳಿ. ಇದಿಷ್ಟು ಸಹ ನಾವು ಈ ತಿಂಗಳುಗಳಲ್ಲಿ ಮಾಡಬಹುದಾದಂಥ ಕೃಷಿ ಚಟುವಟಿಕೆಗಳು. ಅದೇ ರೀತಿ ನಮ್ಮ ಬೆಳೆ ಸಸ್ಯಗಳಾಗ್ಬೋದು ಮತ್ತು ಸಂಗಾತಿ ಗಿಡಗಳು ಮತ್ತು ನೆರಳನ್ನು ಕೊಡ್ತಕ್ಕಂಥ ಗಿಡ ಮರಗಳು ನಮ್ಮ ಕೃಷಿ ಭೂಮಿಯಲ್ಲಿ ಇರುತ್ತವೆ. ಅವುಗಳನ್ನು ಇವಾಗ ಅವುಗಳ ಅಳತೆಗೆ ತಕ್ಕಂತೆ, ಗಾತ್ರಕ್ಕೆ ತಕ್ಕಂತೆ, ಅದರ ಬೆಳವಣಿಗೆಗೆ ತಕ್ಕಂತೆ ಅವುಗಳನ್ನು ಕತ್ತರಿಸ್ಬೋದಾಗುತ್ತೆ. ಅದನ್ನು ಪ್ರೂನಿಂಗ್ ಅಂತೀವಿ. ಅದನ್ನು ಕತ್ತರಿಸಿ ಮತ್ತು ಆ ಗಿಡವನ್ನು ಮುಂದಿನ ಹಂತದ ಬೆಳವಣಿಗೆಗೆ ನಾವು ತಯಾರು ಮಾಡಲಿಕ್ಕೆ ಈ ಪೂರ್ವ ಮುಂಗಾರು ಮಳೆಯ ಅವಧಿ ಭಾಳ ಸೂಕ್ತವಾಗಿರುತ್ತೆ. ಇದನ್ನು ನಾವು ಆದಷ್ಟು ಏಪ್ರಿಲ್ ಕೊನೆ ವಾರ, ಮೇ ತಿಂಗಳಿನಲ್ಲಿ ಮಾಡೋದು ಒಳ್ಳೆಯದು. ಈ ಒಂದು ಗಿಡವನ್ನು ಕತ್ತರಿಸ್ತಕ್ಕಂಥ ಕಾರ್ಯಕ್ರಮ ಸಹ ನಾವು ಇದನ್ನು ಮಾಡ್ಕೋಬಹುದು. ಹಾಗೆ ಕತ್ತರಿಸಿದಾಗ ಬರ್ತಕ್ಕಂಥ ತ್ಯಾಜ್ಯವನ್ನು ಸಹ ಅಲ್ಲೇ ಗಿಡದ ಬುಡಗಳಲ್ಲಿ ಮುಚ್ಚಿಗೆ ರೂಪದಲ್ಲಿ ಬಳಸ್ಕೋಬಹುದು.
ಹಾಗಾಗಿ ಇದೆಲ್ಲ ಮಾಡಬಹುದು. ಇದ್ರ ಜೊತೆಗೆ ಒಂದು ಅಲ್ಪಾವಧಿ ಆಹಾರ ಬೆಳೆಗಳನ್ನು ಈ ಎರಡು ತಿಂಗಳಲ್ಲಿ, ಏಪ್ರಿಲ್ ಮೇ ತಿಂಗಳಲ್ಲಿ ಬೀಳ್ತಕ್ಕಂಥ ಮಳೆಯನ್ನು ಉಪಯೋಗಿಸ್ಕೊಂಡು ಬಿತ್ತನೆ ಮಾಡಿ ಯಾರಿಗೆ ಅವಕಾಶ ಇದೆಯೋ ಅವರು ಇದನ್ನು ಬೆಳ್ಕೋಬೋದು. ಈ ಅಲ್ಪಾವಧಿ ಬೆಳೆಗಳಾದಂಥ ಹೆಸರು, ಉದ್ದು, ಅಲಸಂದೆ, ಆಮೇಲೆ ಕೆಲವು ಏಕದಳ ಬೆಳೆಗಳು, ತಡುಗುಣಿ, ಬೀನ್ಸು ಇವೆಲ್ಲವನ್ನು ನಾವು ಹಾಕ್ಬೋದು. ಎಳ್ಳು ಇವೆಲ್ಲವನ್ನು ಬೆಳ್ಕೊಂಡು ಈ ಒಂದು 60ರಿಂದ 75 ದಿನಗಳ ಬೆಳೆಗಳು ಅಂತೀವಿ. ಏಪ್ರಿಲ್ ಮೇ ಜೂನ್ ಮುಂಗಾರು ಮಳೆ ಬರೋದ್ರೊಳಗಡೆ ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೋದು. ಹಾಗಾಗಿ ಮತ್ತೆ ನೀವು ಮುಂಗಾರಿನ ಹಂಗಾಮಿನ ಬೆಳೆಯನ್ನು ಮತ್ತೆ ಜೋಡಿಸ್ಕೋಬೋದು. ಇದು ಕೆಲವು ಭಾಗದಲ್ಲಿ ಎಲ್ಲಿ ನಮಗೆ ಸತತವಾಗಿ ಅಂದರೆ ಏಪ್ರಿಲ್ ಮೇ ಎರಡೂ ತಿಂಗಳಲ್ಲಿ ಮಳೆ ಬರುತ್ತೋ ಆ ಭಾಗದಲ್ಲಿ ಚಾಮರಾಜನಗರ, ಮೈಸೂರು, ಕೊಡಗು, ನಮ್ಮ ದಕ್ಷಿಣ ಹಾಸನ ಈ ಭಾಗಗಳಲ್ಲಿ ನಾವು ಈ ರೀತಿ ಒಂದು ಅಲ್ಪಾವಧಿ ಬೆಳೆ ಜೋಡಣೆಗೂ ಸಹ ಮಳೆಯಾಶ್ರಿತದಲ್ಲಿಯೂ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಈ ಪೂರ್ವ ಮುಂಗಾರು ಮಳೆಯ ಗುಣಧರ್ಮಗಳು ಮತ್ತು ಪೂರ್ವ ಮುಂಗಾರು ಮಳೆಯ ಈ ಸಮಯದಲ್ಲಿ ನಾವು ಮಾಡಬಹುದಾದಂಥ ಕೃಷಿ ಚಟುವಟಿಕೆಯ ಯೋಚನೆಗಳು ಮತ್ತು ಯೋಜನೆಗಳ ಬಗ್ಗೆ ಒಂದು ಚಿಕ್ಕದಾಗಿ ನಿಮಗೆ ಮಾಹಿತಿ ಕೊಡಬೇಕು ಅನ್ನಿಸ್ತಾ, ಹಾಗಾಗಿ ಇವತ್ತಿನ ಈ ಒಂದು ವೆಬಿನಾರ್ನಲ್ಲಿ ಈ ವಿಷಯನ ತಗೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೇನಾದರೂ ಮತ್ತೆ ಸಂದೇಹಗಳಿದ್ದರೆ ಅಥವಾ ನಿಮ್ಮ ಅನುಭವಗಳಿದ್ದರೆ, ಪೂರ್ವ ಮುಂಗಾರು ಮಳೆಗಳಲ್ಲಿ ಮಾಡ್ತಕ್ಕಂಥ ಯೋಜನೆಗಳಿದ್ದರೆ ಈಗ ಒಂದು ಓಪನ್ ಲೈವ್ ಶೇರಿಂಗ್ ಸೆಷನ್ ಇದೆ, ಇವಾಗ ಹೇಳ್ತಾ ಬನ್ನಿ. ಫ್ರೆಂಡ್ಸ್, ನೌ ದಿಸ್ ಅಬೌಟ್ ದ ಸಮರಿ ಆಫ್ ಪ್ರೀ ಮಾನ್ಸೂನ್ ರೈನ್ ಆ್ಯಂಡ್ ಸಮ್ ಆಫ್ ದ ಪಾಸಿಬಲ್ ಆಕ್ಟಿವಿಟೀಸ್ ವಿಚ್ ವಿ ಕ್ಯಾನ್ ಪರ್ಫಾರ್ಮ್ ಡ್ಯೂರಿಂಗ್ ದೀಸ್ ಮಂತ್ಸ್, ದಟ್ ಈಸ್ ರಿಮೈನಿಂಗ್ ಮಾರ್ಚ್, ಏಪ್ರಿಲ್ ಆ್ಯಂಡ್ ಮೇ. So now the session is open for sharing. Please share your experience or feedback about this approach, that is the actionables in pre-monsoon rain period, and also your thoughts, and the session is open. Please share your feedback. ಹೇಳಿಯಪ್ಪ. ಸೊ ಈಗ ಸೆಷನ್ ಓಪನ್ ಇದೆ. ಇವತ್ತಿನ ವಿಷಯ ಹೇಗಿತ್ತು ಮತ್ತು ನಿಮ್ಮ ಅನಿಸಿಕೆಗಳೇನು ದಯವಿಟ್ಟು ತಿಳಿಸಿ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಇವತ್ತಿನ ವಿಷಯ ತಾವು ಸಂದರ್ಭೋಚಿತವಾಗಿ ಹೇಳಿದ್ದೀರಾ, ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಈಗ ನಾವು ಒಂದು ರೈತಾಪಿ ಜನಗಳಿಗೆ ಮಳೆ ಅಂತ ಯಾವಾಗ ಶುರು ಆಗುತ್ತೋ ಆವಾಗೆ ಅವರ ಒಂದು ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ ಅಂತ ಹೇಳೋದು, ಮತ್ತು ಅವರ ಒಂದು ಹುಮ್ಮಸ್ ಬರುತ್ತೆ ಸರ್ ಕೃಷಿ ಚಟುವಟಿಕೆಗಳು ಮಾಡ್ಬೇಕು ಅನ್ನೋದು. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಹಿರಿಯರೆಲ್ಲಾನು ಉಗಾದಿ ಹಬ್ಬದ ದಿನದಿಂದ ನಂತರ ಅಥವಾ ಆವತ್ತು ದಿನ ಹೊಲ ಉಳುಮೆ ಮಾಡ್ಬೇಕು ಅನ್ನೋ ಇದನ್ನು ಇದೆ ಸರ್, ಶಾಸ್ತ್ರನೂ ಮಾಡ್ತಾರೆ ಕೆಲವು ಕಡೆ. ಆ ರೀತಿ ತಾವು ಈ ಅಲ್ಪಾವಧಿ ಬೆಳೆಗಳು ಬೆಳಿಬಹುದು ಮತ್ತು ಕೃಷಿ ಒಂದು ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದು ಅದು ತುಂಬಾ ಅರ್ಥಗರ್ಭಿತವಾಗಿದೆ ಸರ್. ಅದು ತುಂಬಾ ಅನುಕೂಲ ಆಯ್ತು ಹೇಳಿದ್ದು. ಥ್ಯಾಂಕ್ ಯು ಸರ್. ಸರ್, ನಮ್ಗೆ ಇನ್ನೊಂದು ಡೌಟ್ ಏನಂದ್ರೆ, ಪೂರ್ವ ಮುಂಗಾರು ಇವಾಗ 10% ಮಾರ್ಚ್ ಅಲ್ಲಿ, ಇನ್ನ 30%, 60% ಅಂತ ಹೇಳಿದ್ರಲ್ವಾ, ಅದು ಪೂರ್ವ ಮುಂಗಾರು ಮಳೆ ಮಾತ್ರನಾ ಇಲ್ಲ ಎಲ್ಲಾ ಮಳೆ ಎಲ್ಲ ಸೇರಿಸಿನ? ವಾರ್ಷಿಕ ಮಳೆಯ 10% ಪೂರ್ವ ಮುಂಗಾರಲ್ಲಿ ಬರುತ್ತೆ. ಈಗ ನಮ್ಗೆ 1500 ಮಿಲಿಮೀಟರ್ ಮಳೆ ಬರೋ ಜಾಗದಲ್ಲಿ ಒಂದು ಯಾವುದೊಂದು ನೃತ್ಯ ಈಗ 1500 ಮಿಲಿಮೀಟರ್ ವಾರ್ಷಿಕ ಮಳೆ ಅಂತ ಅಂದ್ಕೊಳ್ಳಿ ಒಂದು ಭಾಗದಲ್ಲಿ. ಆ ಮಳೆಯ 10% ಈ ಪೂರ್ವ ಮುಂಗಾರಿನಲ್ಲಿ ಬರುತ್ತೆ. ಅಂದರೆ 150 ಮಿಲಿಮೀಟ್ರು ಇವಾಗ ಬರುತ್ತೆ 1500 ಮಿಲಿಮೀಟ್ರ್ ಮಳೆ ಬರೋ ಜಾಗದಲ್ಲಿ. ಆ 150 ಮಿಲಿಮೀಟ್ರು ಈ ಮೂರು ಭಾಗದಲ್ಲಿ ಅಂದರೆ 10%, 30%, 60% ಈ ರೀತಿ ಮತ್ತೆ ವಿಭಜನೆ ಆಗುತ್ತೆ. ಹೌದು ಸರ್, ಥ್ಯಾಂಕ್ ಯು ಸರ್. 10% ಆಫ್ ಆನ್ಯುವಲ್ ರೈನ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ದಿಸ್ ಪ್ರೀ ಮಾನ್ಸೂನ್ ಪೀರಿಯಡ್. That 10%, that is 150 mm in the case of 1500 mm case, that 10% is divided into these three halves, that is 10%, 30%, 60% in the month of March, April, May. That's what the statistics says. ಒಳ್ಳೆಯದು ಮುರಳೀಧರ್ ಅವರೇ, ಮಾಹಿತಿ ನಿಮಗೆ ಸಮಯೋಚಿತ ಅನ್ನಿಸ್ತು, ಅರ್ಥಗರ್ಭಿತ ಅನ್ನಿಸ್ತು. ಹಾಗಾಗಿ ಮಾಡಿ ಅಲ್ಪಾವಧಿ ಆಹಾರ ಬೆಳೆಗಳನ್ನು ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೀಲಿಕ್ಕೆ ಇದು ಸಕಾಲವಾಗಿದೆ. ಇದಕ್ಕೆ ಯೋಜನೆಗಳನ್ನು ರೂಪಿಸ್ಕೊಳ್ಳಿ. ಯಾಕೆಂದ್ರೆ ನಮ್ಗೆ ನೀರಿನ ಅಭಾವ ಇದೆ ಸರ್. ನೀವು ಹೇಳಿದ್ದೆಲ್ಲ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ನಮ್ಗಂತೂ ತುಂಬಾ ಆಸಕ್ತಿ ಇದೆ. ಒಳ್ಳೆ ಮಾರ್ಗದರ್ಶನ ಇದೆ ಸರ್. ಖಂಡಿತ ಮಾಡಿ, ನಿಮ್ಮ ಅನುಭವಗಳನ್ನು ಹೇಳ್ತಾ ಬನ್ನಿ. ಹೇಳಿಯಪ್ಪ, ಇನ್ಯಾರು ಹೇಳಿ, ಹೇಗಿದೆ?
ಇನ್ಯಾವುದಾದ್ರು ಬೇರೆ ವಿಷಯಗಳಿದ್ದರೆ ಇದು ನಿಮ್ಗೆ ಆಲೋಚನೆಗಳಿದ್ದರೆ, ಎಲ್ಲರೂ ಬೇರೆ ವಿಷಯಗಳನ್ನು ಗಮನಿಸಿದರೆ ಅದನ್ನು ಕೇಳಿ, ಡಿಸ್ಕಸ್ ಮಾಡೋಣ. ಎಲ್ಲವೂ ಮನದಟ್ಟಾಗಲಿ, ರೆಕಾರ್ಡ್ ಆಗಲಿ. ಯೋಗೇಶ್ ಅವರು ಲೈನಲ್ಲಿ ಇದ್ದೀರಾ? ಫೋನ್ ಪಕ್ಕ ಇದ್ದೀರಾ? ತುಮಕೂರಿನ ಯೋಗೇಶ್ ಎಂ ಎಸ್. ಇದೀನಿ ಹೇಳಿ ಸರ್. ಹೇಳಿ, ನಿಮ್ಮ ಅನುಭವ ಹೇಳಿ. ನೀವು ಕಳೆದ ವಾರ ನಮ್ಮ ದೊಡ್ಡಬಳ್ಳಾಪುರ ಎಂ ಎಸ್ ಫಾರಮ್ಗೆ ಬಂದಿದ್ರಿ. ಏನ್ ನೋಡಿದ್ರಿ? ಹೇಗೆ ಅನ್ನಿಸ್ತು? ನಿಮಗೆ ಬೇಕಾದ ಮಾಹಿತಿ ಸಿಕ್ತೆ? ಹೇಳಿಯಪ್ಪ. ನಮಗೆಲ್ಲ ಸಿಕ್ತು ಸರ್, ಆಯ್ತು ಎಲ್ಲ. ಹಾಗೆ ಅದೇ ಆಳ್ವಾಣ ಎತ್ಕೊಂಬಂತೆ ಎಲ್ಲ ಬೀಜಗಳನ್ನ ಹಾಕ್ಸ್ಕೊಂಡು. ಹೇಳಿ, ನಿಮ್ಗೆ ಏನ್ ಮಾಹಿತಿ ಬೇಕಿತ್ತು? ಮಾಹಿತಿ ಸಿಕ್ತಾ? ಹ್ಞೂ ಸರ್, ಸಿಕ್ತು ಸರ್. ಅದೇ ನಮ್ಮ ಪೈಪ್ ಲೈನ್ ವಿಂಕ್ಲರ್ದು ಒಂದು ಮಾಹಿತಿ ಬೇಕಿತ್ತು. ಆಮೇಲೆ ಸಂಗಾತಿ ಗಿಡದ ಹಾಕೋದು ವಿನಾಶಗಳು ನೋಡ್ಬೇಕಾಯ್ತು. ಅದೊಂದು ಅದೇ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ನರ್ಸರಿನ. ಈಗೆಲ್ಲ ಪ್ಲಾಂಟಿಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ಸರ್. ಹಂಗೆ ಇದು ಮಲ್ಚಿಂಗು ಅಡಿಕೆ ಸಿಪ್ಪೆ ಮಾಡಿರ್ತೀವಲ್ಲ, ಈ 2 months ಆದ್ಮೇಲೆ ಜೂನಲ್ಲಿ ಈಗ ನಾವು ತಿರ್ಗಾ ಗೊಬ್ಬರ ಕೊಡ್ಬೇಕು ಅಂದ್ರೆ ಅದ್ರ ಮೇಲೆ ಕೊಡ್ಬೇಕು, ಇಲ್ಲ ಇದನ್ನ ಮಾಡ್ಕೊಡ್ಬೇಕು ಸರ್? ಯಾವ ಥರ ಕೊಡ್ಬೇಕು? ನಾವು ಮುಚ್ಚಿಗೆ ಮಾಡೋದೇ 2 ಇಂಚ್ ಮಾತ್ರ, ಅಂದ್ರೆ 2 ಇಂಚ್ ಮಟ್ಟಿಗೆ ಮುಚ್ಚಿಗೆ ಮಾಡಿರ್ತೀವಿ, ಒಣ ಮುಚ್ಚಿಗೆ. ಹಾಂ ಸರ್. ಆಮೇಲೆ ನೀವು ಈಗ ಮುಂಗಾರು ಸಮಯದಲ್ಲಿ ಸಾವಯವ ಗೊಬ್ಬರ ಕೊಡಬೇಕು ಅಂದಾಗ ಹಾಂ ಸರ್. 2 ವಿಧಾನ ಇರುತ್ತೆ. ನಮ್ಮ ಹತ್ರ ಇನ್ನೂ ಏನಾರ ಮುಚ್ಚಿಗೆ ದ್ರವ್ಯಗಳಿದ್ರೆ ಹಾಂ ಸರ್. ಅವಾಗ ನೀವು ಈ ಅಡಿಕೆ ಸಿಪ್ಪೆ ಮೇಲೆನೆ ನೀವು ಸಾವಯವ ಗೊಬ್ಬರ ಹಾಕಿ ಮತ್ತೆ ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಮುಚ್ಚಿಗೆ ಕೊಡ್ಬೋದು, ತೆಳು ಮುಚ್ಚಿಗೆ. ಹಾಂ ಸರ್. ಇಲ್ಲ ನಮ್ಮ ಹತ್ರ ಮುಚ್ಚಿಗೆ ಕೊಡ್ಲಿಕ್ಕೆ ಬೇರೆ ಏನೋ ದ್ರವ್ಯಗಳು ಇಲ್ಲ ಅಂತ ಆದ್ರೆ ಹಾಂ ಸರ್. ಅಡಿಕೆ ಸಿಪ್ಪೆನ ಜರುಗಿಸಿ ತೆಗೆದಿಟ್ಕೊಂಡು ಹಾಂ ಸರ್. ನೀವು ವೃತ್ತಾಕಾರವಾಗಿ ನಿಮ್ಮ ಸಾವಯವ ಗೊಬ್ಬರ ಹಾಕಿ ಅದ್ರ ಮೇಲೆ ಮತ್ತೆ ಅದೇ ಮುಚ್ಚಿಗೆನ ಪುನರ್ಸ್ಥಾಪಿಸಬಹುದು. ಅದೇ ಈಗ ಅಡಿಕೆ ಸಿಪ್ಪೆ ಬೇಗ ಇದಾಗಲ್ವಲ್ಲ, ಡೈಲ್ಯೂಟ್ ಇದಾಗಲ್ವಲ್ಲ. ಹೌದು, ತೆಗೆದುಬಿಟ್ಟು ಒಂಚೂರು ಅಡೆ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ತಿರ್ಗ ಮುಚ್ಚಿಗೆ ಕೊಟ್ರೆ ಸರ್? ಮಾಡಬಹುದು ಸರ್. ಇದು ಈಗ ಮುಚ್ಚಿಗೆ ದ್ರವ್ಯ ಇದ್ರೆ ಏನ್ ತೊಂದರೆ ಇಲ್ಲ. ಅದ್ರ ಮೇಲೆ ಅಡಿಕೆ ಸಿಪ್ಪೆ ಮೇಲೆ ಸಾವಯವ ಗೊಬ್ಬರ ಹಾಕಿ ಮತ್ತೆ ಇನ್ನೊಂದು ಲೇಯರ್ ಮುಚ್ಚಿಗೆ ಕೊಟ್ರೆ ಅದೇ ಸರ್, ಮೇಲಿನ ಸಾವಯವ ಗೊಬ್ಬರ ಹಾಕೋದ್ರಿಂದ ಅಡಿಕೆ ಸಿಪ್ಪೆ ಕಳಿಯುವಿಕೆ ಬೇಗ ಆಗುತ್ತೆ. ಹಾಂ ಸರ್, ಆಯ್ತು. ಬಟ್ ನಮ್ಮಲ್ಲಿ ಸಾವಯವ ಮುಚ್ಚಿಗೆ ಅಂದ್ರೆ ಒಣ ಮುಚ್ಚಿಗೆ ಸಿಗಲಿಲ್ಲ ಅಂದಾಗ ಹಾಂ ಸರ್, ಅದನ್ನೇ ಪುನರ್ಬಳಕೆ ಮಾಡ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದು. ಯೋಗೇಶ್ ಅವರು ನಮ್ಮ ಎಂ ಎಸ್ ಫಾರ್ಮ್ ದೊಡ್ಡಬಳ್ಳಾಪುರ ತೋಟಕ್ಕೆ ಬಂದಿದ್ದರು ಕಳೆದ ಭಾನುವಾರ. ಸಾಕಷ್ಟು ವಿಷಯಗಳನ್ನು ನಾವು ಗಮನಿಸಿದ್ರು ಮತ್ತು ಅವ್ರಿಗೆ ನೀರಾವರಿ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬಂತು. ಆಮೇಲೆ ಅವ್ರಿಗೆ ಅವರ ಮಣ್ಣಿನಲ್ಲಿ ಕೆಲವು ಸಮಸ್ಯೆ ಇದೆ. ಸೊ ಮೇಲ್ಮಣ್ಣು ಬದಲಾಗಿರೋದು, ನೀರಿನಲ್ಲಿ ಜಾಸ್ತಿ ತೇವಾಂಶ ನಿಲ್ಲೋದು, ಎಲ್ಲಿ ನೀರಿನಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಅಲ್ಲಿ ಅವರ ಅಡಿಕೆ ಗಿಡಗಳ ಬೆಳವಣಿಗೆ ಕುಂಠಿತವಾಗಿತ್ತು. ಅದಕ್ಕೆ ನಮಗೂ ಕೆಲವು ಭಾಗದಲ್ಲಿ ಎಂ ಎಸ್ ಫಾರ್ಮಿನ ಸಮಸ್ಯೆ ಇತ್ತು. ಆ ಜಾಗಕ್ಕೆ ಕರ್ಕೊಂಡೋಗಿ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ನಾವು ಅಲ್ಲಿ ಯಾವ ಉಪಶಮನ ಮಾಡ್ಕೋತಾ ಇದ್ದೀವಿ ಇವಾಗ. ಸ್ವಲ್ಪ ಹೊರಗಡೆಯಿಂದ ಕೆಂಪು ಮಣ್ಣು ತರಿಸಿ ಪ್ರತಿ ಗಿಡದ ಬುಡಕ್ಕೆ ಒಂದು 5-5 kg ಕೆಂಪು ಮಣ್ಣನ್ನು ಹಾಕಿ ಆ ಒಂದು ಜಾಸ್ತಿ ತೇವಾಂಶ ನಿರ್ತಕ್ಕಂಥ ಜಾಗದಲ್ಲಿ ಮಣ್ಣನ್ನು ಸ್ವಲ್ಪ ಪರಿವರ್ತನೆ ಮಾಡಿ ಆ ಬೆಳೆಗಳಿಗೆ ಬೆಳವಣಿಗೆಗೆ ಸ್ವಲ್ಪ ಸಹಾಯ ಮಾಡೋಣ ಅನ್ನೋದು ಒಂದು ಉಪಕ್ರಮನ ನಾವು ಕಳೆದ ನವೆಂಬರ್-ಡಿಸೆಂಬರ್ನಲ್ಲಿ ಮಾಡಿದ್ದೀವಿ. ಅದರ ರಿಸಲ್ಟ್ಸ್ ನೋಡಬೇಕು ಈ ಮುಂಗಾರಿನಲ್ಲಿ ಹೇಗೆ ಬರುತ್ತೆ ಅಂತ. ಅದು ಯೋಗೇಶ್ ಅವರು ಅದನ್ನು ಗಮನಿಸಿದರು. ಅವರ ಮುಖ್ಯ ಸಮಸ್ಯೆ ಇದ್ದಿದ್ದು ಅದು ಒಂದಾಗಿತ್ತು. ಅದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ಹೀಗೆ ನೀವು ನಮ್ಮ ಕೃಷಿ ಭೂಮಿಗೆ ಬಂದಾಗ ಸೊ ನಿಮಗೆ ನಿರ್ದಿಷ್ಟ ಸಮಸ್ಯೆಗಳಿದ್ದರೆ, ಸಂದೇಹಗಳಿದ್ದರೆ ಅದೆಲ್ಲವನ್ನೂ ನಾವು ಅಲ್ಲಿ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ಅಥವಾ ಅದನ್ನು ವಿಮರ್ಶೆ ಮಾಡಿದಾಗ ಒಂದಲ್ಲ ಒಂದು ರೀತಿ ಒಂದು ಪರಿಹಾರ ಹೊಳೆಯುತ್ತೆ ನಮಗೆ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಇತರ ಕೃಷಿಕರ ತೋಟಕ್ಕೆ ಭೇಟಿ ಮಾಡಿರಿ. ನಮ್ಮನೆ ತೋಟಕ್ಕೆ ಬನ್ನಿ ಅಂತಲ್ಲ, ನೀವು ಯಾವುದೇ ಸಾವಯವ ಕೃಷಿಕರ ತೋಟಕ್ಕೆ, ರಾಸಾಯನಿಕ ರಹಿತ ಕೃಷಿಕರ ತೋಟಕ್ಕೆ ಭೇಟಿ ಮಾಡಿರಿ. ನಿಮಗೆ ಇರಬಹುದಾದಂಥ ಸಮಸ್ಯೆಗಳನ್ನು, ಸವಾಲುಗಳನ್ನು ಅವ್ರ ಹತ್ರನೂ ನೀವು ಒಂದು ಡಿಸ್ಕಷನ್ ಮಾಡ್ಕೊಳ್ಳಿ. ಯಾವುದೋ ಅವ್ರಿಗೂ ಆ ಸಮಸ್ಯೆ ಇದ್ದರೆ ಅದು ಏನೋ ಒಂದು ಪರಿಹಾರ ಅವರು ಪ್ರಯತ್ನ ಮಾಡಿರ್ತಾರೆ. ಆ ಪರಿಹಾರವನ್ನು ನೀವು ಗಮನಿಸ್ಬೋದು. ಅದು ಅನುಕೂಲ ಅನಿಸಿದ್ರೆ ನಿಮ್ಮ ಕೃಷಿ ಭೂಮಿಯಲ್ಲಿ ಮತ್ತೆ ನೀವು ಅದನ್ನು ಅಳವಡಿಸ್ಕೋಬೋದು. ಹಾಗಾಗಿ ಈ ಸಮಯ ಇದ್ದಾಗ ಇತರ ಕೃಷಿಕರ ತೋಟಕ್ಕೆ ಭೇಟಿ ಮಾಡೋದು ಮತ್ತು ನಮ್ಮ ಸಮಸ್ಯೆಗಳನ್ನು ಅವ್ರ ಜೊತೆ ವಿಮರ್ಶೆ ಮಾಡಿಕೊಳ್ಳೋದು ಒಂದು ಭಾಳ ಮುಖ್ಯವಾದ ಕಲಿಕೆಯ ಮಾರ್ಗ. ಈ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಆದಷ್ಟು ನಮ್ಮ ಕಲಿಕೆ ಇದೇ ಥರ ಮುಂದುವರಿಲಿ. ಒಳ್ಳೆಯದು ಯೋಗೇಶ್ ಅವರೇ. ಹೇಳಿಯಪ್ಪ, ಇನ್ಯಾವುದಾರ ವಿಷಯಗಳಿದೆಯಾ? ಹೇಳಿ. ಸರ್, ನಾನು ಮಂಜುನಾಥ್, ಯಡಿಯೂರಿಂದ. ಹೇಳಿ ಸರ್. ಈ ಗ್ಲಿರಿಸೀಡಿಯಾ ಗಿಡದ್ದು ಅಂದ್ರೆ ಅದರ ಬೇರುಗಳ ಬಗ್ಗೆ ನನಗೆ ಒಬ್ಬೊಬ್ಬರು ಕಡೆಯಿಂದ ಒಂದೊಂದು ರೀತಿ ಮಾಹಿತಿ ಬರುತ್ತೆ. ಆದರೆ ಅದ್ರ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಿಲ್ಲ.
ಕೆಲವರು ಹೇಳ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ನೀವು ಅಂದ್ರೆ ಜಮೀನಿನ ಮಧ್ಯಭಾಗದಲ್ಲಿ ಹಾಕಬೇಡಿ, ನೀವು ಬದುಗಳಲ್ಲಿ ಹಾಕೊಳ್ಳಿ ಅಷ್ಟೇ. ಅದನ್ನ ಮಧ್ಯಭಾಗದಲ್ಲಿ ಹಾಕಿದ್ರೆ ಅದರ ಬೇರ್ಗಳು ಎಲ್ಲಾ ಕಡೆ ಹರಡಿ ಮತ್ತೆ ಗೊತ್ತಿಲ್ಲ, ಅವ್ರು ಹೇಳೋ ಪ್ರಕಾರ ಅದೇನೋ ಆಮೇಲೆ ಮತ್ತೆ ಎಲ್ಲಾ ಕಡೆನೂ ಅದೇ ಬರುತ್ತೆ ಗಿಡ, ಮತ್ತೆ ಬೇರೆ ನಿಮ್ಗೆ ಸುಮಾರು ತೊಂದರೆಗಳಾಗತ್ತೆ, ಈ ತರದ್ ಏನೇನೋ ಹೇಳ್ತಾರೆ. ಬಟ್ ನನಗೆ ಇದ್ದು ಅನುಭವ ಇಲ್ಲ. ಸೊ ನೀವು ಈಗ ಆಲ್ರೆಡಿ ಅದೆಲ್ಲ ಮಾಡಿರೋದ್ರಿಂದ ನಿಮ್ಮ ಪ್ರಕಾರ ಅದು ಏನು ಸಮಸ್ಯೆ ಆಗಲ್ವಾ? ಈಗ ನೀವು ಸಂಗಾತಿ ಬೆಳೆ ಆಗ ಅದನ್ನು ಕೂಡ ಕೆಲವು ಗಿಡಗಳ ಜೊತೆಗೆ ಹಾಕಿದ್ದೀರಾ, ಸೊ ಅದರಿಂದ ಏನು ಮುಂದಕ್ಕೆ ಸಮಸ್ಯೆ ಆಗೋದಿಲ್ವಾ? ಮಂಜುನಾಥ್ ಅವರೇ, ಕಳೆದ 2-3 ವರ್ಷದ ಹಿಂದೆ ನಾನು 2 ವರ್ಷ ಹಿಂದೆ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಸಂಗಾತಿ ಗಿಡವಾಗಿ ನಾನು ಗ್ಲಿರಿಸಿಡಿಯವನ್ನು ಯೂಸ್ ಮಾಡ್ತೀವಿ, ಅದರದ್ದು ಸಾಕಷ್ಟು ಗುಣಧರ್ಮಗಳು ನಮಗೆ ಬೆನಿಫಿಟ್ ಸಿಗುತ್ತೆ ನಮ್ಮ ಮುಖ್ಯ ಬೆಳೆಗೆ ಅಂತ ನಾನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ಹಾಕಕ್ಕೆ ಶುರು ಮಾಡಿದೆ. ಅದ್ರ ಬಗ್ಗೆ ಹೇಳಿದಾಗ ಅದು ನೋಡಿದಾಗ ಇದೇ ಥರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಯಾರು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದಾರೋ ಅವ್ರು ಯಾರೂ ಅದನ್ನು ಅನುಭವಿಸೇ ಇಲ್ಲ. ಎಲ್ಲ ಇಮ್ಯಾಜಿನೇಷನ್ನು. ನಾನು ಕೇಳೋದಿಷ್ಟೇ, ನಿಮ್ಮ ತೋಟದಲ್ಲಿ ನೀವು ಮಾಡಿದ್ದೀರಾ 10-12 ವರ್ಷದ ಗ್ಲಿರಿಸಿಡಿಯ ಮರಗಳು ಇದುವಾ? ಅದರಿಂದ ನಿಮ್ಮ ಗಿಡಕ್ಕೆ ಏನಾದರೂ ತೊಂದರೆ ಆಗಿದೆಯಾ? ನೀವು ಕಿತ್ತಾಕಿದ್ದೀರಾ? ಏನಕ್ಕೆ ಕಿತ್ತಾಕಿದ್ದೀರಿ? ಆಗುತ್ತಂತೆ, ಆಗ್ಬೋದಂತೆ ಬೇಡ, ನಿಮಗಾಗಿದೆಯಾ? ದಯವಿಟ್ಟು ಹೇಳಿ, ನಿಮ್ಮ ಅನುಭವ ಮಾತ್ರ ಹೇಳಿ. ನಿಮ್ಮ ಗ್ಲಿರಿಸಿಡಿದ ಮರದ ಬೇರಿನಿಂದ ನಿಮ್ಮ ಮುಖ್ಯ ಬೆಳೆಗೆ ತೊಂದರೆ ಆಗಿದೆಯಾ ಹೇಳಿ. ಆಗಿದೆಯಾ ಹೇಳಿ. ಇದನ್ನು ನಾನು ಪ್ರತಿಯೊಬ್ಬರನ್ನು ಒತ್ತಿ ಕೇಳ್ತಿದ್ದೀನಿ ಸರ್. ಇದುವರೆಗೂ ಒಬ್ಬರೂ ನನಗೆ ಹೇಳಿಲ್ಲ, ಯಾಕಂದರೆ ಯಾರು ಮಾಡೇ ಇಲ್ಲ ಈ ಪ್ರಯೋಗಗಳನ್ನು. ಎಲ್ಲ ಬದುಗಳಲ್ಲಿ ಬೇಲಿಗಳಲ್ಲಿ ಹಾಕ್ಕೊಂಡಿದ್ದಾರೆ. ಸಂಗಾತಿ ಸಸ್ಯವಾಗಿ ಗ್ಲಿರಿಸಿಡಿಯವನ್ನು ಹಾಕಿ ಅದರ ಉಪಯೋಗಗಳನ್ನು ಪಡ್ಕೊಂಡಿರೋ ಉದಾಹರಣೆಗಳು ನಮ್ಮ ಮುಂದೆ ಬಹಳ ಕಡಿಮೆ, ಒಬ್ಬರೊಬ್ಬರ ಮಾಡಿರ್ಬೋದು. ಆದರೆ ಇದೆಲ್ಲ ಊಹಾತ್ಮಕ ವಿವರಣೆಗಳು, ಇಮ್ಯಾಜಿನರಿ ಸಿಚುವೇಶನ್ಸು, ಆನ್ಸರ್ಸು. ಅವ್ರು ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್. ಅವ್ರು ನನ್ನ ಮುಂದೆ ಇವತ್ತು ಬಂದು ಹೇಳಿ, ನೀವು ಇದೇ ಪ್ರಶ್ನೆ ಕೇಳಿ ಸರ್, ನೀವು ಮಾಡಿದ್ರಪ್ಪ, ಎಷ್ಟು ವರ್ಷ ಹಾಕಿದ್ರಿ, ಎಷ್ಟು ವರ್ಷದ ಮರ, ಎಷ್ಟು ದಪ್ಪ ಗೆಡ್ಡೆ ಆಗಿತ್ತು, ಎಷ್ಟು ಅಗಲ ಬೇರೋಗಿತ್ತು, ಎಲ್ಲೆಲ್ಲಿ ಅದರ ಸಂತಾನವನ್ನು ಜಾಸ್ತಿ ಮಾಡ್ಕೊಂಡಿತ್ತು, ನೀವು ಹೇಗೆ ನಿರ್ವಹಣೆ ಮಾಡಿದ್ರಿ ಅಥವಾ ಮಾಡ್ತಾ ಇದ್ರಿ, ಕೊಡಿ ಮಾಹಿತಿ. ಯಾರು ಸರ್ ಮಾಡಿದ್ದಾರೆ? ಮಾಡಿಬಿಟ್ಟು ಹೇಳ್ಬೇಕು ತಾನೆ ಸರ್. ಇದು ಮೊದಲನೇ. ಇದು ಎರಡನೇದು, ಈಗ ನೋಡಿ, ಅದು ಗ್ಲಿರಿಸಿಡಿ ಆಗ್ಬೋದು, ಯಾವುದೇ ಗಿಡ ಆಗ್ಬೋದು, ಅದು ತಾಯಿ ಬೇರು ಸಸ್ಯಗಳು, ಟ್ಯಾಪ್ ರೂಟ್ ಪ್ಲಾಂಟ್ಸ್ ಅಂತೀವಿ. ಸೊ ತಾಯಿ ಬೇರು ಸಸ್ಯದ ಬೇರಿನ ಗುಣಧರ್ಮಗಳೇನು, ಬೇರಿನ ಲಕ್ಷಣಗಳೇನು, ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಟ್ಯಾಪ್ ರೂಟ್ ಪ್ಲಾಂಟ್ ರೂಟ್ಸ್? ಅದು ಭೂಮಿ ತಳಭಾಗಕ್ಕೆ ಹೋಗುತ್ತೆ ತಾನೆ, ಎಲ್ಲಿ ಹರಡ್ಕೊಳ್ಳುತ್ತೆ? ಅದು ಆಳಕ್ಕೆ ಹೋಗುತ್ತೆ ಸರ್. 2 ಅಡಿ 3 ಅಡಿ 4 ಅಡಿ. ನಿಮ್ಮ ಮಣ್ಣು, ನಿಮ್ಮ ಭೂಮಿ ಹೇಗಿರುತ್ತೋ ಅದರ ಅನುಗುಣವಾಗಿ ತನ್ನ ಬೇರನ್ನು ಅದು ಆಳಕ್ಕೆ ವ್ಯಾಪಿಸ್ಕೊಳ್ಳುತ್ತೆ. ಯಾವುದೇ ಗಿಡದ ಬೇರು ಆಳಕ್ಕೆ ಹೋದಷ್ಟು ನಮಗೆ ಅದರದ್ದು ಉಪಯೋಗ ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆಂದರೆ ತಳಮಟ್ಟದ ಮಣ್ಣಿನಲ್ಲಿರ್ತಕ್ಕಂಥ ಮಣ್ಣು ಸಸ್ಯ ಪೋಷಕಾಂಶಗಳನ್ನು ಮತ್ತು ಖನಿಜಾಂಶಗಳನ್ನು ಈ ತಾಯಿ ಬೇರು ಮರಗಳು ಅಲ್ಲಿ ಹೀರ್ಕೊಂಡು ಮೇಲೆ ತಗೊಂಬಂದು ಎಲೆಗಳನ್ನು ಉತ್ಪಾದಿಸಿ ಆ ಎಲೆಗಳನ್ನು ಗೊಬ್ಬರವಾಗಿ ನಮಗೆ ಕೊಡ್ತವೆ. ಇದು ಒಂದು ರೀತಿ ಪೋಷಕಾಂಶಗಳ ಪುನರ್ಬಳಕೆ. ತಳಮಟ್ಟದಲ್ಲಿರ್ತಕ್ಕಂಥ ಮಣ್ಣಿನ ಪೋಷಕಾಂಶಗಳನ್ನು ಮೇಲ್ಮಣ್ಣಿಗೆ ತಂದಾಕ್ತಂಗಾಯಿತು. ಅದು ಎಲ್ಲ ಥರದ ತಾಯಿ ಬೇರು ಸಸ್ಯಗಳು ಮಾಡ್ತವೆ, ಅದರಲ್ಲಿ ಗ್ಲಿರಿಸಿಡಿಯನು ಒಂದು. ಹಾಗಾಗಿ ಇದರಲ್ಲಿ ಏನು ಲಿಮಿಟೇಷನ್ ಇದೆ? ಎಲ್ಲಿ ಬೇರು ಹಡ್ಕೊಂಡಿದೆ? ತೆಂಗಿನ ಮರದ ಥರ, ಅಡಿಕೆ ಮರದ ಥರ ಬೇರು ಹಡ್ಕೊಂಡು ಹೋಗುತ್ತೆ. ಇಟ್ ಈಸ್ ನಾಟ್ ಎ ಫೈಬರಸ್ ರೂಟ್ ಪ್ಲಾಂಟ್ ಟ್ರೀ, ಇಟ್ ಇಸ್ ಎ ಫೈಬರಸ್ ರೂಟ್, ಇಟ್ ಇಸ್ ಎ ಟ್ಯಾಪ್ ರೂಟ್ ಪ್ಲಾಂಟ್ ಟ್ರೀ. ಸರ್, ಇದು ವೈಜ್ಞಾನಿಕವಾಗಿ ಯಾರೂ ಯೋಚನೆ ಮಾಡಿಲ್ಲ. ಹೋಗಲಿ ಬಿಡಿ, ಪಾತಾಳಕ್ಕೆ ಹೋಗಲಿ. ನೀವು ಭೂಮಿ ಒಳಗಡೆ ಬೇರು ಎಷ್ಟು ಹೋದ್ರೂ ಒಳ್ಳೇದಲ್ವೇ? ಯಾವುದೇ ಗಿಡ ಅಥವಾ ಮರ ಎಷ್ಟು ಆಳಕ್ಕೆ ತನ್ನ ಬೇರನ್ನು ತಳಿಸುತ್ತೋ ಅಷ್ಟು ಅದಕ್ಕೆ ಬರ ನಿರೋಧಕ ಶಕ್ತಿ ಬರುತ್ತೆ. ಮಳೆ ಕಮ್ಮಿ ಆದಾಗಲೂ, ನೀರಿನ ಅಂಶ ಕಮ್ಮಿ ಇದ್ದಾಗಲೂ ತಳಮಟ್ಟದಲ್ಲಿರ್ತಕ್ಕಂಥ ತೇವಾಂಶ ಹೀರಿಕೊಂಡು ಅದು ಬೆಳೀತಾ ಹೋಗುತ್ತೆ. ಹಾಗಾಗಿ ನೋಡಿ, ಯಾವುದೇ ನಮ್ಮ ಈ ಕಹಿ ಬೇವಿನ ಮರ ಎಷ್ಟು ಆಳಕ್ಕೆ ಬೇರೋಗಿರುತ್ತೆ ನೋಡಿ, ಅವು ಎಷ್ಟು ಕಡಿದ್ರೂ ಮತ್ತೆ ಚಿಗುರ್ತಾ ಇರ್ತವೆ. ಯಾವ ಬರ ಸಹಿಷ್ಣುತೆ ಮರಗಳಾಗ್ತವೆ ಇವೆಲ್ಲವ. ಹಾಗಾಗಿ ದಯವಿಟ್ಟು ಯಾವುದೇ ರೀತಿ ಪೂರ್ವಾಗ್ರಹ ಪೀಡಿತರಾಗೋದು ಬೇಡ, ಪ್ರೀ ಬಯಸ್ ಆಗೋದು ಬೇಡ. ನಮ್ಮ ಕೃಷಿ ಭೂಮಿಲಿ ನಾವು ಪ್ರಯೋಗ ಮಾಡೋಣ. ಆಮೇಲೆ ಅದು ಎಲ್ಲ ಕಡೆ ಬೀಜ ಬೀಳುತ್ತೆ, ಎಲ್ಲ ಕಡೆ ಮರಿ ಹುಟ್ಸ್ಕೊಳ್ಳುತ್ತೆ. ಹೌದು, ನೀವು ನಿರ್ವಹಣೆ ಮಾಡದೇ ಇದ್ದರೆ ಎಲ್ಲ ಆಗುತ್ತೆ. ನೀವು ನಿರ್ವಹಣೆ ಮಾಡಿ. ನಾವು ಗ್ಲಿರಿಸಿಡಿ ಹಾಕೋದೇನಕ್ಕೆ? ವರ್ಷಕ್ಕೆ 4 ಸತಿ ಕತ್ತರಿಸಿ ಸೊಪ್ಪು ತೊಗೊಂಡು ಅದನ್ನು ಮುಚ್ಚಿಗೆ ಮಾಡಲಿಕ್ಕೆ, ಅಥವಾ ನಮ್ಮ ಸಾವಯವ ಗೊಬ್ಬರ ತಯಾರು ಮಾಡ್ಕೊಳ್ಳೋಕ್ಕೆ. ಅದನ್ನು ಯಾಕೆ ಸರ್ ಬೆಳಿಗ್ಗೆ ಬಿಡ್ತೀರಾ? ವರ್ಷಕ್ಕೆ 4 ಸತಿ ಕತ್ತರಿಸಿ, ಹೂವಾಡೋಕ್ಕೆ ಮುಂಚೆ ಕತ್ತರಿಸಿ, ಬೀಜ ಬೇಕಾದರೆ ಬಿಟ್ಕೊಳ್ಳಿ, ಇಲ್ಲಾಂದರೆ ಕತ್ತರಿಸಿ ಮುಚ್ಚಿಗೆ ಮಾಡಿ, ಮಣ್ಣಿಗೆ ಸೇರಿಸಿ. ಸಮಸ್ಯೆ ಎಲ್ಲಿ ಬಂತು? ಹಾಗಾಗಿ ದಯವಿಟ್ಟು ಯಾರಾದರೂ ಮಾಡಿ ಅನುಭವಿಸಿ
ತೊಂದರೆ ಆಗಿದ್ದವರು ಅದನ್ನು ಹೇಳಿದ್ರೆ ಅವ್ರ ಮಾತನ್ನು ಕೇಳೋಣ ಖಂಡಿತ. ಅವ್ರಿಗೇನು ಸಮಸ್ಯೆ ಆಯಿತು, ಅದಕ್ಕೇನು ಅವ್ರು ಪರಿಹಾರ ಮಾಡಿಕೊಂಡ್ರು, JCB ಬೇರೆಸಿ ಮತ್ತೆ ಕಿತ್ತಾಕ್ಸ್ಬಿಟ್ರೆ ಅಥವಾ ಬೇರೆ ಏನಾದ್ರು ಮಾಡಿದ್ರೆ ಎಲ್ಲವನ್ನು ಕೇಳೋಣ. ಬಟ್ ಆ ಥರದ್ದು ಕೇಸ್ ಸ್ಟಡಿ, ಆ ಥರದ್ದು ಒಂದು ಲೈವ್ ಎಕ್ಸಾಂಪಲ್ಸು ನನಗಿದುವರೆಗೂ ಯಾವ ರೈತರು ಹೇಳಿಲ್ಲ ಸರ್. ನಾನು ಇದನ್ನು ಕೇಳ್ತಾನೆ ಇದ್ದೀನಿ, ಯಾರೂ ಹೇಳಿಲ್ಲ. ಈಗ ನೀವು ಅವರು ಸರ್ ನಮಸ್ತೆ, ನಾನು ಚೆನ್ನೇಗೌಡ ಸರ್, ಮಂಡ್ಯ. ಹೇಳಿ ಚೆನ್ನೇಗೌಡ್ರೆ. ಏನೇನಿಲ್ಲ ಸರ್, ಈಗ ಅಭಿಪ್ರಾಯಗಳು ಬೇರೆ ಬೇರೆ ಇರೋದ್ರಿಂದ ನಾವೇನ್ ಮಾಡೋಣ ಅಂತಂದ್ರೆ ನನಗೆ ಹೊಳೆದಿದ್ದು ಸರ್, ಈಗ ಗ್ಲಿಸಿಡಿಯಾ ಒಂದ್ 3 ವರ್ಷಕ್ಕೆ ಸರ್ ಎಷ್ಟು ಬಲವಾಗ್ತದೋ ಏನ್ ಸರ್, ಹೇಳಿ ಬಲವಾಗ್ತದೋ ಅದನ್ನ ಏನ್ ಮಾಡೋದು, ಪಕ್ಕದಲ್ಲಿ ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ ಅಲ್ಲಲ್ಲ ಈ ವರ್ಷ ಆಗದ್ದು, ಈ ವರ್ಷ ಒಂದು, ನಾಳೆ ವರ್ಷ ಒಂದು, ನಾಳಿದ್ದು ವರ್ಷ ಇರ್ತಲ್ಲ ಸರ್, 3 years ಆದ ತಕ್ಷಣನೇ ಬಲವಾಗ್ಬಿಡ್ತದೆ, ಅದು ಮುಂದೆ ತೆಗಿಯಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಅದನ್ನ ತೆಗ್ದಾಕ್ಬಿಡುದು ಸರ್. 3 ವರ್ಷ ಬಳಸ್ಕೊಂಡು ನಾವು ಹೇಳಿ ಪುನಃ ನೆಕ್ಸ್ಟ್ ಒಂದ್ ಬೆಳೀತಾ ಇರ್ತದಲ್ಲ ಸರ್, ಆಲ್ಟರ್ನೇಟಿವ್ ಆಗಿ ಅಲ್ಲಲ್ಲೇ ಮಾಡ್ಕೊಂಡು ಅದ್ರ ಉಪಯೋಗವನ್ನು ಪಡ್ಕೋಬಹುದು. ಅಥವಾ ಬೇರುಗಳಿಂದ ನಮ್ಗೆ ಅಕಸ್ಮಾತ್ ಮುಂದೆ ಬೇರ್ ತೆಗಿಯಕ್ಕಾಗಲ್ಲ, ಇದೆಲ್ಲ ಡಿಸ್ಟರ್ಬ್ ಮಾಡ್ತದೆ ಅನ್ನುವುದು ಏನಾದ್ರೂ ಅಕಸ್ಮಾತ್ ನಮಗೆ ಕಂಡು ಬಂದ್ರೆ ಈ ರೀತಿ ಮಾಡ್ತಾ ನಮ್ಗೆ ಏನ್ ಅನಿಸ್ತದೋ ಆಮೇಲೆ ಅದನ್ನ ಬಿಡುವುದೋ ಅಥವಾ ಇದ್ ಮಾಡೋದು, ನಾವು ಆ ರೀತಿ ಆಲ್ಟರ್ನೇಟಿವ್ ಮಾಡ್ಕೊಂಡ್ರೆ ಸರಿ ಹೋಗ್ಬೋದು ಅಂತ ಅನಿಸ್ತದೆ ಸರ್. ಅಕಸ್ಮಾತ್ ಅದು ನೀವ್ ಹೇಳ್ದಂಗೆ ಕಟ್ ಮಾಡ್ತಾ ಇದ್ರೆ ತೊಂದರೆ ಇಲ್ಲ ಸರ್. ಅದು ಈ ಅಲ್ಲಲ್ಲೇ ಕಟ್ ಮಾಡಿ ಪ್ರೂನಿಂಗ್ ಮಾಡಿ ನಾವು ಅದ್ರ ಸೊಪ್ಪನ್ನು ಬಳಸ್ಕೊಂಡು ಆಮೇಲೆ ಸಂಗಾತಿ ಗಿಡದ ಅದ್ರ ಬೇರೆ ಮೂಲಕ ದೊರೆಯುವಂತ ಪೋಷಕಾಂಶಗಳು ಕೂಡ ದೊರೆಯುತ್ತೆ ಸರ್. ಆದ್ರೆ ನಮಗೆ ಈಗ ಇವರು ಹೇಳಿದ್ರಲ್ಲ ಸರ್, ಅವ್ರ ಹೆಸರು ಮರ್ತದೆ, ಯೋಗೇಶ್ ಅಣ್ಣವರು, ನನಗೆ 2-3 ಇದ್ರಲ್ಲಿ ನನಗೆ ಆ ರೀತಿ ಬಂತು ಸರ್, ಬೇರ್ ಭದ್ರ ಆಗ್ಬಿಡ್ತದೆ ಸರ್ ಅದು ಅಂತಂದ್ರು. ನಾನು ಆಮೇಲೆ ಯೋಚನೆ ಮಾಡಿದೆ, ಇಲ್ಲಿ ಬೇರ್ ಭದ್ರ ಆದ್ರೂ ಪರವಾಗಿಲ್ಲ, 3-4 ವರ್ಷಕ್ಕೊಮ್ಮೆ. ಹೇಳಿ ಹಲೋ ಗೌಡ್ರ ಕನೆಕ್ಷನ್ ಹೊಟ್ಟೋಯ್ತು. ಹಲೋ, ಇಲ್ಲಿ ವಿಷಯ ತಗೊಳ್ಳೋಣ. ಯೋಗೇಶ್ ಅಣ್ಣ, ಸ್ವಲ್ಪ 1 ನಿಮಿಷ ಲೈನಿಗೆ ಬರ್ತೀರಾ ಯೋಗೇಶು? ಹಲೋ, ನಾನೇ ಕೇಳಿಸ್ತಾ ಇಲ್ವಾ? ಇಲ್ಲ, ಕೇಳಿಸ್ತಾ ಇದೆ ಸರ್. ಅವ್ರು ಯಾರು ರೆಸ್ಪಾಂಡ್ ಮಾಡ್ತಿಲ್ಲ. ಗೌಡ್ರು ಮ್ಯೂಟ್ ಆಗಿದ್ದಾರೆ. ಯೋಗೇಶು ಒಂದು ಸ್ವಲ್ಪ ಲೈನಿಗೆ ಬನ್ನಿ ಸಾಧ್ಯವಾದ್ರೆ. ಯೋಗೇಶು, ಫೋನ್ ಹತ್ರ ಇದ್ದೀರಾ? ಸರ್ ಹೇಳಿ ಸರ್. ಈಗ ನಾವು ನಮ್ಮ MS ಫಾರ್ಮಿನ ಒಳ ರಸ್ತೆಯ ಒಳಭಾಗದಲ್ಲಿ 2 ಅರಣ್ಯ ವೃಕ್ಷಗಳ ಮಧ್ಯೆ ನಾನು ಗ್ಲಿರಿಸಿಡಿಯಾ ಮತ್ತು ಸುಬಾಬುಲ್ ನೋಡಿ, ನೆನಪಿದ್ಯಾ? ಕೃಷಿ ಹೊಂಡಿದ್ರೆ ಮೇಲೆ ಹೋದ ತಕ್ಷಣ ಬಲಗಡೆ ಸುಬಾಬುಲ್ ಕಾಂಡ ಎಷ್ಟು ದಪ್ಪ ಇತ್ತು? ಅದು ಮರ ದೊಡ್ಡ ಮರ ಸರ್. ಅಲ್ಲ, 4 ವರ್ಷದ ಮರ ನಮ್ದು ಸುಬಾಬುಲ್ಲು ಮತ್ತೆ ಗ್ಲಿರಿಸಿಡಿಯಾ 4 ವರ್ಷದ ಮರಗಳು ಗಮನಿಸಿದ್ರಿ ಅಲ್ವಾ? ಹ್ಞೂ ಸರ್, ನೋಡಿದೆ ಸರ್. ಆಲ್ವಣ ಮರ ಅಂತೂ ಸುಬಾಬುಲ್ ಮರ ಅಂತೂ ದೊಡ್ಡದ ಮರ. ಅಲ್ಲ, ನಾವು ದೊಡ್ಡ ಮಾಡಕ್ ಬಿಟ್ಟಿಲ್ವಲ್ಲಪ್ಪ, ಕತ್ತರಿಸಿಟ್ಟಿರ್ಲಿಲ್ವ ನಾವು? ಸರ್, ಅದು 2 ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಮಧ್ಯೆ. ಸರ್ ಗೊತ್ತಾಯ್ತು ಸರ್. ಮತ್ತೆ ಏನ್ ತೊಂದ್ರೆ, ಯಾಕೆ ತೊಂದರೆ ಮಾಡ್ತಾ ಇತ್ತು ಅದು? ಅಲ್ಲ, ತೊಂದ್ರೆ ಏನಿಲ್ಲ ಸರ್, ಕಟ್ ಮಾಡಿ ಅದನ್ನ ಭೂಮಿಗೆ ಹಾಕೋದು ಬಯೋಮಾಸ್ ಜಾಸ್ತಿ ಆಗುತ್ತಲ್ಲ ಸರ್. ಅದೇ ನೀವು ಹೇಳ್ದಂಗೆ ಅಂತಂದ್ರೆ ಸರ್, ಯಾರು ಆತರ ಮಾಡಿಲ್ವೋ ಆತರ ಮಾತ್ರ ಹೇಳಬಹುದು. ಈಗ ಮಾಮೂಲಿ ಹೆಂಗಂದ್ರೆ ಸೈಡ್ ಬೇರೆ, ಈಗ ಅದೇ ಸರ್ ಮಾನೋಕ್ರಾಪ್ ಮಾಡ್ತಾರಲ್ಲ ಸರ್, ಅವ್ರು ಈಗ ಅಡಿಕೆ ಗಿಡ ಬಿಟ್ಟು ಇನ್ನೇನು ಇರಬಾರ್ದು. ಇದ್ರಲ್ಲಿ ಆತರ ಇರೋರು ಮಾತ್ರ ಹೇಳೋದು ಸೈಡ್ ಹಾಕ್ಬಿಡಿ. ಈಗ ಇದು ಸರ್ ಡಯಂಚ ಆಮೇಲೆ ಇದು ಇದೆಯಲ್ಲ ಸರ್, ಸೆಣಬು ಡಯಂಚ, ಅದನ್ನ ಹಾಕ್ಲೇಬೇಡ್ರಿ ಅಂತ ನಮ್ದು ಅಕ್ಕಪಕ್ಕ ಹಾಕ್ಬೇಡ್ರಿ ಅಂತ ನಮ್ಗೆ ಇದ್ ಮಾಡ್ತಾರೆ. ಅದು ಕಾಯಾಗಿ ಬೀಜ ಉದ್ರಿ ತಿರ್ಗಾ ಉಡ್ತೈತೆ ಮಳೆಗಾಲದಲ್ಲಿ. ಅದು ಅದನ್ನ ಹಾಕ್ಲೇಬೇಡ್ರಿ ಅಂತ ನನ್ಗೆ ಅರ್ಥನೋ. ಅದನ್ನ ನಾನ್ ಮಳೆಗಾಲದಲ್ಲಿ ಹಾಕೋದೇ ಇಲ್ಲ, ಅದು ಆಟೋಮೆಟಿಕ್ ಅದೇ ಕಾಯಾಗಿ ಇದಾಗಿ ಅದೇ ಉಟ್ಕೊಂಡಿಸ್ತಾರೆ. ಅದನ್ನೇ ನಾನು ಮಂಜಣ್ಣವ್ರಿಗೆ ನೀವು ಪ್ರತ್ಯಕ್ಷವಾಗಿ ಕಳೆದ ಭಾನುವಾರ ನೋಡಿದ್ರಿಂದ MS ಫಾರ್ಮ್ ಅಲ್ಲಿ 4 ವರ್ಷದ ಅಂದ್ರೆ 3 ವರ್ಷ 8 ತಿಂಗಳು ಗ್ಲಿರಿಸಿಡಿಯಾ ಮತ್ತೆ ಸುಬಾಬುಲು ನಿರ್ವಹಣೆ ಮಾಡಿದೀವಿ. ಅದರಿಂದ ಯಾವ್ದು ತೊಂದರೆ ಆಗಿತ್ತಾ ನೀವು ಗಮನಿಸಿದ್ರ? ನಿರ್ವಹಣೆಗಿನ್ನ ಅಲ್ಲಿ ಪಕ್ಕ ಚೆನ್ನಾಗಿ ನಿರ್ವಹಣೆ ಆಗಿತ್ತು. ಆಮೇಲೆ ಪಕ್ಕದ ಗಿಡ ಚೆನ್ನಾಗಿ ಬರ್ತದೆ ಸರ್, ಏಕ ಬೆಳೆ ಗಿಡಗಳು. ಸಂಗಾತಿ ಗಿಡ ಹಾಕೋದಿತ್ತು ಅಂದ್ರೆ ಅದು ಈಗ ಅಡಿಕೆ ಗಿಡ ಆಗ್ಲಿ ತೆಂಗಿನ ಗಿಡ ಆಗ್ಲಿ, ಈ ಬೇರೆ ಇಲ್ದಿಕ್ಕೂ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಸರ್. ಅದಕ್ಕೆ ಮಂಜಣ್ಣವರೇ, ನಿಮ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅನ್ಸುತ್ತೆ. ಇನ್ನೇನಾದ್ರು ವಿವರಣೆ ಬೇಕಾ?
ಇದನ್ನೇ ಸೇಮ್ ನಾನು ನೀವು ಹೇಳಿದಾಗೆ ಒಂದೇ ಒಂದು ಸಿರಿಸಿಡಿಯಾನ ಅಂದ್ರೆ ಅದು ಗೊತ್ತಿಲ್ಲದಂಗೆ ಮೇ ಬಿ ಯಾವಾಗ್ಲೂ ಕಟ್ಟಿ ಹಾಕಿದ್ದೆ ಅನ್ಸುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಬೆಟ್ಟದ ನಲ್ಲಿ ಗಿಡ ಸಹ ಬಂದಿತ್ತು. ಸೊ ನಮ್ಮ ಮತ್ತೆ ಅಲ್ಲಿ ಮಾವ ಇದ್ದವರು ಇಲ್ಲ ಎರಡೂ ಒಟ್ಟಿಗೆ ಇದ್ರೆ ಈ ಗಿಡ ಬೆಳೆಯಲ್ಲ, ಇದನ್ನ ಕಟ್ ಮಾಡ್ಬೇಕು ಅಂತಂದ್ರು. ನಾನು ಇಲ್ಲ ಮಾವ, ಅದು ಹಂಗೆ ಇರ್ಲಿ ಪರವಾಗಿಲ್ಲ, ಆದಷ್ಟು ಅದನ್ನ ಕೆಳಮಟ್ಟಕ್ಕೇನೆ ಅದನ್ನ ಕಟ್ ಮಾಡ್ತಾ ಬರೋಣ. ಅದು ಹೆಂಗಿದ್ರು ಗೊಬ್ಬರದ ಗಿಡ ಆಗಿರೋದ್ರಿಂದ ಅದ್ರದ್ದು ಸೊಪ್ಪನ್ನ ಉಪಯೋಗಿಸ್ಕೊಳ್ಳೋಣ, ನೋಡೋಣ ತೀರಾ ಏನಾದ್ರು ಬೆಳವಣಿಗೆಗೆ ತೊಂದರೆ ಆದ್ರೆ ಆಮೇಲೆ ಬೇಕಾದ್ರೆ ತೆಗೋಣ, ಅಲ್ಲಿವರೆಗೂ ಏನ್ ಬೇಡ ಅಂತ ಹೇಳಿ ಒಂದೇ ಒಂದು ನಾನು ಒಂದು ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ಅದನ್ನು ಮಾಡ್ತಾ ಇದ್ದೀನಿ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಗಿಡದ ಬೆಳವಣಿಗೆ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನನ್ನ ಊಹೆಗೂ ಮೀರಿದ ಬೆಳವಣಿಗೆ. ಅಂದ್ರೆ ನಾನು ಅಷ್ಟು ದೊಡ್ಡದಾಗಿ ಬೆಟ್ಟದಲ್ಲಿ ಗಿಡ ಇಷ್ಟು ಬೇಗ ಬೆಳೆಯುತ್ತೆ ಅಂತ ಅನ್ಕೊಂಡಿಲ್ಲ, ಬಟ್ ಅದು ಬೆಳೆದಿದೆ. ಸೊ ಅದ್ಮೇಲೆ ನನಗೆ ಪ್ರಾಬಬ್ಲಿ ಇದು ಒಳ್ಳೆ ಆಪ್ಷನ್. ನಾನು ಅದನ್ನ ಬಿಟ್ಟಿದ್ದು ಒಳ್ಳೇದೇ ಆಯ್ತು ಅಂತ ನನಗೂ ಈಗ ಅನ್ಸಕ್ ಶುರುವಾಗಿದೆ ಸರ್. ಖಂಡಿತ ಮಂಜುನಾಥ್. ಈ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ, ನಾವು ಮಾಡಿರೋದು ಅಥವಾ ಅದರ ಬೆನಿಫಿಟ್ ತೊಗೊಂಡಿರೋದು. ಹಾಗಾಗಿ ದಯವಿಟ್ಟು ಯಾರೇ ಆಗಲಿ ತೊಂದರೆ ಆಗಿದ್ದು ನೋಡಿದ್ರೆ, ಈ ಉದಾಹರಣೆಗೆ ಇದು ರಿಲೇಟೆಡ್ಗೆ ಹೇಳ್ಬಿಡ್ತೀನಿ. ನಾವು ಇದು ಅಂಥದ್ದು ಮಲ್ಬಾರ್ ನೀಮ್, ಹೆಬ್ಬೇವು ಹಾಕಬೇಡಿ ಅಂತಾರೆ. ಸರಿ, ಹೆಬ್ಬೇವು ಹಾಕಿದ್ರೆ ನಿಮ್ಮ ಅಡಿಕೆ ಗಿಡ ಪೂರ್ತಿ ಇದಾಗುತ್ತೆ, ಅಡಿಕೆ ತೋಟ ಇಳುವರಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೆಬ್ಬೇವನ್ನ ಕತ್ತರಿಸಿದ್ದಾರೆ, 7 ವರ್ಷಕ್ಕೆ 8 ವರ್ಷಕ್ಕೆ ಹೆಬ್ಬೇವನ್ನ ಕತ್ತರಿಸ್ಕೋತೀವಿ. ಆಮೇಲೆ ಅದರ ಮರಿಗಳು ಬರುತ್ತೆ ಹೆಬ್ಬೇವು ಬೇರಿನಿಂದ. ಅದರಲ್ಲಿ ಒಂದು ಮರಿನ ಬಿಟ್ಟು 2ನೇ ಬೆಳೆ ಪಡ್ಕೊಂಡಿರೋ ರೈತರದ್ದು ನಾನು ವೈಯಕ್ತಿಕವಾಗಿ ಪ್ರಾಕ್ಟಿಕಲಾಗಿ ಅವ್ರ ತೋಟದಲ್ಲಿ ನೋಡ್ಕೊಂಬಂದಿದ್ದೀನಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿನಲ್ಲಿ ಓಂಕಾರ ಮೂರ್ತಿ ಅವ್ರ ತೋಟಕ್ಕೆ ಹೋಗಿ ಅವ್ರನ್ನ ಕೇಳಿದೆ, ಮೂರ್ತಿಗಳೇ ಏನಿತ್ತು ಅಂತ. ಸರ್, ಇದು ಮುಂಚೆ ಇದ್ದಿದ್ದ ಹೆಬ್ಬೇವು ಮರನ ಕತ್ತರಿಸಿ ಅಲ್ಲಿ ಚಿಗುರು ಬೇರಿನಿಂದ ಬಂದಂಥ ಚಿಗುರನ್ನು ಬಿಟ್ಟು ನಾನು ಇನ್ನೊಂದು ಬೆಳೆ ಪಡ್ಕೊತಾ ಇದ್ದೀನಿ ಅಂದರು. ಅಲ್ಲಿಂದ ಕೆಲವೇ ಅಡಿ ಅಂತರದಲ್ಲಿ ತೆಂಗಿನ ಮರ ಇತ್ತು. ಯಾವುದೇ ಸಮಸ್ಯೆ ಆಗಿಲ್ಲ ಸರ್. 2 ಜನರೇಷನ್ ಆಫ್ ಮಲ್ಬಾರ್ ನೀಮ್, ಮಿಲಿಯಾ ದುಬಿಯಾ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ತೆಂಗಿನ ಮರಕ್ಕೆ ಯಾವ ತೊಂದರೆನೂ ಆಗಿಲ್ಲ ಸರ್. ಇವೆಲ್ಲ ಕಲ್ಪಿತ ಆರೋಪಗಳು. ಹಾಗಾಗಿ ನಾವು ರೈತರ ತೋಟಕ್ಕೆ ಹೋದಾಗ ಇದನ್ನೆಲ್ಲ ಪರಾಮರ್ಶೆ ಮಾಡಿದಾಗ, ಅವ್ರ ಅನುಭವ ಕೇಳ್ಕೊಂಡಾಗ ನಮಗೆ ಖಚಿತವಾದ ಮಾಹಿತಿ ಸಿಗುತ್ತೆ. ಹಾಗಾಗಿ ಯಾವುದು ಕಲ್ಪನೆಗಳು ಒಳಗಾಗೋದು ಬೇಡ. ನಮ್ದೇನು ನಾವು ಮಾಡೋಣ, ಅವ್ರಿಗೆ ಸಮಸ್ಯೆ ಆಗಿದ್ದವ್ರು ಖಂಡಿತ ಹೇಳಿ, ಉದಾಹರಣೆ ಸಮೇತ ನಮ್ಗೆ ವಿಶ್ಲೇಷಣೆ ಕೊಡಲಿ. ಅವರ ಅನುಭವದಿಂದ ನಾವು ಖಂಡಿತ ಕಲಿಯೋಣ. ಓಕೆ ಸರ್. ಮಂಜುನಾಥ್ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಖಂಡಿತ ಥ್ಯಾಂಕ್ ಯು. ಹೇಳಿ ಸರ್. ಓಕೆ, ಥ್ಯಾಂಕ್ ಯು. ಹೇಳಿ, ಇನ್ಯಾರಾದರೂ ಹೇಳಿ, ಬೇರೆ ವಿಷಯಗಳಿದೆಯಾ? ಇವತ್ತಿನ ವಿಷಯ ಹೇಗಿತ್ತು? ಪೂರ್ವ ಮುಂಗಾರು. ಹಲೋ, ಹೇಳಿಪ್ಪ. ಪ್ರಾಯಶಃ ಮಳೆ ಜಾಸ್ತಿ ಆಗಿರೋದ್ರಿಂದ ಯಾರಿಗೂ ಮಾತಾಡಕ್ಕೆ ಇಷ್ಟ ಆಗ್ತಿಲ್ಲ. ಬೇಗ ಮಲಗಬೇಕು ಅನಿಸ್ತಾ ಇರಬೇಕು. ಸಂತೋಷ ಜಾಸ್ತಿ ಆಗಿದೆಯಾ ಮಳೆ ಜಾಸ್ತಿಯಾಗಿ, ಅಥವಾ ನಾಳೆ ಯುಗಾದಿ ಹಬ್ಬಕ್ಕೆ ತಯಾರಿ ಜೋರಾಗಿದೆಯಾ? ಅದು ಇದ್ರು ಖಂಡಿತ ಹೇಳಿ, ಪರವಾಗಿಲ್ಲ. ಹೇಳಿ, ಇನ್ಯಾವುದಾರ ಮಾಹಿತಿಗಳಿದ್ರೆ ಹೇಳಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಈ ಮೊನ್ನೆ ಭಾನುವಾರ ನಮ್ಮ ಕರ್ನಾಟಕದ ಬಾರ್ಡ್ರು, ಮಾಲೂರು ತಾಲೂಕು ಮಾಸ್ತಿ ಅನ್ನೋ ಹಳ್ಳಿ, ಅದ್ರ ಪಕ್ಕದಲ್ಲಿ ಶೋಲನೂರು ತಾಲೂಕು, ಕೃಷ್ಣಗಿರಿ ಜಿಲ್ಲೆ, ಅದು ತಮಿಳುನಾಡಿಗೆ ಬರುತ್ತೆ ಜಾಗ. ಅಲ್ಲಿ ನಾವು ಒಂದು ತೋಟಕ್ಕೆ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ನನಗೆ. ಸೊ ತೋಟಕ್ಕೆ ಹೋದ ನಾನು ಸಾಕಷ್ಟು ವಿಡಿಯೋಗಳನ್ನು ರಿಜ್ವಾನ್ ಅವ್ರ ತೋಟದ್ದು ನಾನು ರೆಕಾರ್ಡ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಒಂದು 11 ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಗಮನಿಸಿ. ಯಾರಿಗೆ ಸಂಪೂರ್ಣವಾಗಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಮಾತ್ರ ಬೆಳ್ಕೋಬೇಕು ಅನ್ನೋ ಆಸಕ್ತಿ ಇದೆಯೋ ಅದಕ್ಕೆ ಒಂದು ಒಳ್ಳೆ ಮಾಡೆಲಲ್ಲಿ ಸೃಷ್ಟಿಯಾಗಿದೆ. 10 x 10 ಅಡಿ ಅಂತರದಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳನ್ನು, ಸುಮಾರು ಒಂದು 30-40 ಪ್ರಭೇದದ ಹಣ್ಣಿನ ಗಿಡಗಳನ್ನು ನಾವು ಆ ನಿರ್ವಹಣಾ ಅನ್ನೋ ತೋಟ ಹೊರಸಿಟ್ಟಿದ್ದಾರೆ. ಆ ತೋಟದಲ್ಲಿ ನಾನು ಗಮನಿಸಿದೆ, ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು ಸಂಪೂರ್ಣವಾಗಿ ಸಾವಯವದಲ್ಲಿ ಸಾಕಷ್ಟು ಒಳಸುರಿಗಳನ್ನು ಕೊಟ್ಟು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು ನಾನು ನೋಡ್ಕೊಂಬಂದೆ. ಅವರದ್ದು ಯಾವ ರೀತಿ ಒಳಸುರಿಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಅದನ್ನು ಯಾವ ರೀತಿ ಕೊಡ್ತಿದ್ದಾರೆ, ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಮಾತ್ರ ಕೃಷಿಕರು. ಅದಕ್ಕೆ ಅವ್ರಿಗೆ ಯಾರೊಬ್ಬರು ಮಾರ್ಗದರ್ಶಕರು ಹೈದರಾಬಾದಿಂದ ಮಾರ್ಗದರ್ಶನ ಮಾಡ್ತಿದ್ದಾರೆ. ಬಟ್ ಅವರ ತೋಟವನ್ನೆಲ್ಲ ನೋಡಿ ಒಂದು ದಿನ ಪೂರ್ತಿ ಅವ್ರ ಜೊತೆ ಇದ್ದಾಗ
ನನಗೆ ಅನಿಸಿದ್ದೇನಪ್ಪ ಅಂತಂದರೆ ಎಲ್ಲವೂ ಸರಿ, ಯೋಜನೆಗಳೆಲ್ಲ ಚೆನ್ನಾಗಿದೆ, ಹಣ್ಣಿನ ತೋಟ ಮಾಡ್ತಿದ್ದಾರೆ, ಎಲ್ಲ ಸರಿ. ಆದರೆ ಅಷ್ಟೊಂದು ಸಾವಯವ ಒಳಸುರಿಗಳ ಹಲೋ ಅಷ್ಟೊಂದು ಸಾವಯವ ಒಳಸುರಿಗಳ ಅವಶ್ಯಕತೆ, ಅಷ್ಟು ಕಾಸ್ಟ್ ಕೊಟ್ಟು ಅವಶ್ಯಕತೆ ಇದೆಯಾ ಅನ್ನೋದೊಂದು ಪ್ರಶ್ನೆ ನನಗೆ ಬಂತು. ನಾನು ಅವ್ರನ್ನ ಕೃಷಿಕ ದಂಪತಿಗಳನ್ನು ಕೇಳಿದೆ ಸಹ. ಸೊ ಈಸ್ ಇಟ್ ನೆಸೆಸರಿ ಟು ಇನ್ವೆಸ್ಟ್ ಸಚ್ ಆರ್ಗ್ಯಾನಿಕ್ ಇನ್ಪುಟ್ಸ್ ಟು ಯುವರ್ ಪ್ಲಾಂಟ್ಸ್ ಮ್ಯಾನೇಜ್ಮೆಂಟ್ ಅಂತ. ಅವರು ಅದನ್ನು ಹೇಳಿದ್ರು, ಇಲ್ಲ ಸರ್ ನಮಗೂ ಅದು ಪದೇ ಪದೇ ಆ ಯೋಚನೆ ಬರ್ತಿರುತ್ತೆ. ಸೊ ಬಟ್ ನಮಗೇನು ಆಲ್ಟರ್ನೇಟಿವ್ ಏನು ಅಂತ ಗೊತ್ತಾಗಲಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಫಾರ್ಮೆಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಆಫ್ಟರ್ ಸೀಯಿಂಗ್ ಯುವರ್ ವಿಡಿಯೋಸ್ ಆ್ಯಂಡ್ ಡಿಸ್ಕಸಿಂಗ್ ವಿತ್ ಯು, ವಿ ಫೌಂಡ್ ದಟ್ ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಎ ನ್ಯಾಚುರಲ್ ಫಾರ್ಮಿಂಗ್ ವಿತ್ ಲೆಸ್ ಇನ್ಪುಟ್ಸ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೈಸರ್ಗಿಕ ಕೃಷಿ ಕಡಿಮೆ ಒಳಸುರಿ, ಕಡಿಮೆ ಹಸ್ತಕ್ಷೇಪದಿಂದ ಮಾಡ್ತಕ್ಕಂಥ ಕೃಷಿ ಅಂತ. ಈ ಒಂದು ನಮ್ಮ ನೈಸರ್ಗಿಕ ಕೃಷಿ ಆಯಾಮಗಳನ್ನು ನಾನು ಅವರಿಗೆ ಸೂಕ್ಷ್ಮವಾಗಿ ಸೂಕ್ತವಾಗಿ ವಿವರಣೆ ಕೊಟ್ಟ ಮೇಲೆ ಅವರಿಗೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಮತ್ತು ಕಾನ್ಫಿಡೆನ್ಸ್ ಬಂದಿದೆ. ಆಲ್ರೆಡಿ ಅವರು ಮುಚ್ಚಿಗೆ ಮಾಡಿ ಹಸಿರು ಗಿಡಕ್ಕೆ ಹಸಿರು ಬೆಳೆ ಮಾಡಿದ್ರು ನಮ್ಮ MS ಫಾರ್ಮ್ ಬಂದು ನೋಡ್ಕೊಂಡು ಹೋದ ತಕ್ಷಣವೇ. ಮತ್ತು ಮುಂದಿನ ಹಂತದಲ್ಲಿ ಅವರು ಯಾವ ರೀತಿ ಸಾವಯವ ಒಳಸುರಿಗೆ ಹೊರಗಿನ ತಂದಾಕಿದಂಥ ಒಳಸುರಿಗಳನ್ನು ಕಮ್ಮಿ ಮಾಡಿ ನಾನು ಹೇಳ್ತಿರ್ತೀನಿ, ನಿಮ್ಮ ಗೊಬ್ಬರವನ್ನು ನಿಮ್ಮ ತೋಟದಲ್ಲೇ ಉತ್ಪಾದಿಸಿಕೊಳ್ಳಿ, ನಿಮ್ಮ ಬೆಳೆ ಸಸ್ಯಕ್ಕೆ ಬೇಕಾದ ಗೊಬ್ಬರವನ್ನು ನಿಮ್ಮ ಬೆಳೆ ಸಸ್ಯದ ಬುಡದಲ್ಲೇ ಉತ್ಪಾದಿಸಿಕೊಳ್ಳಿ ಅಂತ. ಈ ಎರಡೂ ಕಾನ್ಸೆಪ್ಟನ್ನು ನಾನು ಅವರಿಗೆ ಅರ್ಥ ಮಾಡಿಸಿ ಬಂದಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಅವರು ಆ ಮಾರ್ಗದಲ್ಲಿ ಮುಂದುವರಿಯಲಿದ್ದಾರೆ ಅಂತ ಅನಿಸುತ್ತೆ. ಹಾಗೇನೋರು ಆದರೆ ನಿಜವಾಗ್ಲೂ ನೋಡಿ, ಸಾವಯವ ಕೃಷಿ ಎಷ್ಟು ದುಬಾರಿ ಅನ್ನೋದಕ್ಕೆ ನಮ್ಮ ನಿರ್ವಹಣಾ ಫಾರಂ ರಿಜ್ವಾನ್ ಅವ್ರನ್ನೂ ಒಂದು ದಿವಸ ಕರ್ಕೊಂಬರ್ತೀನಿ, ಹೇಳ್ತಾರೆ, ವಿತ್ ಡೇಟಾ ಹೇಳ್ತಾರೆ, ವಿತ್ ನಂಬರ್ಸ್ ಹೇಳ್ತಾರೆ, ಎಷ್ಟು ಹಣವನ್ನು ಅವರು ವಿನಿಯೋಗಿಸ್ತಾ ಇದ್ದಾರೆ, ಪ್ರತಿ ವಾರ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದ್ದಾರೆ. ಇದು ದುಬಾರಿ ಆದಂಥ ಒಂದು ಸಾವಯವ ಕೃಷಿಯ ಒಂದು ಮಾರ್ಗದರ್ಶನ, ಒಂದು ರೂಪುರೇಷೆನ ಮಾಡಿಟ್ಬಿಟ್ಟಿದ್ದಾರೆ. ದಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಮೇಡ್ ಎಕ್ಸ್ಪೆನ್ಸಿವ್. ಇಟ್ ಈಸ್ ಮಚ್ ಎಕ್ಸ್ಪೆನ್ಸಿವ್ ದೆನ್ ಕೆಮಿಕಲ್ ಫಾರ್ಮಿಂಗ್ ಆ್ಯಂಡ್ ಐ ಡೋಂಟ್ ನೋ ಹೌ ಮಚ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಸಾಯಿಲ್. ಸೊ ಅದೆಲ್ಲವನ್ನು ನಾನು ಸ್ಟಡಿ ಮಾಡಿದ್ದೀನಿ, ಅವ್ರ ಹತ್ರ ಹೇಳಿದೆ. ಸೊ ಈಗ ಅವ್ರನ್ನ ನೈಸರ್ಗಿಕ ಕೃಷಿಗೆ ಪರಿವರ್ತಿಸಬೇಕು. ಅವರ ಹಣ್ಣಿನ ಗಿಡಗಳಲ್ಲಿ ಯಾವುದೇ ರೀತಿ ಇನ್ನೂ ಬೆಳವಣಿಗೆ ಚೆನ್ನಾಗಾಗಬೇಕು, ಫಸಲಿನ ಗುಣಮಟ್ಟ ಅಭಿವೃದ್ಧಿ ಆಗಬೇಕು ಅಂದರೆ ಅವರು ನೈಸರ್ಗಿಕ ಕೃಷಿ ಬರಬೇಕು. ಇದಷ್ಟನ್ನು ಅವರಿಗೆ ಮಾಹಿತಿ ಕೊಟ್ಟು ಬಂದಿದ್ದೀನಿ. ದಂಪತಿಗಳು ಆಸಕ್ತರಾಗಿದ್ದಾರೆ. ಮೋಸ್ಟ್ಲಿ ಆ ಥರ ಏನೋ ಒಂದು ಕೇಸ್ ಸ್ಟಡಿ ಶುರುವಾದರೆ ಇನ್ನೊಂದು 3 ರಿಂದ 6 ತಿಂಗಳೊಳಗಡೆ ಅವರು ಸಂಪೂರ್ಣ ನೈಸರ್ಗಿಕ ಕೃಷಿಗೆ ಬದಲಾವಣೆ ಹೊಂದಿಬಿಟ್ರೆ ಅವ್ರಿಗೆ ಎಷ್ಟು ಒಳಸುರಿಗಳ ವೆಚ್ಚ ಕಮ್ಮಿ ಆಗುತ್ತೆ, ಅವರ ತೋಟದಲ್ಲಿ ಎಷ್ಟು ವೈವಿಧ್ಯತೆ ಸೃಷ್ಟಿಯಾಗುತ್ತೆ, ಆಮೇಲೆ ಎಷ್ಟು ಅದರಿಂದ ಗಿಡಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅವರ ಅನುಭವಕ್ಕೆ ಬರುತ್ತೆ. ಸೊ ನಿರ್ವಹಣಾ ತೋಟದ ಮಾಲೀಕರಾದಂಥ ರಿಜ್ವಾನ್ ಅವ್ರಿಗೆ ಹೇಳಿದ್ದೀನಿ, ಸೊ ರಿಯಾಜ್ ಖಾನ್ ಅವ್ರಿಗೆ. ಸೊ ಮುಂದಿನ 3 ತಿಂಗಳಲ್ಲಿ ಇದನ್ನು ಮಾಡಿ ಟ್ರಾನ್ಸಿಷನ್ ತಗೊಳ್ಳಿ, ಆರ್ಗ್ಯಾನಿಕ್ ಟು ಎಕ್ಸ್ಪೆನ್ಸಿವ್, ಆರ್ಗ್ಯಾನಿಕ್ ಟು ಮಿನಿಮಮ್ ಎಕ್ಸ್ಪೆನ್ಸಿವ್ ಆರ್ ನೋ ಇನ್ಪುಟ್ಸ್ ನ್ಯಾಚುರಲ್. ಅದನ್ನು ಆ ಒಂದು ಪಾತನ್ನು ಅವರಿಗೆ ಕ್ರಿಯೇಟ್ ಮಾಡಿ ಬಂದಿದ್ದೀನಿ. ಅದು ಅವರ ಅನುಭವನ ಅವನು ಗಮನಿಸ್ತಾ ಹೋಗೋಣ. ಇದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬಗ್ಗೆ ನನ್ನ ಅನುಭವ ಆ ತೋಟದ ಭೇಟಿನಲ್ಲಿ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಜೊತೆಯಲ್ಲಿ ನೈಸರ್ಗಿಕ ಕೃಷಿಯನ್ನು ಅವರು ಪ್ರಾರಂಭದಲ್ಲೇ ಮಾಡ್ಕೊಂಡು ಬಂದಿದ್ದರೆ, ನಾವೆಲ್ಲ ಮಾಡಿದಂಗೆ ಮಾಡಿದ್ದಿದ್ರೆ ಆ ತೋಟದಲ್ಲಿ ಒಂದು ಸಾಕಷ್ಟು ವೈವಿಧ್ಯತೆ ಸೃಷ್ಟಿಯಾಗ್ತಾಯಿತ್ತು. ಸುಮಾರು 4-5 ವರ್ಷದಿಂದ ಅವರು ಕೃಷಿ ಪ್ರಯತ್ನ ನಡೀತಾ ಇದೆ. ಬಟ್ ವೈವಿಧ್ಯತೆ ಸೃಷ್ಟಿ ಆಗಬೇಕಾಗಿದೆ, ಅದನ್ನು ಸಹ ಅವ್ರಿಗೆ ಹೇಳ್ಬಿಟ್ಟು ಬಂದಂಗೆ ಆಯಿತು. ಹಾಗಾಗಿ ನಾವು ಪ್ರಾಥಮಿಕ ದಿನಗಳಲ್ಲೇ ಬಹುಬೆಳೆ ಮೋಬಡಿ ಪದ್ಧತಿ ಮತ್ತು ವೈವಿಧ್ಯತೆ ಇವೆಲ್ಲವನ್ನು ತಂದು ನಾವು ನೈಸರ್ಗಿಕ ಕೃಷಿ ಆಯಾಮಗಳನ್ನು ಜೋಡಿಸ್ಕೊಂಡ್ರೆ ನಮ್ಮ ಒಳಸುರಿ ವೆಚ್ಚ ಮತ್ತು ಉತ್ಪಾದನಾ ವೆಚ್ಚ ಎರಡನ್ನೂ ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಒಂದು ಉದಾಹರಣೆ ನೋಡೋಣ ಮುಂದಿನ ದಿನಗಳಲ್ಲಿ. ಆ ನಿರ್ವಹಣಾ ಫಾರ್ಮ್ದು ಫೀಡ್ಬ್ಯಾಕ್ ನಮಗೆ ಬರುತ್ತೆ. ಮಿತ್ರರೇ, ಈ ರೀತಿ ನಾವು ತೋಟಗಳಿಗೆ ಭೇಟಿ ಮಾಡಿದಾಗ ಇವೆಲ್ಲವನ್ನು ಗಮನಿಸಬೇಕು. ಎಲ್ಲೋ ಒಂದು ಕಡೆ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ನಾವು ಅಡ್ಯಾಪ್ಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆ ಬದಲಾವಣೆ ಬೇಕಾದಾಗ ಸಮಯದಲ್ಲಿ ಸೂಕ್ತ ಮಾಹಿತಿ ಮತ್ತು ಮಾರ್ಗದರ್ಶನ, ಇನ್ಫಾರ್ಮೇಷನ್ ಆ್ಯಂಡ್ ಗೈಡೆನ್ಸು ಬೇಕಾಗುತ್ತೆ. ಅದನ್ನು ನಾವು ಪಡ್ಕೋಬೇಕು, ಹಿಂದೇಟ್ ಹಾಕಬಾರ್ದು, ಕೇಳ್ಕೋಬೇಕು, ಕನೆಕ್ಟ್ ಮಾಡ್ಕೋಬೇಕು, ನೆಟ್ವರ್ಕಲ್ಲಿ ಇರಬೇಕು, ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಹಾಗಾದ ಮಾತ್ರ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ ಸಮಯಕ್ಕೆ ತಕ್ಕಂಗೆ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಸಾಕಷ್ಟು ವಿಡಿಯೋಗಳು ನಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವರು ರಿಯಾಜ್ ಅವರು ಅನುಭವನ ಹೇಳಿದ್ದಾರೆ. ನೀವು ಒಂದು ಸಲ ಭೇಟಿ ಮಾಡಿ ಅವರ ಕೃಷಿ ಭೂಮಿನಲ್ಲಿ ಹತ್ತಿರ, ನಮ್ಮ ಬೆಂಗಳೂರಿಗೆ ಸರ್ಜಾಪುರದಿಂದ ಒಂದು 40 ಕಿಲೋಮೀಟರ್ ಅನಿಸುತ್ತೆ, ಹೋಗ್ಬಿಟ್ಟು ಬಂದಿದ್ದೆ. ಸೊ ಹಾಗಾಗಿ ಇದೊಂದು ಬಹಳ ಮುಖ್ಯವಾದ ವಿಷಯ. ಸಾವಯವ ಕೃಷಿ ಎಷ್ಟು ದುಬಾರಿ ಅದನ್ನು ನೋಡಿದಾಗಲೇ ನನಗೆ ಅರ್ಥ ಆಯಿತು. ಬಹಳ ಅದು ಒಂದು ರೀತಿ ಇಟ್ಸ್ ಎ ಥ್ರೆಟನಿಂಗ್. ಹಾಗಾಗಿ ದಯವಿಟ್ಟು ನೈಸರ್ಗಿಕ ಕೃಷಿ ಕಡೆ ನಾವಿರೋಣ. ಯಾವುದೇ ರೀತಿಯ ದ್ವಂದ್ವ ವೆಚ್ಚದ ಒಳಸುರಿಗಳ ಕಡೆ ನಾವು ಗಮನ ಕೊಡೋದೇ ಬೇಡ. ನಾವು ನೈಸರ್ಗಿಕ ಕೃಷಿಯಿಂದನೇ ನಮ್ಮ ಮಣ್ಣನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಣ, ನಮ್ಮ ಬೆಳೆ ಸಸ್ಯಗಳನ್ನು ಕಾಪಾಡ್ಕೊಳ್ಳೋಣ, ಫಸಲಿನ ಗುಣಮಟ್ಟವನ್ನು ಖಂಡಿತ ನಾವು ಉತ್ಕೃಷ್ಟಗೊಳಿಸ್ಕೋಬಹುದು. ಇದಕ್ಕೆ ಯಾವುದೇ ಅನುಮಾನ ಬೇಡ ಅಂತ ಆ ಭಾನುವಾರದ ಅನುಭವನ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ.
ಸರ್ ನಮ್ಗೀಗ ಮಂಜುನಾಥ್ ಮತ್ತೆ ಯಡಿಯೂರಿಂದ ಈ ಪಕ್ಕದ ಜಮೀನವರು ಅಡಿಕೆ ಗಿಡನ ಹಾಕಿದ್ದಾರೆ. ಅವರ ತೋಟನ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಅದರದ್ದು ಒಣಗಿರೋ ಎಲೆಗಳನ್ನೆಲ್ಲ ತೆಗೆದು ನಮ್ಮ ಜಾಗದ ಪಕ್ಕದಲ್ಲಿ ಅಂದ್ರೆ ರೋಡಲ್ಲಿ ಒಂಥರ ಹಾಕಿರ್ತಾರೆ ಗುಡ್ಡೆ ತರ. ಅವ್ರು ಹೇಳ್ತಾರೆ ನೀವು ಬೇಕಾದ್ರೆ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾವು ಬೆಂಕಿ ಹಚ್ಬಿಡ್ತೀವಿ ಅಂತಂದ್ರು. ಸರಿ, ನಾವು ತಗೊಳ್ಳೋಣ ಅಂತ ಒಂದ್ ಸ್ವಲ್ಪ ತಗೊಂಡ್ ಬಂದು ಹಾಕೊಂಡಿದೀನಿ. ಅದನ್ನ ಬೇಗ ಡಿಕಂಪೋಸ್ ಮಾಡೋದಕ್ಕೆ ಯಾವ್ದೋ ಒಂದು ಪ್ರೊಸೀಜರ್ ಬೆಸ್ಟ್ ಆ ಥರ ಏನಾದ್ರು ಇದೆಯಾ? ಅದಂದ್ರೆ ಬೇಗ ಅದನ್ನ ನಾವು ಗೊಬ್ಬರವಾಗಿ ಕನ್ವರ್ಟ್ ಮಾಡೋದಕ್ಕೆ ಏನ್ ಮಾಡಬಹುದು ಏನು? ಬೇಡ ಸರ್, ಅದು ಯಾಕೆ ನಿಧಾನಕ್ಕೆ ಕಳೀಲಿ, ಬನ್ನಿ ನಿಮ್ಮ ಗಿಡಕ್ಕೆ ಮುಚ್ಚಿಗೆ ಮಾಡಿ. ನಿಮ್ಮಲ್ಲಿ ಸಾಕಷ್ಟು ವಿವಿಧ ಹಣ್ಣಿನ ಗಿಡಗಳೆಲ್ಲ ಇದೆ ಅಲ್ವಾ? ಹೌದು. ಎಲ್ಲ ಗಿಡದ ಬೇಸಿನ್ ಆಫ್ ದ ಪ್ಲಾಂಟ್ ಏನು ಮಾಡ್ಕೊಂಡಿದ್ದೀರಾ, ಅದನ್ನ ಒಣ ತ್ಯಾಜ್ಯ, ಲಿಟರ್ ಮೆಟೀರಿಯಲ್, ಒಣ ಎಲೆ ತ್ಯಾಜ್ಯವನ್ನು ಏನು ಸಿಗುತ್ತೆ ನಿಮಗೆ, ಅದನ್ನು ತಗೊಂಡು ಚೀಲದಲ್ಲಿ ತುಂಬ್ಕೊಂಬಂದು ಪ್ರತಿ ಗಿಡದ ಬುಡಕ್ಕೆ 2 ಇಂಚು ದಪ್ಪ 1.5 ಅಡಿ ಸರ್ಕಲ್ ರೇಡಿಯಸ್, ಅದನ್ನು ತೆಳ್ಳಗೆ 2 ಇಂಚ್ ದಪ್ಪಕ್ಕೆ ಮುಚ್ಚಿಗೆ ಮಾಡಿ ಅಲ್ಲಿ ನೀವು ಏನು ಸೂಕ್ಷ್ಮಜೀವಿಗಳ ಚಟುವಟಿಕೆ ಇರುತ್ತೆ, ತೇವಾಂಶ ಕಾಪಾಡ್ತೀರಾ, ಅವೆಲ್ಲ ಮಾಡೋದ್ರಿಂದ ಅದು ಅಲ್ಲೇ ಕಳಿತು ಅಲ್ಲೇ ಗೊಬ್ಬರ ಆಗುತ್ತೆ. ಎಲ್ಲಿ ನಿಮ್ಮ ಬೆಳೆ ಸಸ್ಯದ ಬೇರು ವಲಯದಲ್ಲಿ. ಅದನ್ನೆಲ್ಲ ಗುಡ್ಡೆ ಹಾಕೋದು ಮತ್ತು ಸೆಂಟ್ರಲೈಸ್ಡ್ ಕಾಂಪೋಸ್ಟಿಂಗ್ ಅದನ್ನೆಲ್ಲ ತಗೊಂಡೋಗಿ ಕೇಂದ್ರೀಕೃತ ವ್ಯವಸ್ಥೆ, ಅದನ್ನ ಅಲ್ಲಿ ಕಳಿಸೋದು, ಮತ್ತು ಅದನ್ನು ಗೊಬ್ಬರ ಮಾಡೋದು, ಅದನ್ನು ತಗೊಂಬಂದು ಮತ್ತೆ ವಾಪಸ್ ನಿಮ್ಮ ಗಿಡಕ್ಕೆ ಹಾಕೋದು. ಆ ಕೇಂದ್ರೀಕೃತ ವ್ಯವಸ್ಥೆ, ಸೆಂಟ್ರಲೈಸ್ ಸಿಸ್ಟಮ್ ಏನಕ್ಕೆ ಬೇಕು? ಡಿಸೆಂಟ್ರಲೈಸ್ ಸಿಸ್ಟಮಲ್ಲೇ ಮಾಡ್ತಾ ಹೋಗಿ. ಹೇಗಿದ್ರು ಇನ್ನು ಬೇಸಿಗೆ ದಿನಗಳು ಇನ್ನೂ 6-8 ವಾರಗಳಿದೆ. ನಿಮ್ಮ ಗಿಡದ ಬುಡದಲ್ಲಿ ಒಣ ಮುಚ್ಚಿಗೆ ಕೊಟ್ಟಾಗೂ ಆಗುತ್ತೆ. ಅಲ್ಲ, ಮುಖ್ಯವಾಗಿ ನಾವು ಅವ್ರಿಗೆ ತಿಳಿ ಹೇಳಬೇಕು. ಅವ್ರ ಗುಡ್ಡೆ ಯಾಕೆ ಎಸಿತಾ ಇರೋದು ಎಲೆ ತ್ಯಾಜ್ಯಗಳೆಲ್ಲ 10 ರೂಪಾಯಿ 20 ರೂಪಾಯಿ ನೋಟುಗಳು. ಅವ್ರಿಗೆ ಹೇಳಿ, ಇದೆಲ್ಲ 10 ರೂಪಾಯಿ 50 ರೂಪಾಯಿ ನೋಟು ಕಣಪ್ಪ, ನೀನು ಎಸಿತಿದೀಯ ಅಂತ. ಇಲ್ಲ, ಅವ್ರ ಮೈಂಡ್ಸೆಟ್ ಹೇಗಿದೆ ಅಂದ್ರೆ ನಾವ್ ಏನೇ ಹೇಳಿದ್ರು ಕೇಳಲ್ಲ. ಯಾಕಂದ್ರೆ ಅವ್ರ ಪ್ರಕಾರ ನಾವು ಏನೂ ತಿಳಿಯದೆ ಇರೋರು, ಅವರು ಬೈ ಬರ್ತ್ ಫಾರ್ಮಿಂಗ್ ಮಾಡ್ಕೊಂಡ್ ಬಂದಿರೋರು, ನಮಗೇನು ಗೊತ್ತಿಲ್ಲ. ನಾವೇನಾದ್ರೂ ಸೂಕ್ಷ್ಮ ಜೀವಾಣು ಅದು ಇದು ಅಂದ್ರೆ ಅದು ಅವ್ರಿಗೆ ತಲೆಗೂ ಹೋಗಲ್ಲ. ಮತ್ತೆ ಇದೆಲ್ಲ ಮಾಡಬಾರ್ದು ಅಂದ್ರೂ ಅವ್ರು ಕೇಳೋದು ಇಲ್ಲ. ನಾನು ಹೇಳ್ದೆ, ನಿಮ್ ತೋಟದಲ್ಲೇ ಈ ತರ ಹಾಕಿ ಮುಚ್ಚಿಗೆ ಆಗತ್ತೆ ಅಂದ್ರೆ, ಇಲ್ಲ ಹುಳಪಳ ಸೇರ್ಕೊಂಡ್ಬಿಡ್ತೆ, ಆಮೇಲೆ ಗೊತ್ತಾಗಲ್ಲ ನಿಮ್ಗೆ, ಹಂಗೆ ಹಿಂಗೆ ಅಂತ ನಮ್ಗೆ ಹೇಳ್ತಾರೆ. ಸರಿ ಇರ್ಲಿ ಬಿಡಿ, ಅದು ರಾಸಾಯನಿಕ ಕೃಷಿಯ ಪರಿಣಾಮ ಅವ್ರ ಮೇಲಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ಅದು ಬಯೋಮಾಸ್ ಸಿಕ್ಕಿರೋದು ಅದೃಷ್ಟನೇ. ನಿಮ್ಗೆ 10 ರೂಪಾಯಿ ನೋಟಿನ ಕಂತೆ ಸಿಕ್ತು ಅಂತ ಅನ್ಕೊಳ್ಳಿ ಸರ್. ಅದನ್ನು ತಗೊಂಬಂದು ಪ್ರತಿ ಗಿಡದ ಬುಡಕ್ಕೆ ತೆಳ್ಳಗೆ 2 ಇಂಚ್ ದಪ್ಪಕ್ಕೆ ತೆಳ್ಳಗೆ ಮುಚ್ಚಿಗೆ ಮಾಡಿ, ಅದರ ಮೇಲೆ ಯಾವ್ದಾದ್ರು EM ದ್ರಾವಣನೋ ನೀವು ಬಳಸ್ತಕ್ಕಂಥ ಸೂಕ್ಷ್ಮ ದ್ರಾವಣ ಏನಾರು ಮಾಡಿ. ಏನೂ ಬೇಡ ಸರ್, ತೇವಾಂಶ ಕಾಪಾಡಿ, ಮಣ್ಣಿನಲ್ಲೇ ಇರ್ತವೆ, ಮಣ್ಣು ಜೀವಿಗಳು ತಿಂತವೆ ಅದನ್ನು. ನಿಮ್ಮ ಗಿಡದ ಬುಡಲಿರ್ತಕ್ಕಂಥ ಪ್ರತಿ ಮಣ್ಣು ಜೀವಿಗಳಿಗೆ, ಟರ್ಮೈಟ್ಸಿಂದ ಹಿಡಿದು ಎಲ್ಲರಿಗೂ ಅದು ಆಹಾರ. ಅದನ್ನು ತಗೊಂಬಂದು ಹಾಕಿ ಮುಚ್ಚಿಗೆ ಮಾಡಿ, ಅದನ್ನೇ ಕರಗಿ ಗೊಬ್ಬರ ಆಗುತ್ತೆ. ಆಮೇಲೆ ನೀವು ನಿಮ್ಮ ಈ ಒಂದು ಇದರಲ್ಲಿ ನಾವು ಅಕ್ಕಿ ತೊಳೆದ ನೀರಿಂದ ಮಾಡ್ತೀವಲ್ಲ, ಉಳಿದವರು ಹೇಳಿ ಮಂಜಣ್ಣ. ಅದೇ, ಈ ಅಕ್ಕಿ ತೊಳೆದ ನೀರು ಮತ್ತೆ ಹಾಲು ನಾವು ಬೆರಕೆ ಮಾಡಿ ಒಂದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ನಾವು ಮನೆಯಲ್ಲೇ ಮಾಡ್ತೀವಲ್ವಾ, ಅದನ್ನ ಏನಾದ್ರು ಮಾಡಿದ್ರ ಯಾರಾದ್ರೂ? ಅದ್ರದ್ದೇನಾದ್ರೂ ಪ್ರಯೋಜನ ಆಗಿತ್ತ ಯಾರಿಗಾರು? ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿತ್ತು, ಯಾರಾದ್ರೂ ಮಾಡಿದ್ರೆ ಹೇಳ್ಬೋದು. ಮಿತ್ರ ಯಾರು ಮಾಡಿದ್ದೀರಾ? ಮಾಡ್ಬೋದು ಸರ್, ಅದ್ರಲ್ಲಿ ಏನು ತಪ್ಪೇನಿಲ್ಲ. ನೀವು ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಬುಕ್ಕಲ್ಲಿ ಇದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ ಸರ್. ಮಾಡ್ತಾ ಹೋದರೆ ದೆರ್ ಇಸ್ ನೋ ಎಂಡ್ ಟು ಇಟ್. ನೀವು ಎಷ್ಟು ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಬಟ್ ಇದೆಲ್ಲವೂ ಕೊನೆಗೆ ಎಲ್ಲಿಗೆ ಬಂದು ಬಾಯ್ಲ್ ಡೌನ್ಸ್ ಟು ವಾಟ್ ಅಂದರೆ, ಇಷ್ಟು ಸಮಯ, ಆಮೇಲೆ ಇದು ಎಫರ್ಟ್ಸು ಅವಶ್ಯಕತೆ ಇದೆಯೇ? ನೈಸರ್ಗಿಕ ಕೃಷಿನ ಇದೆಲ್ಲ ಬೇಕೇ? ಅವೆಲ್ಲವನ್ನು ಮಾಡಲೇಬೇಕೇ? ಮಾಡ್ದಲೇನೆ ನಮ್ಮ ಗಿಡದ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡೋಕ್ಕೆ ಸಾಧ್ಯ ಇಲ್ವೇ? ಸರಳ ವಿಧಾನಗಳೇ ನಮ್ಮ ಮುಂದೆ ಇರುವಾಗ ಇಷ್ಟೆಲ್ಲ ಸುತ್ತಿ ಬಳಸಿ ಮಾಡೋ ಕೃಷಿ ಏನಕ್ಕೆ? ಸಮಯ, ಸಂಪನ್ಮೂಲ, ಕಾನ್ಸೆಂಟ್ ಎಲ್ಲವೂ ಬೇಕಲ್ಲ ಸರ್ ಅದಕ್ಕೆ. ಹಾಗಾಗಿ ನೀವು ಮನೇಲಿ ಅಕ್ಕಿ ತೊಳೆದಾಗ ನೀರು ಸಿಗುತ್ತೆ, ತಗೊಂಡೋಗಿ ಒಂದು ಮಾವಿನ ಗಿಡಕ್ಕೂ ತುಳಸಿ ಗಿಡಕ್ಕೂ ಹಾಕ್ಬಿಡ್ರಿ. ಅದನ್ನು ಇಡೋದು, ಅದನ್ನು ಮಾಡೋದು ಎಲ್ಲ ಸಾವಯವ ಕೃಷಿ ಅಂದರೆ ಅದೇ ಸಂಕೋಲೆಗಳು ಜೋಡಿಸ್ಕೊತಾ ಹೋಗ್ತಾರೆ, 1 ರೂಪಾಯಿ. ಬೇಡ, ನಾವು ನೈಸರ್ಗಿಕ ಕೃಷಿ ಹಾದಿ ಹೊರಟಿರೋರಿಗೆ ಅವೆಲ್ಲ ಅಷ್ಟೆಲ್ಲ ಅದು ಮಹತ್ವ ಬೇಕಿಲ್ಲ ಸರ್. ಅದೇ ಸಮಯ ಮತ್ತು ಸಂಪನ್ಮೂಲನ, ನಮ್ಮ ಎಫರ್ಟ್ಸ್ನ ನಾವು ಇನ್ನು ಹಸಿರು ಬೆಳೆ ಮಾಡೋದ್ರಲ್ಲೋ, ಸಂಗಾತಿ ಗಿಡ ಬೆಳೆಯೋದ್ರಲ್ಲೋ, ಮುಚ್ಚಿಗೆ ಕಡೆ ಗಮನ ಕೊಡೋದ್ರಲ್ಲೋ ಇದನ್ನೇ ಮಾಡ್ತಾ ಬರೋಣ. ಸೊ ಇಲ್ಲೇ ಬರುತ್ತಲ್ಲ, ಹಸಿರಿನಿಂದ ಹಸಿರು ಸೃಷ್ಟಿ ಮಾಡ್ಕೊಳ್ಳೋಣ. ಓಕೆ ಸರ್.
ಈಗ ಹಣ್ಣಿನ ಗಿಡಕ್ಕೆ ಸಂಗಾತಿ ಗಿಡ ಆಗಿ ನಾನು ಅದೇ ಮರ ತೊಗರಿ ಅಂತ ಬರುತ್ತಲ್ಲ ಅದನ್ನ ಈ ಸಲ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಅದು ನಿರ್ದಿಷ್ಟವಾಗಿ ಏನಾದ್ರೂ ಇದೆಯಾ, ಅಂದ್ರೆ ಇಷ್ಟೇ ಅಡಿ ದೂರದಲ್ಲಿ ಅದನ್ನ ಹಾಕ್ಬೇಕು ಅಥವಾ ಈ ಒಂದು ಇದಕ್ಕೆ ಹಾಕ್ಬೇಕು ಅಂತ ಏನಾದ್ರು, ಅಂದ್ರೆ ಈ ಒಂದು ದಿಕ್ಕಲ್ಲಿ ಏನಿಲ್ಲ ಆತರ ಸರ್, ಈಗ ಏನಾದ್ರು? ನಿಮ್ಮ ಹಣ್ಣಿನ ಗಿಡದ ಕೆನೋಪಿ ಅದು ನೋಡ್ಕೊಳ್ಳಿ. ಈಗ ನಿಂಬೆ ಗಿಡಕ್ಕೆ ನಾವು 1.5 ಅಡಿ ಹೈಟ್ ಆದಮೇಲೆ ಕೆನಪಿ ಕೊಡ್ತೀವಿ, ಮಾವಿನ ಗಿಡಕ್ಕೆ ಹಲಸಿನ ಗಿಡಕ್ಕೆ 3 ಅಡಿ ಆದಮೇಲೆ ಕೆನಪಿ ಕೊಡ್ತೀವಿ. ಮೊದಲು ಲಂಬವಾಗಿ ಬೆಳೆದು ಭೂಮಿಯಿಂದ ಸ್ಟೆಮ್ಮು ಲಂಬವಾಗಿ ಬೆಳೆದು ಆಮೇಲೆ ಆಕಾರವನ್ನು ರೂಪಿಸ್ಕೊಳ್ಳುತ್ತೆ. ಕೆನಪಿ ಫ್ಯಾನ್ ಔಟ್ ಅಂತೀವಿ, ಫ್ಯಾನ್ ಔಟ್ ಮಾಡ್ಕೊತಾ ಹೋಗುತ್ತೆ ಬ್ರಾಂಚ್ಗಳು. ಅದು ಫ್ಯಾನ್ ಔಟ್ ಆಗುವಾಗ ನಾವು ನಮ್ಮ ಮುಖ್ಯ ಬೆಳೆಯ ಪಕ್ಕದಲ್ಲೇ ಸಂಗಾತಿ ಗಿಡ ಹಾಕಿದಾಗ ಸಂಗಾತಿ ಗಿಡಕ್ಕೆ ಮುಖ್ಯ ಬೆಳೆಯ ಕೊಂಬೆಗಳು ಇದಕ್ಕೆ ಅಡಚಣೆ ಉಂಟು ಮಾಡುತ್ತೆ. ಆವಾಗ ಅದರದ್ದು ಹೈಟನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಪ್ರಾರಂಭದ ದಿನಗಳಲ್ಲಿ ಅಂದರೆ ನಾನು ಇವಾಗ ಒಂದು ಮಾವು ನೇರಳೆನೋ ಹಲಸು ಹಾಕ್ಬಿಟ್ರೆ ಅದು ಸ್ಟೆಮ್ ಸೈಜಿಂಗ್ ಆಗಿ ಫ್ಯಾನ್ ಔಟ್ ಆಗಲಿಕ್ಕೆ ಮಿನಿಮಮ್ 1.5 2 ವರ್ಷ ಅಂತೂ ಬೇಕೇ ಬೇಕಾ. 2 ವರ್ಷದ ತನಕ ನಿಮ್ಮ ಸಂಗಾತಿ ಗಿಡ ನಿಮ್ಮ ಹಲಸಿನ ಗಿಡದ ಬುಡದ ಪಕ್ಕದಲ್ಲೇ ಇರಲಿ, ಅದು ನೈಟ್ರೋಜನ್ ಫಿಕ್ಸಿಂಗ್ ಮಾಡಿ ಕೊಡ್ತಾ ಇರುತ್ತೆ. ನಂತರ ನಿಮ್ಮ ಮುಖ್ಯ ಹಣ್ಣಿನ ಗಿಡದ ರೆಂಬೆ ಕೊಂಬೆಗಳು ರಚನೆ ಆದ ಮೇಲೆ ಬುಡದ ಬೇಸಿನ್ ಆಫ್ ದ ಪ್ಲ್ಯಾಂಟಲ್ಲಿ ಆ ಗಿಡದ ಬುಡದಲ್ಲಿ ಈ ರೀತಿ ಮರತೊಗರಿ ಅಥವಾ ಎತ್ತರವಾಗಿ ಬೆಳೆಯತಕ್ಕಂಥ ಗಿಡಗಳನ್ನು ಬೆಳೆಯಕ್ಕೆ ಸಾಧ್ಯ ಆಗಲ್ಲ ನಮಗೆ. ಆಗ ನಾವು ಸಂಗಾತಿ ಗಿಡನ ಮಾಡಲೇಬೇಕು, ನೈಟ್ರೋಜನ್ ಫಿಕ್ಸಿಂಗ್ ಕೊಡಬೇಕು ಅಂದಾಗ ಗಿಡದ ಬುಡದಲ್ಲಿ ನಾವು ಹುರುಳಿ, ಅಲಸಂದೆ ಈ ಥರ ಕಡಿಮೆ ಎತ್ತರದಲ್ಲಿ ಬೆಳೀತಕ್ಕಂಥ ಬೀಜಗಳನ್ನು ಹಾಕ್ತಾ ಬರೋಣ. ಸೊ ಪ್ರಾರಂಭವಾಗಿ ಹೊಸ ತೋಟ ಮಾಡುವಾಗ ಸಂಗಾತಿ ಗಿಡನ ಹತ್ತಿರದಲ್ಲೇ ಹಾಕಿ, ಆಮೇಲೆ ನಿಮ್ಮ ಮುಖ್ಯ ಬೆಳೆಯ ಛತ್ರಿ ಹೇಗೆ ವ್ಯಾಪಿಸ್ಕೊಳ್ಳುತ್ತೋ ಅದಕ್ಕೆ ತಕ್ಕಂಗೆ ಸಂಗಾತಿ ಬೆಳೆಯನ್ನು ನಿಯಂತ್ರಣ ಮಾಡಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದು ಮಂಜಣ್ಣವರೇ. ಒಂದು ಬುಧವಾರ ನೀವು ತಗೊಳ್ಳಿ, ಒಂದು ನಿಮ್ಮ ತೋಟದ ವಿನ್ಯಾಸ, ಹಣ್ಣಿನ ಗಿಡಗಳ ಜೋಡಣೆ ಎಲ್ಲವನ್ನು ಒಂದು ಸ್ಲೈಡ್ ಥರ ಮಾಡಿಕೊಂಡು ಅಥವಾ ಒಂದು ಪೇಪರ್ನಲ್ಲಿ ಮಾಡಿ ಫೋಟೋ ಮಾಡಿ ಕಳಿಸಿ ಸರ್. ದಯವಿಟ್ಟು ಸಾಕಷ್ಟು ಜನ ಹಣ್ಣನ್ನು ಬೆಳಿಬೇಕು, ಹಣ್ಣಿನ ಗಿಡಗಳ ತೋಟ ಮಾಡಬೇಕು ಅನ್ನೋ ಆಸಕ್ತಿ ಇರೋರು ತುಂಬ ಜನ ಇದ್ದಾರೆ ನಮ್ಗಳ ಮಧ್ಯೆ. ಹಾಗಾಗಿ ನಿಮ್ಮ ಒಂದು ಅನುಭವನ ಎಲ್ರಿಗೂ ಒಂದು ವಿಚಾರವಾಗಿ ಪ್ರಕಟವಾಗುತ್ತೆ. ಒಂದು ಸಣ್ಣ ಚಿಕ್ಕದಾಗಿ ಒಂದು ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ಕೊಳ್ಳಿ ಮಂಜಣ್ಣ, ಎಲ್ರಿಗೂ ಮಾಹಿತಿ ಹೋಗಲಿ. ಹಾಂ, ಒಳ್ಳೆಯದು. ಹೇಳಿಯಪ್ಪ, ಇವತ್ತಿನ ವಿಷಯದ ಬಗ್ಗೆ ಹೇಳಿ, ಪೂರ್ವ ಮುಂಗಾರು ಮತ್ತು ನಿಮ್ಮ ಅನುಭವದ ಬಗ್ಗೆ ಹೇಳಿ. ಸರ್ ನಮಸ್ಕಾರ ಸರ್, ಗಿರೀಶ್ ಸರ್ ಸರ್. EM ಇದೆಯಲ್ಲ ಸರ್, AEM ಮಾಡಕ್ಕೆ ಈಗ ನಾವು ಅಲ್ಲಿ ಊರಲ್ಲಿ ಇದ್ದು 2 ದಿವಸ ಮುಚ್ಚಿ 2 ದಿವಸ ತೆಗೆದು ಬಿಡ್ಬೇಕಲ್ಲ, 4 ದಿವಸ ಆಗುತ್ತೆ ಟೋಟಲ್. ನಾನು ಬೆಂಗಳೂರಲ್ಲೇ ಮಾಡ್ಬಿಟ್ಟು ಅಲ್ಲಿ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇಲ್ಲಿ ಬೆಂಗಳೂರಿನ ನೀರು ಬಂದು ಕ್ಲೋರೈಡ್ ನೀರು ಅಲ್ಲ ಸರ್, ಕಾವೇರಿ ನೀರು, ಅದ್ರಲ್ಲಿ ಮಾಡ್ಬೋದು ಸರ್? ಏನ್ ಮಾಡೋದು, ಬೆಂಗಳೂರು ಕ್ಲೋರಿನ್ ನೀರನ್ನ ನಾವೇ ಕುಡಿತಿದೀವಿ, EM ದ್ರಾವಣ ಬಳಸೋದು ಬೇಡವಾ? ಅದೇ ಬ್ಯಾಕ್ಟೀರಿಯಾಗಳು ಚಿಕ್ಕದು ಆಗುತ್ತೆ, ಏನ್ ತೊಂದರೆ ಆಗಲ್ವಾ ಅಂತ. ಮಳೆ ಬರ್ತಿದೆಯಲ್ಲ, ಮಳೆ ನೀರು ಇಟ್ಕೊಂಬಿಡಿ ಒಂದು ಡ್ರಮ್, ಅದಕ್ಕೋಸ್ಕರನೇ. ಮಳೆ ನೀರು ಇಲ್ಲಿ ಹಿಡಿಯಕ್ಕೆ ನಮ್ಗೆ ಅವಕಾಶ ಇಲ್ಲ ಸರ್, ಇಲ್ಲಿ ಮನೆ ಒಳಗಡೆ ನಮ್ಗೆ. ಆಗ ಒಂದು ಕೆಲಸ ಮಾಡಿ, ಭಾನುವಾರ ಸಂಜೆ ತೋಟದಿಂದ ಬರ್ಬೇಕಾದ್ರೆ ನೀರು ತಗೊಂಬನ್ನಿ ಆಯ್ತಾ. ಸೋಮವಾರದಿಂದ ಗುರುವಾರ ತನಕ ನಿಮ್ಮ ತೋಟದ ನೀರಲ್ಲೇ ನಿಮ್ಮ ಇಲ್ಲಿ ಪೋರ್ಟಿಕೋದಲ್ಲಿ EM ದ್ರಾವಣನ ಮಾಡ್ಕೊಳ್ಳಿ. ಶುಕ್ರವಾರ ಸಂಜೆ, ಶನಿವಾರ ಬೆಳಗ್ಗೆ ಮತ್ತೆ ಅದನ್ನ ಆಕ್ಟಿವೇಟೆಡ್ EMನ ತೋಟಕ್ಕೆ ತಗೊಂಡೋಗಿ. ಬೆಸ್ಟ್ ಐಡಿಯಾ ಸರ್ ಇದು. ನಿಮಗೆ ಕ್ಲೋರಿನ್ ನೀರಿನ ಬಗ್ಗೆ ಅಷ್ಟು ಇದಿದ್ರೆ, ಏನು ಕಾಳಜಿ ಇದ್ರೆ, ಮತ್ತೆ ಸೂಕ್ಷ್ಮ ಜೀವಿಗಳಿಗೆ ಆ ಕಾಳಜಿ ಇಲ್ಲ. ಅವು ಸರ್ EM ದ್ರಾವಣದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಮ್ಮ ಕೆಂಗೇರಿಯಲ್ಲಿ ಹರಿಯುತ್ತಲ್ಲ ವೃಷಭಾವತಿ, ಅದನ್ನ ಶುದ್ಧಿ ಮಾಡುವಷ್ಟು ಶಕ್ತಿ ಅದಕ್ಕಿದೆ ಆ EMಗೆ. ಸರಿ ಸರ್, ನೀವು ಮ್ಯಾಪಲ್ ಇಂಡಿಯಾ ಕಂಪನಿ ವೆಬ್ಸೈಟ್ಗೆ ಹೋಗಿ, ಮ್ಯಾಪಲ್ ಇಂಡಿಯಾ ವೆಬ್ಸೈಟಲ್ಲಿ EM1 ಹರಿಯಾಲಿ, EM1 ಅಕ್ವಾಮ್ಯಾಟಿಕ್, EM1 ಪಶು ಅಮೃತ ಅಂತ 4 ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟಲ್ಲಿ EM1 ಅಕ್ವಾಮ್ಯಾಟಿಕ್ ಅಂತ ಒಂದು ಪ್ರಾಡಕ್ಟ್ ಇದೆ. ಅದ್ರ ಬಗ್ಗೆ ಓದಿ. ಇಟ್ ಈಸ್ ಮೆಂಟ್ ಫಾರ್ ಸೀವೇಜ್ ವಾಟರ್ ಟ್ರೀಟ್ಮೆಂಟ್. ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಲಿಕ್ಕೆ ಆ EM ಅನ್ನು ಯೂಸ್ ಮಾಡ್ತಾರೆ. ಸೂಪರ್ ಸರ್. ಮತ್ತೆ ನೀವು ಯಾವ್ದೋ ಕ್ಲೋರಿನ್ಗೋಸ್ಕರ ಹೆದರ್ತೀರಾ, ಅದು ನಿಮ್ಮ ಕೆಂಗೇರಿ ನೀರನ್ನೇ ಶುದ್ಧ ಮಾಡುತ್ತೆ ಅಂತ ಹೇಳ್ತಿದ್ದೀನಿ ನಾನು. ಓಕೆ ಸರ್, ಅದನ್ನ ಹಂಗಾರೆ ಇದೇ ಮಾಡ್ತೀನಿ ಸರ್. ಅಲ್ಲ, ಮಾಹಿತಿ ತಗೊಳ್ಳೋಣ ಗಿರೀಶ್, ನಿಮ್ಮ ಸಂದೇಹ ಕರೆಕ್ಟೇ.
ಹಾ ಸರ್. ನಮಗೆಲ್ಲ ಹೇಳ್ಬಿಡ್ತಾರೆ ಕ್ಲೋರಿನೇಟೆಡ್ ವಾಟರ್ ಹಾಕಬೇಡಿ, ಅದಾಗುತ್ತೆ ಇದಾಗುತ್ತೆ ಅಂತ. ಹಾ ಸರ್. ಮತ್ತೆ ಕಳೆನಾಶಕ ಹೊಡೆದು ಸೂಕ್ಷ್ಮ ಜೀವಿಗಳನ್ನ ಭೂಮಿ ಒಳಗೆ ತಳ್ಳಿದ್ದಾರೆ ರಾಸಾಯನಿಕ ಕೃಷಿಕರು. ಆ ಕಳೆನಾಶಕಕ್ಕಿಂತ ಗೋರ್ವೆ ಈ ಕ್ಲೋರಿನೇಟೆಡ್ ವಾಟರು. ಇಲ್ಲ ಸರ್. ಮತ್ತೆ ಹಾಗೆಲ್ಲ ಏನು ಯೋಚನೆ ಮಾಡಬೇಡಿ ಸ್ವಾಮಿ, ನಮ್ಗೆ ಏನು ಸಾಧ್ಯವೋ ಅದನ್ನ ಮಾಡ್ತಾ ಹೋಗೋಣ. ಅಲ್ಲ ನೀವು ಅದಂತೂ ಡೌಟ್ ಗೊತ್ತಾಗುತ್ತೆ ಸರ್. ಮಂಜುನಾಥ್ ಅವರೇ, ನೀವು ಕ್ಲೋರಿನೇಟೆಡ್ ವಾಟರ್ ಇದ್ರೂನು ಹಾ, ಅದನ್ನ ಒಂದ್ 2 ದಿವಸ ಸುಮ್ನೆ ಒಂದ್ ಬಕೆಟ್ ಅಲ್ಲಿ ಇಟ್ಬಿಟ್ಟು 2-3 ಸಲ ಕಲಕ್ತಾ ಇದ್ರೆ ಕ್ಲೋರಿನ್ ಹೊರಗೆ ಹೋಗ್ಬೇಕು ಸಿಸ್ಟಮ್ಯಾಟಿಕಲಿ. ಹೌದಾ, ವೆರಿ ಸೊ ಗುಡ್. ದಟ್ ಇಸ್ ಒನ್ ಆಫ್ ದಿ ಮೆಥಡ್ಸ್ ಟು ಗೆಟ್ ರಿಡ್ ಆಫ್ ದಟ್ ಒನ್. ಇನ್ನೊಂದೇನು ಅಂತಂದ್ರೆ, ನೀವು ಇದು ಕೇಳಿದ್ರಲ್ಲ EM1 ದ್ರಾವಣದ ಬಗ್ಗೆ, ಹೇಳಿ ಸರ್. ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಹೌದು. ಇನ್ಫ್ಯಾಕ್ಟ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮಾಡ್ಕೊಂಡು ಅದರಿಂದ EM1 ತಯಾರು ಮಾಡ್ತಾರೆ. ಇದರಲ್ಲಿ ಇದೆ. ಮಂಜುನಾಥ್ ಚಂದ್ರ ಮೋರ್ ಲೈಟ್. ಸೊ ಅದರಿಂದಲೇ ಮಾಡೋದು, ಬಟ್ ಅದ್ರಲ್ಲಿ ಇನ್ನೂ ಜಾಸ್ತಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಹಂಗಾಗಿ ನೀವು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮಾಡ್ಕೊಂಡು ನೆಲಕ್ಕೆ ಕೊಡೋದು ಅಥವಾ ಗಿಡಕ್ಕೆ ಕೊಡೋದು ದಟ್ ಇಸ್ ಅಡ್ವಾಂಟೇಜಿಯಸ್ ಆಕ್ಚುಲಿ. ಅದರಿಂದ ಏನು ನಾನು 2 ಸಲ ಮಾಡಿದೀನಿ ನಮ್ಮ ತೋಟದಲ್ಲಿ. ಬಟ್ ಈ ವ್ಯತ್ಯಾಸಗಳು ಎಲ್ಲ ಮಾಡ್ತಿರೋದ್ರಿಂದ ಆ ವ್ಯತ್ಯಾಸ ಗುರುತಿಸೋದು ಕಷ್ಟ. ಅದು ನೀವು ಎಕ್ಸ್ಪೆರಿಮೆಂಟಲಿ 1 ಗಿಡ 4 ಗಿಡ ಹಂಗೆ 4 ಗಿಡ ಹಿಂಗೆ ಅದ್ ಮಾಡಕ್ ಆಗಲ್ಲ. ನಿಮಗೆ ನ್ಯಾಚುರಲಿ ವಾಟ್ ಯು ವಾಂಟ್ ಟು ಸಿ ಎಲ್ಲ ಚೆನ್ನಾಗಿ ಬೆಳಿಲಿ ಅಂತ ಅಪೇಕ್ಷೆ ಪಡ್ತೀವಿ ನಾವು. ಹಂಗಾಗಿ ಅದನ್ನ ನೋಡ್ಕೊಂಡು ಹೋಗ್ತೀವಿ. ಹಂಗಾಗಿ ಮಂಜುನಾಥ್ ಹೇಳ್ದಂಗೆ, ನೀವು ಸಣ್ಣ ಗಿಡ ಇದ್ದಾಗ ಈ ತರ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು, ಸಣ್ಣ ತೋಟ ಇದ್ದಾಗ. ದೊಡ್ಡ ತೋಟ ಇದ್ದಾಗ ಈ ತರ ಎಕ್ಸ್ಪೆರಿಮೆಂಟ್ಸ್ ಎಲ್ಲವನ್ನೂ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ನೋಡ್ಕೋಬೇಕು ಅದನ್ನ ಅಷ್ಟೇ. ನಾವು ಪ್ರಭು ಅಂತ ಬೈತೀವಿ. ಒಳ್ಳೇದು ಪ್ರಭು ಸರ್, ಒಳ್ಳೇದು. ಥ್ಯಾಂಕ್ ಯು ಸರ್. ಮತ್ತೆ ನಾನು ಕಂಡಂಗೆ ಇಲ್ಲಿ ಸುಮಾರು ಜನ ನಾವು ವೀಕೆಂಡ್ ಫಾರ್ಮರ್ಸ್ ಇದ್ದೀವಿ. ಸೊ ಹಾಗಾಗಿ ಈ ಎಸ್ಪೆಷಲಿ ನಗರ ಪ್ರದೇಶದಲ್ಲಿರುವಂಥ ಒಂದು ನಾವು ಫಾರ್ಮರ್ಸ್ ಯಾರಿದ್ದೀವಿ, ವೀಕೆಂಡ್ ಫಾರ್ಮರ್ಸು, ನಮ್ಮ ಮನೆ ಕಸನ ನಾವು ಬಿಸಾಕದೆ ಆ ಕಸದಿಂದ ಕಾಂಪೋಸ್ಟನ್ನ ಯಾರಾದರೂ ಮಾಡ್ತಾ ಇದ್ದೀರಾ? ನಾನು ಈ ಪ್ರಶ್ನೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಟೆರೆಸ್ ಗಾರ್ಡನಿಂಗ್ ಇಂದ ಶುರು ಮಾಡಿದ್ದು ನನ್ನ ಜರ್ನಿ. ಸೊ ಇವತ್ತಿನ ದಿನ ನಾನು ನಮ್ಮ ಮನೆಯ ಹಸಿ ಕಸ ಯಾವುದು ಕೂಡ ನಾವು ಹೊರಗಡೆ ಬಿಸಾಕ್ತಿಲ್ಲ. ಮಾಡಿ ಮೇಲೆ ಸಣ್ಣದಾಗಿ ಒಂದು ತೊಟ್ಟಿ ತರ ಮಾಡಿ ಅದರಲ್ಲಿ ನಾವು ಮನೆ ಕಸನೆಲ್ಲ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನ ನಾರಿನ ಪುಡಿ, ಕೋಕೋಪೀಟ್ ಪೌಡರ್ ಏನಿದೆ ಅದನ್ನ, ಅಂದ್ರೆ ಡ್ರೈ ವೇಸ್ಟು ಮತ್ತೆ ವೆಟ್ ವೇಸ್ಟ್ ಎರಡೂ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ನಾವು ಎರೆಹುಳನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಬಳಸಿದಂತಹ ಹಣ್ಣು ಮತ್ತೆ ತರಕಾರಿ ಸಿಪ್ಪೆಗಳಿಂದ ಉತ್ತಮ ಗುಣಮಟ್ಟದ ಒಂದು ಎರೆಹುಳ ಗೊಬ್ಬರ ನಮಗೆ ರೆಡಿ ಆಗತ್ತೆ. ಅಫ್ಕೋರ್ಸ್ ನಮ್ಮ ತೋಟಕ್ಕೆ ಅದು ಏನಕ್ಕೂ ಆಗದೆ ಇರಬಹುದು, ಆದ್ರೆ ನಾವು 2 ರೀತಿ ಇಲ್ಲಿ ಅದನ್ನ ನಾವು ಪ್ರಯೋಜನ ಪಡ್ಕೋಬಹುದು. ಒಂದು, ನಮ್ಮಿಂದ ಯಾವುದೇ ಕಸ ಹೊರಗಡೆ ಹೋಗ್ತಿಲ್ಲ, ಸೊ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಿಲ್ಲ ಬೇಸಿಕಲಿ. ಯಾಕಂದ್ರೆ ಈಗಿನ ಸಿನಾರಿಯೋ ನೋಡಿದ್ರೆ ಎಲ್ಲರೂ ಕಸ ತಗೊಂಡೋಗಿ ಒಂದು ಹಳ್ಳಿಲೆಲ್ಲೋ ಹಾಕಿ ಅದರದೆಲ್ಲ ಕಸ ನೀರೆಲ್ಲ ಕೆಳಗಿಳಿದು ಆ ನೀರಿಂದ ನಮ್ಮ ಒಂದು ಜಲ ಕೂಡ ಮಲಿನ ಆಗ್ತಾ ಇದೆ. ಮತ್ತೆ ಅದರಿಂದ ವಾಸನೆ, ಹುಳಗಳ ಕಾಟ, ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಸೊ ಇದನ್ನ ನಾವು ರೀತಿ ಕಸನ ಹಾಕ್ತಾ ಇಲ್ಲ ಒಂದು ಅದು. ಎರಡನೇದು, ನಮ್ಮ ಮನೆಯ ಕಸ ಒಂದು ಉತ್ಕೃಷ್ಟವಾದ ಗೊಬ್ಬರ. ಅಂದ್ರೆ ಅದ್ರ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎರೆಹುಳದ ಗೊಬ್ಬರ. ನಾವು ಸಣ್ಣ ಪುಟ್ಟ ಪಾಟಲ್ಲಿ ಬೆಳೀತಾ ಇದ್ದಾಗ, ಗಿಡಗಳು ಹಾಕ್ತಾ ಇದ್ದಾಗ ಆ ಗಿಡಗಳಿಂದ ಬರ್ತಾ ಇದ್ದ ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಸೊ ಈ ರೀತಿ ಯಾರಿಗಾರು ಮಾಡಕ್ ಆಸಕ್ತಿ ಇದ್ರೆ ನಾನ್ ಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ಬೋದು. ಅಂದ್ರೆ ನನ್ಗೆ ಗೊತ್ತಿಲ್ಲ ಹೇಳ್ತೀನಿ. ಸೊ ಯಾರು ನಮ್ಗೆ ಖಂಡಿತ ಹೇಳಿ. ಮಂಜುನಾಥ್ ಅವರೇ, ನಾನು ಮಾಡ್ತಾ ಇದ್ದೀನಿ ಅದನ್ನ. ಎವ್ರಿ ವೀಕ್ ಕಸ ಎತ್ಕೊಂಡು ಹೋಗ್ತೀನಿ ನಾನು ತೋಟಕ್ಕೆ. ನಾನು ಅಲ್ಲಿ ಒಂದ್ ಡ್ರಮ್ ಅಲ್ಲಿ ಹಾಕಿ ಅದನ್ನ ತೆಳ್ಳದಾಗಿ ನೀರು ಬಿಟ್ಟು ಕೆಳಗಡೆ ಒಂದು ಟ್ಯಾಪ್ ಕೊಟ್ಟಿದ್ದೀನಿ. ಇದನ್ನ ನಾನು ಕಲೆಕ್ಟ್ ಮಾಡಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಎವ್ರಿ ವೀಕ್ ಮಾಡ್ತಾ ಇದ್ದೀನಿ ಅದು. ಆಮೇಲೆ ಎರಡನೇದು, ತುಂಬಾ ತೆಂಗಿನ ಗರಿ ಇತ್ತು ಮೊನ್ನೆ, ಎಲ್ಲಾನು ತೋಟದಿಂದ ತುಂಬಾ ಹರಡಿಸುತ್ತೆ. ಅದೆಲ್ಲ ಇವಾಗ ಗೆದ್ದು ತಿಂದು ಉಳಿತಾ ಇದೆ. ಇದು ಬರೀ 2 ತಿಂಗಳ ಹಿಂದೆಯಿಂದ ಮಾಡಿರೋ ಪ್ರಯತ್ನ. ಅವರು ಹೇಳ್ತಾ ಇದ್ರಲ್ಲ, ಅದು ಒಣಗಿರೋ ಇದು ಸಿಗ್ತಾ ಇದೆ ಪಕ್ಕದ ತೋಟದ್ದು ಅಂತ, ಅದ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ತೆಂಗಿನ ಗರಿಗಳು ಹಂಗೆ ಹಾಕ್ಬಿಟ್ಟಿದ್ದೀನಿ, ತೋಟದ ತುಂಬಾ ಹಂಡ್ಬಿಟ್ಟಿದೆ.
ಸೊ ಅದು ಹೆಲ್ಪ್ ಆಗ್ತಾ ಇದೆ ನನಗೆ. ಖಂಡಿತ ತುಂಬಾ ಗೆದ್ಲುಳ ತಿನ್ನೋದೆಲ್ಲ ಕಣ್ಣಾರೆ ನೋಡಿದ್ದೀನಿ ನಾನು. ಮಣ್ಣು ಜೀವಿಗಳಿಗೆ ಆಹಾರ ಆಗುತ್ತೆ. ಅದೇ ಇವಾಗ ಮಂಜಣ್ಣ ಅವ್ರು ಹೇಳ್ದಂಗೆ ಹನಿ ಹನಿಗೂಡಿದ್ರೆ ಹಳ್ಳ. ಸೊ ನಮ್ಮಲ್ಲಿ ಎಲ್ಲೆಲ್ಲಿ ನಮಗೆ ಸಾವಯವ ಅಂಶ ಸಿಗುತ್ತೋ ದ್ರವ್ಯಗಳು ಅದೆಲ್ಲವನ್ನು ತಗೊಂಡು ಅದನ್ನು ಮತ್ತೆ ನಮ್ಮ ಗಿಡದ ಬುಡಕ್ಕೆ ಸೇರಿಸೋ ಪ್ರಯತ್ನ ನಾವು ಮಾಡಬೇಕು. ಮಾಡಿದಷ್ಟು ಒಳ್ಳೆಯದು. ಸಗಣಿ ನೀರು ಒಯ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಸರಿ, ಅದರಲ್ಲಿ ವಿಘಟನೆ ಚೆನ್ನಾಗಾಗುತ್ತೆ. ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಜಾಸ್ತಿ ಇರುತ್ತೆ ಸಗಣಿ ನೀರಿನಲ್ಲಿ. ಹಾಗಾಗಿ ಡಿಕಂಪೋಸಿಷನ್ ಬೇಗ ಆಗುತ್ತೆ, ರೇಟ್ ಆಫ್ ಡಿಕಂಪೋಸಿಷನ್ನು. ನೀವು ತಗೊಂಡೋಗಿ ಅದನ್ನು ಮುಚ್ಚಿಗೆ ಮಾಡಿದ್ರೆ ಅಥವಾ ಯಾವುದೋ ಒಂದು ಮರದ ಬುಡದಲ್ಲೇ ಹಾಕಿದಾಗ ನಿಮ್ಮ ಅಡುಗೆ ಮನೆ ಹಸಿ ತ್ಯಾಜ್ಯಗಳು ಅದು ಅಲ್ಲಿ ಮರದ ಬುಡದಲ್ಲಿ ಸ್ವಾಭಾವಿಕವಾಗಿ ಅದು ಡಿಕಂಪೋಸ್ ಆಗುತ್ತೆ. ಮೊದಲು ಅದೇ ಮಾಡ್ತಿದ್ದೆ ನಾನು. ಇವಾಗ ಒಂದು ಡ್ರಮ್ ಅಲ್ಲಿ ಹಾಕಿ ನೀರು ತುಂಬಿ ಕೆಳಗಡೆ ಬರೋ ಇದು ಒಂಥರ ಕಪ್ಪುಗೆ ಇದು ಬರುತ್ತೆ, ಅದನ್ನ ಕಲೆಕ್ಟ್ ಮಾಡಿ ಗಿಡಗೋದಾಗ್ತಾ ಇದೆ. ಅದಕ್ಕೆ ಇದು ವರ್ಮಿ ಟಾನಿಕ್, ಕಾಂಪೋಸ್ಟ್ ಟಾನಿಕ್ ಅಂತಾರೆ, ಆ ತರ ಬರುತ್ತೆ. ಬಯೋಡೈಜೆಸ್ಟರ್ ಅಂತಾರೆ. ದಪ್ಪ ಅಕ್ಷರಗಳಲ್ಲಿ ಎಲ್ಲವೂ ಸಾವಯವ ಕೃಷಿಯಲ್ಲಿ ಹೇಳಲ್ಪಟ್ಟಿದೆ, ಬರೆಯಲ್ಪಟ್ಟಿದೆ. ನೈಸರ್ಗಿಕ ಕೃಷಿಕರಿಗೆ ಅದು ಬೇಕೇ ಅನ್ನೋದು ಒಂದು ಪ್ರಶ್ನೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅವ್ರು ಕೇಳಿದ್ದು ಪ್ರಶ್ನೆಗೆ ಮಂಜುನಾಥ್ ಒಂದು ಕ್ಲಾರಿಫಿಕೇಶನ್. ಈಗ ನಮ್ಮ ಮನೆಗಳಲ್ಲಿ ಹಸಿ ಗೊಬ್ಬರ ನ್ಯಾಚುರಲ್ ಆಗಿ ಎವ್ರಿ ಡೇ ಬರುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಈಗ ಕಾರ್ಪೊರೇಷನ್ಗ ಮುನ್ಸಿಪಾಲಿಟಿಗೂ ತಗೊಂಡೋಗ್ತೀವಿ. ಅದು ಬದಲು ನಾವು ವೀಕೆಂಡ್ ಫಾರ್ಮರ್ಸ್ ಅವ್ರು ಇನ್ನೊಬ್ರು ಹೇಳ್ತಾ ಇದ್ರಲ್ಲ ಆ ತರ, ಅದನ್ನ ತಗೊಂಡಾಗ ನಮ್ ತೋಟದಲ್ಲಿ ಸುಮ್ನೆ ಒಂದ್ ಕಡೆ ಬಿಸಾಕಿದ್ರು ಒಂದು ಗೊಬ್ಬರದ ಗುಂಡಿ ಆಗುತ್ತೆ. ಒಂದ್ 10 ದಿನ ಆದ್ಮೇಲೆ ಅದೇ ಗೊಬ್ಬರ ಆಗುತ್ತೆ. ಹಾಗಾಗಿ ನಾವು ನಮ್ಮನೆ ತ್ಯಾಜ್ಯನ ಬಿಸಾಕಕ್ಕಿಂತ ನಮ್ ತೋಟಕ್ಕೆ ತಗೊಂಡಾಗ ಬಿಸಾಕೋದು ಒಳ್ಳೇದು. ದಯಾನಂದ ಅದನ್ನೇ ಮಾಡ್ತಾ ಇರೋದು. ಮೋಸ್ಟ್ಲಿ ನಾನು ಹಸಿ ತ್ಯಾಜ್ಯ ಕೊಡ್ತಾ ಇಲ್ಲ ನಮ್ಮ ಮನೆಯಿಂದ. ಈಗ ವಾರಕ್ಕೊಂದ್ಸಲ 2 ಸಲ ಹೋದಾಗ ಏನೇನಿರುತ್ತೆ ಎಲ್ಲ ತಗೊಂಡಾಗ ನಮ್ಮ ತೋಟಕ್ಕೆ ಒಂದ್ ಕಡೆ ಗುಡ್ಡೆ ಹಾಕ್ತೀವಿ. ನಾನು ಏನು ಮಾಡ್ತಾ ಇಲ್ಲ, ಜೊತೆಗೆ ಅದು ಹಂಗೆ ಕಳಿಲಿಂದ ಬಿಡ್ತಾ ಇದ್ದೀನಿ. ಸೊ ಅದನ್ನ ನಾವು ಒಂದು ಅಡ್ವಾಂಟೇಜ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಖಂಡಿತ ಇದು ಮನಸ್ಸಿದ್ದರೆ ಮಾರ್ಗ ಮಾಡ್ತಾ ಬರೋಣ. ಆದರೆ ಇದು ಒಂದು ಲೈಟರ್ ನೋಟಲ್ಲಿ ಇದನ್ನು ಹೇಳ್ಬಿಡ್ತೀನಿ. ಲೈಟರ್ ನೋಟ್ ಏನಪ್ಪ ಅಂದರೆ, ನಮ್ಮ ಕೃಷಿ ಭೂಮಿ ನೋಡ್ಕೊಳ್ಳೋ ನಮ್ಮ ಕೃಷಿ ಕಾರ್ಮಿಕರು ಇರ್ತಾರಲ್ಲ, ನಮ್ಮನ್ನು ಯಾವುದೋ ಗ್ರಹದ ಪ್ರಾಣಿಗಳು ಅಂತ ನೋಡ್ತಿದ್ದಾರೆ ಆಲ್ರೆಡಿ, ಬೆಂಗಳೂರಿಂದ ಬರೋರು ಇವರು ಅಂತ. ಈಗ ನಾವು ಈ ಕಸ ಎಲ್ಲ ಕೈಲಿ ಹಿಡ್ಕೊಂಡು ಹೋದರೆ ಅವು ಬಂದರು ಕಣಪ್ಪ ನಮ್ಮ ಓನರು ಕಸ ತತ್ತವ್ರೆ ನೋಡ್ಲಾ ಅಂತಾರೆ. ಅಂದ ಲೈಟರ್ ನೋಟು ನಾನು ಸುಮಾರು 1 ವರ್ಷದಿಂದ ಮಾಡ್ತಾ ಇದ್ದೀನಿ ಕೆಲಸ. ನಿಮ್ಮ ಅಲ್ಲಣ್ಣಂಗೆಲ್ಲ ಅರ್ಥ ಆಗಿದೆ, ಒಪ್ಕೋತಾನೆ ಸರ್. ನಮ್ಮ ರಾಜುಗಳು ಒಪ್ಕೊಳ್ಳಲ್ಲ, ನಮ್ಮ ನಾಗರಾಜುಗಳು ಒಪ್ಪಿಸ್ಬೇಕು ಸರ್. ಅದು ಅದೇನಂದ್ರೆ ಈಗ ತೋಟ ನಮ್ದು, ನಮಗೆ ಹೆಂಗ್ ಬೇಕೋ ನಮಗೆ ಅವ್ರನ್ನ ಇವ್ರು ಮಾಡ್ಬೇಕು. ಅನುಕೂಲ ಆದವ್ರು ಮಾಡ್ಬೋದಲ್ಲ ಸರ್. ಅಲ್ಲ, ಆ ಕಣ್ಣಲ್ಲಿ ಏನಾಗಲ್ಲ, ಗೊಬ್ಬರ ಆಯ್ತದೆ ಅಂತ ಅಷ್ಟೇ. ನಾವು ಜಸ್ಟ್ ಅದನ್ನ ನೀವು ಲೈಟರ್ ನೋಟಾಗಿ ಹೇಳ್ದಂಗೆ ನಾವು ಅವ್ರಿಗೆ ಆಯ್ತಪ್ಪ ಇದು ಇಲ್ಲಿ ಬಿದ್ದಿರಿ ಬಿಡು ಗೊಬ್ಬರ ಆಗುತ್ತೆ ಅಂತ ಒಂದ್ ಕಡೆ ಹಾಕೋದು. ನಮಗೊಂದು ಅಡ್ವಾಂಟೇಜ್ ಏನು ಅಂದ್ರೆ, ನಮ್ಮನೆಯಿಂದ ಹಸಿ ಗೊಬ್ಬರ ಕಾರ್ಪೊರೇಷನ್ ಹೋಗಲ್ಲ ಒಂದು. ಎರಡನೇದು ನಮ್ ತೋಟಕ್ಕೆ ಹೋಗ್ತೀವಿ. ಎರಡನೇದು ವಾಟ್ ಎವರ್ ಅಡ್ವಾಂಟೇಜ್ ಇದೆ, ಅದು ಅಡ್ವಾಂಟೇಜ್ ಇರುತ್ತೆ. ಖಂಡಿತ ಇದೆ ಸರ್, ಖಂಡಿತ. ನಮ್ಮ ಹುಡುಗ ಹೋದ ತಕ್ಷಣ ಕಾರಿಂದ ಬಕೆಟ್ ತೆಗೆದು ತಿರ್ಗಾ ಬಕೆಟ್ ಕ್ಲೀನ್ ಮಾಡಿ ಅಲ್ಲೇ ಕಾರ್ ಅಷ್ಟರ ಮಟ್ಟಿಗೆ ಪುನರ್ಬಳಕೆ ಆಗುತ್ತೆ. ನಮಸ್ಕಾರ ಸರ್, ನಾನು ಮಲ್ಲಿಕಾರ್ಜುನ್ ಗೌರವದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಒಳ್ಳೆ ಮಳೆ ಆಗ್ತಾ ಇದೆ ನಮ್ಗೆ. ಹುಡುಗರು ಸಿಡ್ಲು ತೆಗಿತಾನೆ, ರಾತ್ರಿನೂ ಆಯ್ತು, ಇವಾಗ್ಲೂ ಆಗ್ತಾ ಇದೆ. ಸರಿ, ಕಂಗ್ರ್ಯಾಚುಲೇಷನ್ ಸರ್, ಶುಭಾಶಯಗಳು. ಅದರಿಂದ ನಾನು ಅವಾಗ್ಲಿಂದ ಮೊಬೈಲ್ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ, ಗುಡುಗು ಸಿಡ್ಲಿದ್ದಿಂದ. ನೋಡಿ, ಇವತ್ತಿನ ವಿಷಯ ಅದೇ ಮುಂಗಾರು ಪೂರ್ವ ಮಳೆ. ಅದ್ರ ಬಗ್ಗೆನೇ 20 ನಿಮಿಷ ಮಾತಾಡಿದ್ವಿ. 8 ಅವಾಗ್ಲಿಂದ ಗುಡುಗು ಸಿಡ್ಲಿದ್ದಕ್ಕೆ ಮೊಬೈಲ್ ಓಪನ್ ಮಾಡಲಿಲ್ಲ ಸರ್. 8 ಗಂಟೆಯಿಂದ ಮಳೆ ಬೀಳ್ತಾನೆ ಇದೆ, ಇವಾಗಲೂ ಬೀಳ್ತಾ ಇದೆ. ಬೆಂಗಳೂರು ಎಲ್ಲ ಕಡೆ ಬರ್ತಾ ಇದೆ ಮಳೆ ಇವತ್ತು. ಹೌದೌದು. ನೀವೇ ಪುಣ್ಯವಂತರು. ನಮ್ ಗೌರಿಬಿದನೂರು ತಾಲೂಕಾದ್ರೆ ನಮ್ಗೆ ಇನ್ನೂ ಒಂದ್ ದೊಡ್ಡ ನೀರ್ ಬಂದಿಲ್ಲ. ಹೌದಾ ಸರ್? ಇಲ್ಲ, ಬಂತು ಸರ್, ಮಳೆ ಚೆನ್ನಾಗ್ ಬಂತು, ರಾತ್ರಿಯಿಂದ ಬಂತು, ಇವಾಗಲೂ ಬಂತು. ನಮ್ಮ ಮಳೆಹಳ್ಳಿಯಲ್ಲಿ ಒಂದ್ ಡ್ರಾಪ್ ಇಲ್ಲ. ಪಂಚನಹಳ್ಳಿ ತೊಂಡೆಬಾವಿ ಹೊಡಿತಾ ಇದೆ, ನಮಗ್ ಬಂದಿಲ್ಲ. ನಾವೆಂತ ಪುಣ್ಯವಂತರು ಅಂತ. ಸರ್, ನಿಮಗೆ ಪುಣ್ಯ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ. ನಿಮ್ಗೆಲ್ಲ ಬರುತ್ತೆ ಬಿಡಿ ನಿಮಗೆ ನೋಡಿ. ಖಂಡಿತ ಸರ್, ಬರುತ್ತೆ, ಎಲ್ಲ ಕಡೆನೂ ಬರಲಿ. ಹೇಳಿ ಮಲ್ಲಿಕಾರ್ಜುನ್ ಸರ್, ಏನಾರ ಬದಲಾವಣೆ ಆಗಿದೆಯಾ ನಿಮ್ಮ ತೋಟದಲ್ಲಿ? ಭಾನುವಾರ ಹೋಗಿದ್ರಾ? ಅದೇ ಭಾನುವಾರ ಹೋಗಿದ್ದೆ, ಮೊನ್ನೆ ಎಲ್ಲಾನು ಇದೆಲ್ಲ ತೆಗಿಸಿದೆ ಸರ್. ಎಲ್ಲ ನೀವ್ ಹೇಳಿದ್ರಲ್ಲ, ಕಟಾವ್ ಮಾಡಿಸಿದೆ ಇದೆಲ್ಲಾನು. ಅಗಸದೆಲ್ಲ ಕಿತ್ತು ಅಲ್ಲೇ ಮಲ್ಚಿಂಗ್ ಮಾಡಿಸಿದೀನಿ. ಆಮೇಲೆ ಅದೇ ಗೊಬ್ಬರದ 2 ಲಾಟಿ ಇದೆಯಲ್ಲ, ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ನೀರ್ ಹಾಕಿ ಮನೆ ಇದೆಲ್ಲ ಹಾಕಿದೆ ನಾನು. ದ್ರಾವಣಗಳೆಲ್ಲ ಅದಕ್ಕೂ ಮೇಲ್ಗಡೆ ಹಾಕಿ ಅದ್ರ ಮೇಲೆ ನೀರ್ ಬಿಟ್ಟಿದೀನಿ. ಏನಾರ ಬದಲಾವಣೆ ಕಾಣಿಸ್ತಿತ್ತ ಅದರಲ್ಲಿ?
ಸರ್ ಕಾಣಿಸ್ತಾ ಇದೆ ಸರ್, ಗಿಡದಲ್ಲಿ ಸ್ವಲ್ಪ ಇದು ಗೊಬ್ಬರ ಕಳಿಸುವಿಕೆ ಕಾಂಪೋಸ್ಟ್ ಮಾಡ್ತಿದ್ದೀರಲ್ಲ ಅದರಲ್ಲಿ. ಅದ್ರಲ್ಲಿ ನನಗೆ ಕಾಣಿಸಕ್ಕೆ ನಾನು ಅದ್ರ ಮೇಲೆ ಒಂದು ಇದು ಪ್ಲಾಸ್ಟಿಕ್ ತೆಳುವಾಗಿರೋದು ಇದು ಮುಚ್ಚಿದೀನಿ ಸರ್. ಇದು ಯಾವ್ದೋ ನಾವು ಎಲ್ಲೋ ಇದು ಬರ್ತಲ್ಲ, ಗ್ರೀನ್ ಇದು ಬರ್ತಲ್ಲ, ಅದು ಮುಚ್ಚಿದೀನಿ ಸರ್. ಹಂಗಾಗಿ ನನಗೇನು ಗೊತ್ತಾಗ್ಲಿಲ್ಲ ಸರ್ ಅದ್ರ ಮೇಲೆ. ಅದನ್ನ ನಾಳೆ ಓಪನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸರ್. ಅದನ್ನ ಸ್ವಲ್ಪ ಬಿಸಿಲಿಗೆ ಬಿಡೋಣ ಅಂತ. ಬಿಸಿಲು ಜಾಸ್ತಿ ಇರೋದ್ರಿಂದ ತೆಗಿಲಿಲ್ಲ ಸರ್. ಅದ್ರ ಮೇಲೆ ನೀರ್ ಬಿಡ್ತಾ ಇದ್ದೀನಿ ಡೈಲಿ ಹೋದಾಗೆಲ್ಲನು. ಇವತ್ತು ರಾತ್ರಿ ಮಳೆ ನೀರು ಬಿದ್ದಿದೆ ಬಿಡಿ. ಮಳೆ ನೀರಿನಲ್ಲಿ ಎಲ್ಲ ಮ್ಯಾಜಿಕ್ಕೂ ಇರುತ್ತೆ. ಹಾ ಸರ್, ಅದೇ ಸರ್. ಮಳೆ ನೀರು ಯಾವಾಗ ಕಾಂಪೋಸ್ಟ್ ಹಿಪ್ ಮೇಲೆ ಬೀಳುತ್ತೋ ಹೌದು ಸರ್, ಇನ್ನು ಡಿಕಂಪೋಸಿಷನ್ ಬಹಳ ಫಾಸ್ಟ್ ಆಗುತ್ತೆ. ಅದೇ ಸರ್. ಅಲ್ಲ, ನಾನು ಹೇಳಿದ್ದೀಗ ಹೆಚ್ಚು ಕಮ್ಮಿ 4 ವಾರ ಆಗಿರೋದ್ರಿಂದ ಹೌದು ಸರ್, ಆದರೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿದೆಯಾ, ಕಳಿಸುವಿಕೆ ಸ್ಟಾರ್ಟ್ ಆಗಿದೆಯಾ, ಆ ಥರ ಏನಾದ್ರು ಲಕ್ಷಣಗಳು ಕಾಣ್ತಾ ಇದೆಯಾ ಅಂತ ನೀವು ಕಾಂಪೋಸ್ಟ್ ಹಿಪ್ಪನ್ನು ಸ್ವಲ್ಪ ಬದಲಿಸಿ ಆ ಕಡೆ ಈ ಕಡೆ ಸರಿಸಿ ನೋಡಿ. ಒಂದು ಅರ್ಧ ಅಡಿ ಅದನ್ನು ತೆಗೆದು ನಿಮ್ಮ ಕೈ ಒಳಗಡೆ ಹಾಕಿ ಅದೇನು ಟೆಂಪರೇಚರ್ ಬಿಸಿ ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ, ವಿಘಟನೆ ಪ್ರಾರಂಭ ಆಗಿದೆಯಾ, ಕಾಫಿ ಪುಡಿ ಥರ ಚೇಂಜ್ ಆಗ್ತಾ ಇದೆಯಾ, ಅಥವಾ ಯಾವ್ದಾದ್ರು ಬಿಳಿ ಹುಳುಗಳು ಇರುವೆಗಳು ಏನಾದ್ರು ಸೃಷ್ಟಿ, ಸ್ವಲ್ಪ ಒಂಚೂರು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಯಾಕೆಂದರೆ ಅದು ಈ ಬಯೋಮಾಸ್ ಅಂತೀವಿ, ಸಸ್ಯ ತ್ಯಾಜ್ಯಗಳು ಕರಗಿ ಗೊಬ್ಬರ ಆಗೋದು ಒಂದು ವಿಶಿಷ್ಟವಾದ ಪ್ರಕ್ರಿಯೆ ಪ್ರಕೃತಿನಲ್ಲಿ. ಹೌದು ಸರ್. ಅದನ್ನು ನಾವು ಈ ಥರ ಅವಕಾಶ ಇದ್ದಾಗ ನೋಡಿ ಅಬ್ಸರ್ವ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಅದನ್ನು ಮಾಡಿ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಅಲ್ಲಿ ತಯಾರಾಗ್ತಾ ಇರುತ್ತೆ. ಪ್ರಕೃತಿನೇ ಅದೆಲ್ಲ ನಿರ್ವಹಣೆ ಮಾಡ್ತಾ ಇರುತ್ತೆ. ಸೊ ಅದೊಂಚೂರು ಗಮನಿಸಿ, ನಿಮ್ಗೆ ಒಂದಿಷ್ಟು ಅನುಭವಗಳಾಗುತ್ತೆ. ನಾಳೆ ಚೆಕ್ ಮಾಡ್ತೀನಿ ಸರ್. ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಈ ಮಳೆ ನೀರು ಬಿದ್ದಿರೋದ್ರಿಂದ ಬ್ಲೆಸ್ಸಿಂಗ್ ಸರ್ ಅದಕ್ಕೆ ಇವಾಗ. ಅದೇ ಸರ್. ಒಳ್ಳೇದು. ಉಳಿದಿದ್ದ ಗಿಡಗಳೆಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ಈಗ ಯಾವ್ದು ರೋಗ ಲಕ್ಷಣಗಳು ಯಾವುದೂ ಇಲ್ಲ. ಇಲ್ಲ, ಯಾವುದೂ ಇಲ್ಲ ಸರ್. ಇನ್ನು ಬಿಡಿ, ಮುಂಗಾರು ಪೂರ್ವ ಮಳೆ ಬಂತು. ಹೌದು ಸರ್. ಈಗೆಲ್ಲ ಸುಸಮಯನೇ. ಮುಂದೆ ಬರೋದೆಲ್ಲ ಗುಡ್ ಡೇಸ್, ಹ್ಯಾಪಿ ಡೇಸ್ ಅಹೆಡ್ ಇವಾಗ. ಹೌದು ಸರ್, ಅದೇ ಸರ್. ಏನು ತೊಂದರೆ ಇಲ್ಲ. ಒಳ್ಳೇದಪ್ಪ. ಸರ್, ಥ್ಯಾಂಕ್ ಯು. ನೋಡಿ, ಶುಭ ಸುದ್ದಿ ಬರ್ತಾ ಇದೆ. ಒಳ್ಳೆ ಮುಂಗಾರು ಪೂರ್ವ ಮಳೆ ಬಂದಿದೆ. ನಮಸ್ಕಾರ ಮಂಜುನಾಥ್ ಸರ್. ನಮಸ್ಕಾರ ಧರ್ಮಣ್ಣ, ಹೇಳಿ. ಚೆನ್ನಾಗಿದ್ದೀರಾ ಸರ್? ನಾನು ಒಂದು 2-3 ವಾರ ಅಟೆಂಡ್ ಮಾಡಕ್ಕೆ ಆಗಲಿಲ್ಲ ಸರ್, ಸ್ವಲ್ಪ ಕೆಲಸದ ಒತ್ತಡದಿಂದ. ಪರವಾಗಿಲ್ಲ, ಹೇಳಿಯಪ್ಪ, ಹೇಳಿ. ಜೊತೆಲಿ ಇರ್ತಿರಲ್ಲ, ಅದೇ ಸಂತೋಷ. ಹೇಳಿ ಸರ್. ನಮ್ದು ಬಾಳೆದು ವಿಡಿಯೋ ಹಾಕಿದ್ದೆ ಗ್ರೂಪ್ ಅಲ್ಲಿ, ನೋಡಿದ್ರ? ನಿಮ್ಮ ಅಭಿಪ್ರಾಯ ಏನಂತ ಕೇಳಬೇಕಿತ್ತು ಸರ್, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಹೌದಾ? ಎಲ್ಲ ಗಮನಿಸಕ್ಕಾಗಿಲ್ಲ ಅನ್ಸುತ್ತೆ. ನನಗೆ ವೈಯಕ್ತಿಕವಾಗಿ ಹಾಕ್ಬಿಡಿ ನನ್ನ ನಂಬರ್ಗೆನೆ, ಇನ್ನೊಂದ್ಸಲ ನೋಡ್ತೀನಿ. ಆ ಗ್ರೂಪಲ್ಲಿ ನಾನು ಜಾಸ್ತಿ ಗಮನಿಸ್ತಾ ಇರಲಿಲ್ಲ. ಕಳಿಸ್ಬಿಡಿ. ಹೇಳಿ, ಏನು ನಿಮ್ಮ ಅನುಭವ ಏನು ಹೇಳಿ, ಪರವಾಗಿಲ್ಲ. ಅಲ್ಲ ಸರ್, ಏನಕ್ಕಂದ್ರೆ ಈಗ ನಮ್ಮ ಅನುಭವದಲ್ಲಿ ಅದು ಒಂದ್ ಲೆವೆಲ್ ಚೆನ್ನಾಗಿ ಬಂದಿದೆ. ಬಟ್ ಆದ್ರೂ ನೀವು ಎಕ್ಸ್ಪರ್ಟ್ಸ್ ನೋಡ್ಬಿಟ್ಟು ಅದನ್ನ ಹೇಳಿ ಒಂದು ಇದು ಮಾಡ್ಬೇಕಲ್ಲ ಸರ್, ವ್ಯಾಲ್ಯೂಯೇಟ್ ಮಾಡ್ಬೇಕಲ್ಲ ಸರ್, ಅದಕ್ಕೋಸ್ಕರ ಕೇಳಿ ಸರ್. ನಿಮ್ಮ ಸ್ವಯಂ ಸಂತೃಪ್ತಿ ಬಹಳ ಮುಖ್ಯ. ಇದು ನಮ್ಮ ಕೃಷಿನಲ್ಲಿ ನಾವೇನು ಮಾಡ್ತೀವಲ್ಲ, ನಮಗೆ ಸ್ವಯಂ ಸಂತೃಪ್ತಿ, ನಮಗೆ ತೃಪ್ತಿ ಆಗ್ಬೇಕಷ್ಟೇ, ಲೋಕ ಮೆಚ್ಚೋದು ಬೇಡ. ಸೊ ನಮ್ಮ ಸಂತೃಪ್ತಿನ ನಾವು ಮಾಡ್ತಾ ಹೋಗೋಣ. ಆಮೇಲೆ ನೀವು ಹೇಳ್ದಂಗೆ ಯಾರೂ ಎಕ್ಸ್ಪರ್ಟ್ಸ್ ಅಲ್ಲ. ನಮ್ಮ ಕೃಷಿ ಭೂಮಿನಲ್ಲಿ ನಮ್ಮ ಬೆಳೆಗಳಿಗೆ ನಾವೇ ಎಕ್ಸ್ಪರ್ಟ್ಸ್ಗಳಾಗೋಣ. ತೊಂದರೆ ಇಲ್ಲ ಧರ್ಮಣ್ಣ, ನಿಮ್ಗೆ ಅನುಭವ ಇದೆ. ನೀವು ಸಾಕಷ್ಟು ತಿರುಗ್ತೀರಾ, ಸಾಕಷ್ಟು ತೋಟದ ಭೇಟಿ ಮಾಡ್ತೀರಾ, ವಿಷಯ ತಿಳ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಪ್ರೋಗ್ರೆಸ್ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ. ಇನ್ನೂ ನಿಮ್ಮ ಮಾರ್ಗದರ್ಶನ ನಮ್ಗಳಿಗೆ ಬೇಕಷ್ಟೇ. ಖಂಡಿತ ಇಲ್ಲ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಂದಿದೆ. ಮಾಡ್ತಾ ಇದ್ದೀರಾ. ನಿಮ್ಮ ಅಡಿಕೆ ಕೋಟುಗಳಿಗೆ ಸ್ವಲ್ಪ ಬೇಡಿಕೆ ಸೃಷ್ಟಿ ಆಯ್ತಾ? ಯಾರು ರೈತರು ತಗೊಂಡೋದ್ರೆ? ಇಲ್ಲ ಸರ್, ಯಾರು ಒಬ್ರು ಯಾರೋ ಚಿತ್ರದುರ್ಗದವ್ರು ಫೋನ್ ಮಾಡಿದ್ರು ಸರ್. ಮತ್ತೆ ಅವರು ಫೋನ್ ನಾನೇ ಮಾಡಿದ್ರು, ಫೋನ್ ರಿಸೀವ್ ಮಾಡ್ಲಿಲ್ಲ. ಸರಿ ಸುಮ್ನೆ ಅಲ್ಲೇ ಬೆಡ್ ಮಾಡಿ ಸರ್, ಆ ಬೆಡ್ ಅಲ್ಲೇ ಹಾಕ್ಬಿಟ್ಟಿದೀನಿ. ಮೊಳಕೆ ಬಂದ್ಮೇಲೆ ನಾವೇ ಪ್ಯಾಕೆಟ್ ಮಾಡೋಣ ಅಂತ ಹೇಳಿ. ಖಂಡಿತ ಮಾಡಿಯಪ್ಪ, ಸಾಕಷ್ಟು ಬೇಡಿಕೆ ಇದೆ. ಆದ್ರೆ ತಾಳ್ಮೆ ಇಲ್ಲ. ಇವಾಗ ಅಡಿಕೆ ಗಿಡಕ್ಕೆ ಬೇಡಿಕೆ ಇದೆ, ನರ್ಸರಿ ಮಾಡೋಷ್ಟು ತಾಳ್ಮೆ ಅನ್ನೋದಕ್ಕಿಂತ ಇನ್ನೊಂದು ನಮಗೆ ತಾಳ್ಮೆ ಇದೆ ಸರ್. ಬಟ್ ಲೇಬರ್ಗಳು ಸಿಕ್ಕಾಬಟ್ಟೆ ಪ್ರಾಬ್ಲಮ್. ನಮ್ ನೋಡಿ, ಇಷ್ಟು ರಿಮೋಟ್ ಅಲ್ಲಿರೋ ಊರು, ಅಂತದ್ರಲ್ಲಿ ಇಲ್ಲೇ ಲೇಬರ್ ಸಿಗ್ತಾ ಇಲ್ಲ ಸರ್. ಅಲ್ಲ, ನಾನು ಹೇಳಿದ್ದು ತಾಳ್ಮೆ ಅಂದ್ರೆ ಆತರ ಅಲ್ಲ ಸರ್. ಈ ನನ್ನ ತೋಟಕ್ಕೆ ನನಗೆ ಮುಂದಿನ ವರ್ಷ 80 ಅಥವಾ 150 ಅಡಿಕೆ ಗಿಡ ಬೇಕು. ಈ ವರ್ಷನೇ ನಿಮ್ಮಂತ ರೈತ ಹತ್ರ ಬೀಜ ತಗೊಂಡ್ಬಂದು ನಾನು ಬೆಳೆಸ್ಕೊಂಡು ಹಾಕತ್ತೀನಿ ಅನ್ನೋ ತಾಳ್ಮೆ ಇಲ್ಲ. ನಾಳೆ ಬೆಳಗ್ಗೆ ಹೋಗ್ಬೇಕು, ನರ್ಸರಿ ಗಿಡ ತಂದು ಹಾಕ್ಬಿಡ್ಬೇಕು. ಈಗ ಇನ್ನೊಂದೇನಾಗಿದೆ ಅಂದ್ರೆ ನಾವು ನಿಂತಿದ್ದೀವಿ. ಆಮೇಲೆ ಇನ್ನೊಂದೇನಾಗಿದೆ ಅಂದ್ರೆ ಸರ್, ಇವತ್ತು ಎಂಟೈರ್ ಶಿವಮೊಗ್ಗ ಡಿಸ್ಟಿಕ್ ಆಗಿರ್ಬೋದು, ಈ ಕಡೆ
ಅಡಿಕೆಯಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಚಿತ್ರದುರ್ಗ ಈ ಬೆಲ್ಟ್ ಎಲ್ಲ ಎಲೆ ಚುಕ್ಕಿ ರೋಗ ತುಂಬಾ ಜಾಸ್ತಿ ಆಗಿದೆ ಸರ್. ಹೌದು. ಅದು ಬಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದಾನೇ ಬರೋದು ಸರ್. ಅದು ಆಕ್ಚುಲಿ ಅದರಿಂದ ಏನಾಗ್ತಾ ಇದೆ, ರೈತರುಗಳಿಗೆ ಏನಂದ್ರೆ ಅಡಿಕೆ ಬೀಜನ ಬುಕ್ ಮಾಡ್ತಾರೆ, ಅವರು ತೋಟ ನೋಡಿರಲ್ಲ, ಸುಮ್ನೆ ತಗೊಂಡ್ಬಂದು ಒಟ್ಲ ಹಾಕೊಂಡು ಸರ್ ಗಿಡ ಮಾಡ್ಕೋತಾ ಇದಾರೆ. ಬಟ್ ಹೆಂಗೆ ಅಂತಂದ್ರೆ ಇದು ನಮ್ ತೋಟಕ್ಕೆ ನಾವೇ ರೋಗನ ತಂದು ಬಿಟ್ಕೊಂಡಂಗೆ ಸರ್. ಈಗ ನಾವು ಸಾವಯವದಲ್ಲಿ ಈಗ ಹೆಚ್ಚು ಕಡಿಮೆ 6-7 ವರ್ಷ ಅಂದ್ರೆ ತೋಟಕ್ಕೆ ಒಂದು 35 ವರ್ಷ ಆಗಿದೆ ಸರ್. 35 ವರ್ಷದಿಂದ ನಾವು ಯಾವ್ದು ಕೆಮಿಕಲ್ ಫರ್ಟಿಲೈಸರ್ ಯೂಸೇ ಮಾಡಿಲ್ಲ ಸರ್ ಅಂತ ತೋಟ. ಹಾಗಾಗಿ ಒಳ್ಳೆ ಬೀಜ ಇದೆ ತಗೊಳ್ಳಿ ಅಂತ ಹೇಳಿದ್ರು ಇವತ್ತು ಏನಂತಂದ್ರೆ ರೈತರಿಗೆ ನಮ್ದೇನೋ ಅಡ್ವಾಂಟೇಜ್ಗೋಸ್ಕರ ಹೇಳ್ಕೊತೀವಿ ಅಂತ ತಿಳ್ಕೊತಾರೆ ಸರ್. ಹಾಗಾಗಿ ಅದಕ್ಕೆ ನಾನೇ ಹಾಕೊಂಡೆ ಸರ್. ಇಲ್ಲ, ಖಂಡಿತ ಅಲ್ಲ, ಅದು ಇದೆ ಸರ್, ನೀವು ಹೇಳೋದು ಕರೆಕ್ಟು. ಇರಲಿ, ನೋಡೋಣ ಬನ್ನಿ. ತಾಳ್ಮೆ ಇರೋರು ಖಂಡಿತ ನಮ್ಮ ಜೊತೆ ಜೋಡಿಸ್ಕೊತಾರೆ. ನೋಡಿಯಪ್ಪ, ಯಾರಿಗೆ ಅಡಿಕೆ ಗಿಡ ಹಾಕಬೇಕು ಅಂತ ಆಸಕ್ತಿ ಇದೆಯೋ, ಯೋಜನೆಗಳಿದೆಯೋ, ದಯವಿಟ್ಟು ನಿಮ್ಮ ನರ್ಸರಿ ನೀವೇ ಮಾಡ್ಕೊಳ್ಳಿ. ಒಂದು ಅಥೆಂಟಿಕ್ ಸೋರ್ಸ್ ಸಿಕ್ಕಿದಾಗ ಬೀಜಗಳನ್ನು ತಗೊಳ್ಳಿ, ಮಾಡಿ. ನೀವು ಅಡಿಕೆ ಗಿಡ ಹಾಕಿರೋರುವೆ ಧರ್ಮಣ್ಣ ಅಂತ ರೈತರ ಹತ್ರ 100-200 ಅಡಿಕೆ ಗಿಡಗಳು ತೊಗೊಂಬಂದು ಬೆಳೆಸಿ ಒಂದು ಕಡೆ. ಯಾಕೆ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸಿಗೆ ಬೇಕಾಗುತ್ತೆ, ರಿಪ್ಲೇಸ್ಮೆಂಟಿಗೆ ಬೇಕಾಗುತ್ತೆ. ಸರ್ ಧರ್ಮಣ್ಣ ಅವ್ರದ್ದು ಯಾವ ಊರು ಸರ್? ನಮ್ದು ಮೈಸೂರು ಡಿಸ್ಟಿಕ್ ಬನ್ನೂರು ಹೋಬಳಿ ತುರುಗ್ನೂರು ಗ್ರಾಮ ಅಂತ ಹೇಳಿ ಸರ್. ನಮ್ದು ಟಿ ನರಸೀಪುರ ತಾಲೂಕ್ ಬರುತ್ತೆ. ಬಟ್ ಮಂಡ್ಯದಿಂದ ಸರ್ ನಾವು ತಂದು ಒಂದು 30 years ಆಯ್ತು ಸರ್, ಅವಾಗಲೇ ಹಾಕಿರೋದು. ನೀವು ಫೋನ್ ನಂಬರ್ ಸಿಗ್ಬೋದಾ? ಹಾ, ತಗೊಳ್ಳಿ ಸರ್. ಹೇಳಿ. 96 20 38 46 77 ಸರ್. 77. ಓಕೆ. ನನಗೆ ಬೇಕಾಗ್ಬೋದು, ಜಾಸ್ತಿ ಬೇಕಿಲ್ಲ, ಮೋಸ್ಟ್ಲಿ ಒಂದು 100-150 ಬೇಕಾಗ್ಬೋದು. ನಾನು ಕಾಲ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು. ಆಯ್ತು ಸರ್, ಮಾಡಿ ಸರ್. ಓಕೆ ಸರ್, ಪೋಸ್ಟಲ್ ಪಾರ್ಸಲ್ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂದ್ರೆ ಪೋಸ್ಟ್ ಪಾರ್ಸಲ್ಗೆ ಹಾಕ್ಬಿಟ್ಟಿದ್ದಾರೆ ಮೇಡಮ್, ಯಾರ್ಯಾರಿಗೆ ಬೇಕು 100-200. ಇಲ್ಲ ಸರ್, ಈಗ ಪ್ರಭು ಸರ್ ಬೆಂಗಳೂರಿನವ್ರು ಅನ್ಸುತ್ತೆ. ನಾ ಬೆಂಗಳೂರಿಗೆ ಬರ್ತಾ ಇರ್ತೀನಿಲ್ಲ ಸರ್, ಕಾರಲ್ಲಿ ಬೇಕಾದ್ರೆ ನಾನೇ ಹಿಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಅಲ್ಲೆಲ್ಲಾರು ಎಲ್ಲಿ ಬರ್ತೀರಾ ಬೆಂಗಳೂರಿಗೆ ನೀವು? ಸರ್ ನಾನು 8ನೇ ಮೈಲಿ ಸರ್ ನಂದು ಮನೆ. ಓಕೆ 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 ಓಕೆ. ಕಾಂಟ್ಯಾಕ್ಟ್ ಮಾಡ್ತೀನಿ ಬಿಡಿ. ತುಮಕೂರು ರೋಡ್ ಅಲ್ಲಿ ಹೆಸರುಘಟ್ಟ ಇದೆಯಲ್ಲ ಸರ್, ಹೆಸರುಘಟ್ಟ ಗೊತ್ತು ಬಿಡಿ, ಗೊತ್ತು. ಇದೇ ಮತಿಕೆರೆ ಹತ್ರ ಇರೋದು ನಾನು. ಸರಿ, ಹೌದಾ? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ ಸರ್, ಗೋಪಾಲ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಹೇಳಿ ಗೋಪಾಲ್. ಸರಿ, ನನಗೆ ಅದು ಆಫೀಸ್ ಸ್ವಲ್ಪ ತುಂಬಾ ಹೆಕ್ಟಿಕ್ ಆಗಿ ಹೋಗಿತ್ತು, ಅದಕ್ಕೆ ಲಾಸ್ಟ್ ವೀಕ್ ಎಲ್ಲ ಅಟೆಂಡ್ ಮಾಡಕ್ಕಾಗಿಲ್ಲ. ಬಟ್ ಐ ಫಾಲೋಡ್ ಯುವರ್ ವಿಡಿಯೋ ಸರ್, ಥ್ಯಾಂಕ್ಸ್ ಫಾರ್ ಅಪ್ಲೋಡಿಂಗ್. ಸರ್, ಅದು ಹೊಸದಾಗಿ ನಾನು 1 ಎಕರಲ್ಲಿ ನಾನು ಪ್ಲಾಂಟೇಶನ್ ಪ್ಲಾನ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ನಾನು ಇದು ಕೋಳಿ ಗೊಬ್ಬರ ಅಂತ ಒಬ್ರ ಹತ್ರ, ಕೋಳಿ ಫಾರ್ಮ್ ಹತ್ರ ಪರ್ಚೇಸ್ ಮಾಡಿದೆ ರೀಸೆಂಟ್ ಆಗಿ. ಫಸ್ಟ್ ಟೈಮ್ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಹಾಕೋಣ ಅಂತ. ಸರ್, ಅದು ಆ ಗೊಬ್ಬರನ ಡೈರೆಕ್ಟ್ ಆಗಿ ಅದು 2 days ಅಲ್ಲಿ ಅದು ಅವ್ರು ಅವತ್ತೇ ಕ್ಲೀನ್ ಮಾಡಿ ಡಂಪ್ ಮಾಡಿರೋದು. ಅದನ್ನ ಸ್ವಲ್ಪ ದಿನ ಬಿಡ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಹಳ್ಳ ತೋಡಿಸ್ಬಿಟ್ಟು ಹಾಕ್ಬೋದಾ ಸರ್? ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಸರ್? ಅದು ನನಗಂತೂ ವೈಯಕ್ತಿಕ ಅನುಭವ ಇಲ್ಲ, ಅನುಭವ ಇರೋರು ಹೇಳ್ತಾರೆ. ಸರ್ ಮಾತಾಡ್ಬೋದಾ ಸರ್ ಈ ವಿಚಾರ ಬಗ್ಗೆ? ಹೇಳಿ. ಯಾಕೆಂದ್ರೆ ನಮ್ದು ಸರ್ ನಂದು ಪೌಲ್ಟ್ರಿ ಫಾರ್ಮ್ ಇದೆ. ಆಕ್ಚುಲಿ ನಾವು ಪೌಲ್ಟ್ರಿ ಫಾರ್ಮ್ ಮೆನ್ಯೂರ್ನ ಸರ್ ಕಾಂಪೋಸ್ಟ್ ಮಾಡ್ತೀವಿ. ಹೇಗೆ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಮತ್ತೆ ಈ ಬೂದಿ ನೀವು ಡೈರೆಕ್ಟ್ ಆಗಿ ಹಾಕಿದ್ರೆ ಏನಾಗುತ್ತೆ, ಅದರಲ್ಲಿ ಮೀಥೇನ್ ಗ್ಯಾಸ್ ಇರುತ್ತೆ ಸರ್. ಮೀಥೇನ್ ಗ್ಯಾಸ್ ಇರೋದ್ರಿಂದ ಏನಾಗುತ್ತೆ, ನಿಮ್ಗೆ ಸಾಯಿಲ್ pH ಕೂಡ ಹಾಳಾಗುತ್ತೆ ಮತ್ತೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಮೀಥೇನ್ ಗ್ಯಾಸ್ ಇಂದ. ನೀವು ಗಿಡಗಳಿಗೆ ಹಾಕಿದಾಗ ಏನಾಗುತ್ತೆ, ಬೇರ್ಗಳೆಲ್ಲ ಡ್ಯಾಮೇಜ್ ಆಗೋಗುತ್ತೆ. ಗಿಡಕ್ಕೆ ನಂತರ ಫರ್ದರ್ ಫಂಗಲ್ ಇನ್ಫೆಕ್ಷನ್ ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಗಿಡ ಸಾಯ್ತು ಸರ್. ದಯವಿಟ್ಟು ಅದನ್ನ ಕಾಂಪೋಸ್ಟ್ ಮಾಡಿ ನಂತರ ಉಪಯೋಗಿಸಿ. ಒಂದು ಮಿನಿಮಮ್ ಅಂದ್ರೂ ಒಂದು 3 months ಆದ್ರೂ ಬೇಕೇ ಬೇಕು ಸರ್. ಅಂದ್ರೆ ಒಳ್ಳೆ ಫರ್ಟಿಲೈಸರ್ ಸರ್. ಬಟ್ ಅದರಲ್ಲೂ ಕಾಂಬಿನೇಷನ್ ಮಾಡಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಆಗುತ್ತೆ ಸರ್. ಯಾವ್ದು ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಮತ್ತೆ ಬೂದಿ, ಇದು ಮೂರನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಈಗ ನಮ್ಗೆ ಊಟದಲ್ಲಿ ಹೇಗೆ ಸರ್ ಫೈಬರ್, ಪ್ರೋಟೀನ್, ಎನರ್ಜಿ ಬೇಕು ಮತ್ತೆ ಮಿನರಲ್ಸ್ ಬೇಕು, ಅದೇ ತರ ಈ ಮೂರನ್ನು ಕಾಂಬಿನೇಷನ್ ಮಾಡಿ ಯೂಸ್ ಮಾಡಿದ್ರೆ ನಿಮ್ಗೆ ಎಲ್ಲ ಅದು ಒಂದೇ ಗೊಬ್ಬರದಲ್ಲಿ ಸಿಗುತ್ತೆ ಸರ್. ಶೂರ್ ಸರ್. ಹಾಗಾದ್ರೆ ಇವಾಗ ನಾನು ಪ್ಲಾಂಟೇಶನ್ ಮಾಡಕ್ಕಿಂತ ಮುಂಚೆ ಹಾಗೆ ಮಾಡ್ಬಿಟ್ಟು 3 months ಆದ್ಮೇಲೆ ಹಾಕ್ಬೋದಾ ಸರ್? ಅದು ಹಾಕ್ಬೋದು ಸರ್. ನೀವೇನ್ ಮಾಡಿ ಅಂದ್ರೆ ಎಲ್ಲಾದ್ರೂ ನೆರಳಿದ್ರೆ ನೆರಳಲ್ಲಿ ಸರ್ ಒಂದು 5 ಅಡಿ ಅಗಲ, ಒಂದು 3 ಅಡಿ ಸೈಟ್ ಅಲ್ಲಿ ಈ
ಉದ್ದಕ್ಕೆ ಹಾಕ್ಸ್ಕೊಂಡೋಗಿ ಪೂರ್ವ ಪಶ್ಚಿಮಕ್ಕೆ ಹಾಕಿಸ್ಬಿಟ್ಟು ಅದ್ರ ಮೇಲ್ಗಡೆ ಒಂದು 2-3 ಎಷ್ಟಡಿ ಲೆಂತ್ ಬರುತ್ತೆ ಆ ಲೆಂತ್ ತಕ್ಕಂತೆ ಸ್ಪ್ರಿಂಕ್ಲರ್ ಹಾಕ್ಬಿಡಿ. ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ಮೇಲಿಂದ ನೀರ್ ಕೊಡ್ತಾ ಇರಿ. ನೀರ್ ಕೊಟ್ಟು ಒಂದ್ಸಾರಿ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಅದ್ರ ಮೇಲೆ ಏನ್ ಮಾಡಿ ಅಂದ್ರೆ ಗರಿಗಳನ್ನೆಲ್ಲ ಮುಚ್ಬಿಟ್ಟು ನಿಮ್ಮ ಹತ್ರ EMO ದ್ರಾವಣ ಇದ್ರೆ ಸರ್ ಅದನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಮಧ್ಯ ಹಾರೆಗೋಲ್ ತಗೊಂಡು ಸರ್ ಹೋಲ್ ಮಾಡ್ಬಿಟ್ಟು ಸುರೀರಿ ಸರ್. ಸುರಿದ್ರೆ ಏನಾಗುತ್ತೆ ಅಂತಂದ್ರೆ ಅದು 3 months ಅಲ್ಲಿ ನಿಮ್ಗೆ ಕಾಂಪೋಸ್ಟ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಹೇಗೆಂದ್ರೆ ಆ ಪ್ರೋಸೆಸ್ ನಡಿಬೇಕಾದ್ರೆ ನೀವು ಕೈ ಒಳಗಡೆ ಹಾಕಿದ್ರೆ ತುಂಬಾ ಹೀಟ್ ಇರುತ್ತೆ. ನಿಮ್ಗೆ ಯಾವಾಗ ಅಂದ್ರೆ ಅದು ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಗೊಬ್ಬರ ಬಂದು ಸರ್ ನಿಮ್ಗೆ ಮುಟ್ಟಿದ್ರು ಹೀಟ್ ಇರಲ್ಲ, ಫುಲ್ ಕೂಲ್ ಆಗಿರುತ್ತೆ, ಮತ್ತೆ ಪೌಡರ್ ಫಾರ್ಮ್ ಆಗಿರುತ್ತೆ. ಈ ಟೀ ಪೌಡರ್ ಬರುತ್ತಲ್ಲ ಸರ್, ಸೆಮಿ ಟೀ ಪೌಡರ್, ನಾವು ಟೀ ಮಾಡಿದ್ಮೇಲೆ ಹೊರಗಡೆ ಬಿಸಾಕಿದ್ರೆ ಡ್ರೈ ಆದ್ಮೇಲೆ ಇರುತ್ತಲ್ಲ ಪೌಡರ್, ಆ ತರ ಆಗಿರುತ್ತೆ. ಕೋಳಿ ಗೊಬ್ಬರ ಆಕ್ಚುಲಿ ಒಳ್ಳೆ ಗೊಬ್ಬರ ಸರ್. ಆಕ್ಚುಲಿ ಏನಕ್ಕೆ ಅಂತಂದ್ರೆ ಪೌಲ್ಟ್ರಿ ಫಾರ್ಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇರುವಂತ ಫುಡ್ ನ ಸರ್ ಕೋಳಿಗಳು ಕೊಟ್ಟಿರ್ತಾರೆ. ಆದ್ರೆ ಬಟ್ ಏನಂದ್ರೆ ಅದನ್ನ ಕಾಂಪೋಸ್ಟ್ ಮಾಡಿ ಯೂಸ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು ಸರ್. ಓಕೆ ಸರ್, ಅದು ಸ್ಮೆಲ್ ಬೇರೆ ತುಂಬಾ ಬರ್ತಾ ಇತ್ತು ಸರ್ ಇವತ್ತು. ಅದೇ ಇದನ್ನೆಲ್ಲ ಮಾಡಿದಾಗ ಸರ್ EMO ದ್ರಾವಣ ಎಲ್ಲ ಹಾಕಿದಾಗ ಸ್ಮೆಲ್ ಹೋಗುತ್ತೆ ಸರ್. ಅದು ಸ್ಮೆಲ್ ಇರೋದು ಏನಕ್ಕೆ ಅಂದ್ರೆ ಅಮೋನಿಯಾ ಇರೋದ್ರಿಂದ. ಧರ್ಮಣ್ಣ, ಅದು ರೇಷೆ ಎಷ್ಟು? ಯಾವುದು ಸರ್? ಅದೇ ಕೋಳಿ ಗೊಬ್ಬರ ಎಷ್ಟು ಹಾಕ್ಬೇಕು, ಕೊಡ್ಗೆ ಗೊಬ್ಬರ ಬೂದಿ ಎಷ್ಟು, ರೇಷೆ ಎಷ್ಟು ಹಾಕ್ಬೇಕು ಅಂತ? 1:1. ಅಂದ್ರೆ 1 ಟ್ಯಾಕ್ಟ್ರಿ ಈಗ ಕೋಳಿ ಗೊಬ್ಬರ ಅಂದ್ರೆ 1 ಟ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ, 1 ಟ್ಯಾಕ್ಟರ್ ಬೂದಿ. ಬಟ್ ಅದನ್ನ ನೀವು ಹಾಕ್ಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ JCB ತಗೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಯ್ತು. ಮಿಕ್ಸ್ ಮಾಡ್ಕೊಂಡು ನಂತರ ಒಂದು 5 ಅಡಿ ಅಗಲದ್ದು ಬೆಡ್ ಪೂರ್ವ ಪಶ್ಚಿಮಕ್ಕೆ ಎಷ್ಟು ಬೇಕಾದ್ರೆ ಇಟ್ಕೊಂಡು ಒಂದು 3 ಅಡಿ ಹೈಟ್ ಮಾಡ್ಕೊಂಡು ಮೇಲೆ ತೆಂಗಿನ ಗರಿನೋ ಅಥವಾ ನಿಮ್ಮ ಜಮೀನಲ್ಲಿರುವಂತ ಅಡಿಕೆ ಗರಿನೋ ಎಲ್ಲ ನೀಟಾಗಿ ಮುಚ್ಚಿಬಿಟ್ಟು ಸರ್ ನೀರ್ ಕೊಡ್ತಾ ಬನ್ನಿ. ಒಂದು ವಾರಕ್ಕೆ 15 ದಿವಸಕ್ಕೆ ಒಂದ್ಸರಿ ನೀರ್ ಕೊಡ್ತಾ ಬಂತು ಅಂತಂದ್ರೆ ಮಧ್ಯ ಒಂದು EMO ದ್ರಾವಣನ ಕೊಟ್ಕೊಂಡು ಹೋದ್ರು ಆಯ್ತು. ಇಲ್ಲ ಅಂತಂದ್ರೆ ನಿಮ್ಗೆ ಬೇರೆ ಯಾವ್ದಾದ್ರು ಈಗ ಗೋಕೃಪಾಮೃತ, ವೇಸ್ಟಿ ಕಂಪೋಸರ್ ಅಥವಾ ಜೀವಾಮೃತ ಯಾವ್ದಾದ್ರು ಇದ್ರು ಅದನ್ನು ಹಾಕೋಬಹುದು ಸರ್. ಧರ್ಮಣ್ಣ, ಈಗ ಅದ್ರಲ್ಲಿ ಅವ್ರು ಉಬ್ಲು ಹಾಕಿರ್ತಾರಲ್ಲ, ಏನಾಗಲ್ಲ ಅದು ಒಳ್ಳೇದೇ ಅಲ್ವಾ? ಉಬ್ಲು ಹಾಕ್ಬಿಟ್ಟು ಅವ್ರು ಕೋಳಿ ಬಿಡೋದಲ್ಲ, ಅದು ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತಲ್ಲ ಅದ್ರಲ್ಲಿ. ಏನು ಆಗಲ್ಲ ಸರ್, ಇದು ಆರ್ಗ್ಯಾನಿಕ್ ಮ್ಯಾಟ್ರ್ ಸರ್. ಅದು ಆಕ್ಚುಲಿ ಅದನ್ನ ನಾವು ಇದೆಲ್ಲ ಪ್ಯಾಡಿ ಹಸ್ಕ್ ಅಂತ ಹೇಳ್ತೀವಿ, ಪ್ಯಾಡಿ ಹಸ್ಕ್ ಯೂಸ್ ಮಾಡಿರ್ತಾರೆ. ಯಾಕಂದ್ರೆ ಪೌಲ್ಟ್ರಿ ಮೆನ್ಯೂನಲ್ಲಿ 3 ವೆರೈಟಿ ಇದೆ. ಒಂದು ಪೇರೆಂಟ್ಸ್, ಇನ್ನೊಂದು ಲೇಯರ್, ಇನ್ನೊಂದು ಬ್ರಾಯ್ಲರ್. ಬ್ರಾಯ್ಲರ್ ನಲ್ಲಿ ಏನಾಗುತ್ತೆ ಪ್ಯಾಡಿ ಹಸ್ಕ್ ಇರುತ್ತೆ. ಅದೇ ಲೇಯರ್ ಕೋಳಿ ಗೊಬ್ಬರ ಮತ್ತೆ ಪೇರೆಂಟ್ಸ್ ಕೋಳಿ ಗೊಬ್ಬರದಲ್ಲಿ ನಿಮ್ಗೆ ಯಾವ್ದೇ ತರದ ಪ್ಯಾಡಿ ಹಸ್ಕ್ ಇರಲ್ಲ. ಗೋಪಾಲಕೃಷ್ಣ ಅವರಿಗೆ ಮಾಹಿತಿ ತಲುಪಿದೆ ಅಂತ ಅನ್ಸುತ್ತೆ. ಗೋಪಾಲಕೃಷ್ಣ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಲೋ. ಸರ್, ಈಗ ಯಾರು ಎಕ್ಸ್ಪರ್ಟ್ ಅನ್ನೋದೇ ನಮ್ಗೆ ಡೌಟ್ ಆಗಿದೆ ಸರ್. ಯಾಕೆಂದ್ರೆ ನಮ್ ಮಂಜುನಾಥ್ ಸರ್ಗೆ ಎಲ್ಲಾ ವಿಚಾರಗಳು ಗೊತ್ತಿದ್ರು ಅವರು ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಸಾವಯವ ಇದ್ರನ್ನ ತಂತ್ರಗಳನ್ನ ಹೇಳ್ಕೊಟ್ರು ಹೆಚ್ಚಾಗಿ ಅವರು ಪ್ರಮೋಟ್ ಮಾಡಲ್ಲ. ನಮ್ ಧರ್ಮಣ್ಣ ಅವರು ಗ್ರೂಪ್ ಅಲ್ಲಿ ಇರೋದಕ್ಕೆ ಇವಕ್ಕೆಲ್ಲ ಸಹಾಯ ಆಗುತ್ತೆ. ಎಲ್ಲ ಪ್ರಶ್ನೆ ನನಗೆ ಭಯ ಏನ್ ಗೊತ್ತಾ ಸರ್, ಮಂಜುನಾಥ್ ಸರ್ ಎಲ್ಲಿ ಬೇಜಾರ್ ಮಾಡ್ಕೊಬಿಟ್ರು ನಾನು ಈ ತರ ಹೇಳುವಾಗ ಅಂತ ನನಗೆ ಅದರ್ಧ ಭಯ. ಅದಕ್ಕೆ ಯೋಚನೆ ಮಾಡಿ ಮಾತಾಡ್ತೀನಿ ಸರ್. ಅವ್ರಿಗೆ ಬೇಜಾರಾದ್ರೂ ಅವ್ರೇನು ಹೇಳಲ್ಲ ಬಿಡಿ. ಇಲ್ಲ, ನಾವು ಆಯ್ಕೆ ನಿಮ್ಮದು. ನಾವೇನ್ ಹೇಳ್ತೀವಿ ಅಂದ್ರೆ ಒಳಸುರಿ ವೆಚ್ಚವನ್ನ ಕಮ್ಮಿ ಮಾಡ್ಕೊಡಿ. 1, 2 ಹೊರಗಡೆಯಿಂದ ತಂದಾಕೋದು ಯಾವುದು ಎಲ್ಲವೂ ಶ್ರೇಷ್ಠ ಅನ್ನೋ ಕಲ್ಪನೆ ಬೇಡ. ಹೊರಗಡೆಯಿಂದ ಯಾವುದನ್ನೇ ತಂದ್ರು ಅದನ್ನ ಧರ್ಮಣ್ಣ ವಿಮರ್ಶೆ ಮಾಡ್ದಂಗೆ ವಿಮರ್ಶನೆ ಮಾಡ್ಕೊಳ್ಳೋ ಜ್ಞಾನ ಪಡ್ಕೊಡಿ. ಅದು ಯಾವುದು, ಅದು ಹೇಗಿದೆ, ಯಾವ ರೂಪದಲ್ಲಿ ಬಂದಿದೆ, ಅದನ್ನು ಯಾವ ರೂಪದಲ್ಲಿ ಪರಿವರ್ತನೆ ಮಾಡ್ಕೋಬೇಕು, ಬಳಸಬೇಕು, ಇದಷ್ಟು ಸಂಪೂರ್ಣ ಜ್ಞಾನ ಇದ್ದು ವ್ಯವಧಾನ ಇದ್ದು ಆ ಪ್ರೋಸೆಸ್ ಎಲ್ಲ ಫಾಲೋ ಮಾಡೋಂಗಿದ್ರೆ ಅದನ್ನು ಮಾಡಿ ಅದ್ರದ್ದು ಬೆನಿಫಿಟ್ ಸಿಗುತ್ತೆ. ಬಟ್ ಅದೆಲ್ಲವೂ ತಿಳ್ಕೊಳ್ಳೋದಲ್ಲ. ಈಗ ಗೋಪಾಲಕೃಷ್ಣ ಸರ್ ಅವ್ರು ತರಿಸ್ಬಿಟ್ಟು ನಾಳೆ ಬೆಳಗ್ಗೆ ಒಂದು ಗುಂಡಿ ತೆಗೆದು ಆ ಗುಂಡಿಗೆ ಆ ಗೊಬ್ಬರ ಹಾಕಿ ಗಿಡ ನೆಟ್ಬಿಟ್ಟಿದ್ರೆ ಗತಿ ಏನು ಸರ್? ಇನ್ನೊಂದು ಸರ್, ಬೇಕಾದ್ರೆ ಅವರು ಸರ್ ಗುಂಡಿ ತೆಗೆದು ಗುಂಡಿಗೆ ತುಂಬಿಟ್ಟು ಮೇಲ್ಗಡೆ ಬೇಕಾದ್ರೆ ಈ ವೇಸ್ಟೇಜ್ ನಮ್ಮ ಆರ್ಗ್ಯಾನಿಕ್ ಮ್ಯಾಟರ್ ಇದಿಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ತುಂಬಿಟ್ಟು ಒಂದು 3-4 months ಬಿಟ್ಟು ನಂತರ ಬೇಕಾದ್ರೆ ಗಿಡ ನೆಡ್ಬೋದು ಸರ್. ಅವ್ರು ನಾಳೆ ಬೆಳಗ್ಗೆ ಗಿಡ ನೆಡ್ತಿದ್ದಾರೆ ಸರ್. ಈಸ್ ಪ್ಲಾನಿಂಗ್ ಫಾರ್ ಪ್ಲಾಂಟಿಂಗ್. ಹೌದಾ? ಇದು ಅವರು ಇದನ್ನ ಫುಲ್ಲಿ ಡೈಜೆಸ್ಟೆಡ್ ರೆಡಿಲಿ ಅವೈಲೇಬಲ್ ಮೆನ್ಯೂರ್ ಅಂತ ತಂದಿರೋದು, ಅವ್ರು ಮಾರಿರೋದು ಕೋಳಿ ಮನೆ ಕೊಟ್ಟಿರೋರು. ಕೋಳಿ ಗೊಬ್ಬರ ಅಂತೂ ಬಹಳ ಡೇಂಜರ್ ಸರ್. ಯಾಕಂದ್ರೆ ಅದರಲ್ಲಿ ನೈಟ್ರೋಜನ್ ಪರ್ಸೆಂಟೇಜ್ ಮತ್ತೆ ಪೊಟಾಶ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಇರುತ್ತೆ.
Sir, any bird drop will have highest uric acid. Any bird drop. ಕೋಳಿ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ. ಯಾವುದೇ ಪಕ್ಷಿಗಳ ಪಿಕ್ಕಿನಲ್ಲಿ ಸಾರಜನಕಾಂಶ ಅತಿಯಾಗಿರುತ್ತೆ. ಯಾಕೆಂದ್ರೆ ನೋಡಿ, ಬೇರೆ ಎಲ್ಲ ಪ್ರಾಣಿಗಳಿಗೆ 2 ಮಾರ್ಗಗಳಿದೆ. ಒಂದ್ ಕಡೆ ಬರುತ್ತೆ, ಸಗಣಿ ಒಂದ್ ಕಡೆ ಬರುತ್ತೆ, ನಮಗೂ ಸೇರಿದಂಗೆ. ಪಕ್ಷಿಗಳಿಗೆ 2 ಒಂದೇ ಕಡೆ ಬರುತ್ತೆ. ಅಂದ್ರೆ ಹೈಯೆಸ್ಟ್ ಯೂರಿಕ್ ಆಸಿಡ್ ಇದರ ಡ್ರಾಪಿಂಗ್ಸ್ ಅಲ್ಲಿ ಇರುತ್ತೆ. ಸೊ ಬರ್ಡ್ ಡ್ರಾಪ್ ವಿಲ್ ಹ್ಯಾವ್ ಹೈಯೆಸ್ಟ್ ಯೂರಿಕ್ ಆಸಿಡ್ ಪರ್ಸೆಂಟೇಜು. ಅದನ್ನು ನೀವು ಹೇಳ್ದಂಗೆ ಅದನ್ನು ಟೋನ್ ಡೌನ್ ಮಾಡದಲ್ಲೇ ಆ್ಯಸ್ ಇಟ್ ಈಸ್ ಯೂಸ್ ಮಾಡಿದ್ರೆ ಬಹಳ ಸಮಸ್ಯೆ ಆಗುತ್ತೆ. ಆಮೇಲೆ ಅದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸು ಇದೆ. ಇರಲಿ ಬಿಡಿ, ನಾವು ಅದರ ಕಡೆ ಜಾಸ್ತಿ ಬೆಳಕು ಚೆಲ್ಲೋದು ಬೇಡ. ಸೊ ಏನು ನಿಮಗೆ ಸಂಪೂರ್ಣ ಜ್ಞಾನ ಇದ್ದರೆ ಕಡಿಮೆ, ಈಗ ನೋಡಿ ಸರ್, ಎಗೇನ್ ಕಾಸ್ಟು, ಲಾಜಿಸ್ಟಿಕ್ಸು, ಪ್ರಾಸೆಸ್ಸು, ಟೈಮು, ಲೇಬರು ಎಲ್ಲವನ್ನು ಲೆಕ್ಕ ಹಾಕೊಳ್ಳಿ ಸರ್. ಒಂದೊಂದು ಪೈಸನ್ನು ಲೆಕ್ಕ ಹಾಕಿ. ಅಷ್ಟೆಲ್ಲ ಮಾಡೋ ಬದಲು ಒಂದು ಹಸಿರು ಗಿಡಕ್ಕೆ ಹಸಿರು ಬಳೆನೋ, ಆ ಕಡೆ ಈ ಕಡೆ ಸಂಗಾತಿ ಗಿಡನೋ ಹಾಕೊಂಡ್ರೆ ಬರಲ್ವೇ? ಯಾಕೆ ಇಷ್ಟು ಸುತ್ತಿ ಬಳಸಿ ಮಾಡೋತಕ್ಕಂಥ ಕಾರ್ಯಕ್ರಮಗಳು ಯಾಕೆ ಬೇಕು? ಇವತ್ತು ಆ ಗೊಬ್ಬರಕ್ಕೆ X ರೂಪಾಯಿ, ಅದನ್ನು ತಂದಾಕಿಗೆ ಟ್ರ್ಯಾಕ್ಟರ್ ನನಗೆ Y ರೂಪಾಯಿ, ಅದನ್ನು ತಗೊಂಬಂದು ಈ ಪ್ರೊಸೆಸ್ ಎಲ್ಲ ಮಾಡಿ JCB ತರಿಸಿ ಅದನ್ನು ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಮತ್ತೆ ಕಾಸ್ಟು, ಮತ್ತು ಅದನ್ನು ಕಳಿಸೋದು. ಆ ಕಳಿಸಿದಂಥ ಗೊಬ್ಬರಕ್ಕೆ ಮತ್ತೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, XYZ ಆ್ಯಡ್ ಮಾಡೋದು, ಅದನ್ನು ತಗೊಂಡೋಗಿ ಮತ್ತೆ ನಮ್ಮ ಗಿಡದ ಬುಡಕ್ಕೆ ತೊಗೊಂಡೋಗಿ ಹಾಕ್ಸೋದು. ಎಲ್ಲಿ ಸರ್ ವೇರ್ ದಿಸ್ ಪ್ರೋಸೆಸ್ ಎಂಡ್ಸ್? ಎಲ್ಲಿ ತನಕ ಬೆಳೀತಾ ಇದೆ ನೋಡಿ ಸಂಕೋಲೆಗಳು. ಉತ್ಪಾದನಾ ವೆಚ್ಚ ಜಾಸ್ತಿ ಆಗಲ್ವೇ? ನಿಮ್ಮ ಗಿಡಕ್ಕೆ ಬೇಕಾದ ಗೊಬ್ಬರವನ್ನು ನಿಮ್ಮ ಗಿಡದ ಬುಡದಲ್ಲೇ ಉತ್ಪಾದಿಸಿಕೊಳ್ಳಿ. ಎಷ್ಟು ಸಲ ಹೇಳ್ತೀವಲ್ಲ ಸರ್, ನಾವು ಮಾಡ್ತಾ ಇದ್ದೀವಲ್ಲ. ದಯವಿಟ್ಟು ಈ ಸಂಕೋಲೆಗಳು ಬೇಡ. ನೇರವಾಗಿ ನಿಮ್ಮ ಗಿಡದ ಬುಡದಲ್ಲಿ ದ್ವಿದಳ ಧಾನ್ಯ ಗಿಡಗಳನ್ನು ಬೆಳೀತಾ ಬನ್ನಿ ಸರ್. ವರ್ಷಕ್ಕೆ ಆನ್ ಆನ್ ಅವರೇಜು 45ರಿಂದ 60 ದಿವಸಕ್ಕೆ ಒಂದೊಂದು ಸತಿ ನೀವು ಅಲಸಂದೆ, ಹುರುಳಿ ಗಿಡಗಳನ್ನು ಹಾಕ್ತಾ ಬರ್ಬೋದು ನಿಮ್ಮ ಗಿಡದ ಬುಡದಲ್ಲಿ. ಆನ್ ಆನ್ ಅವರೇಜು 60 ದಿನಕ್ಕೆ ಒಂದು ಸಲ ನೀವು ಹುರುಳಿ ಬೀಜ ಬಿತ್ತೀನಿ ಅಂದರೆ ಉದಾಹರಣೆಗೆ ವರ್ಷಕ್ಕೆ ಎಷ್ಟು ಸಲ ಬಿತ್ಬೋದಪ್ಪ? ಥಿಯರಿಟಿಕಲಿ 6 ಸಲ ಬಿತ್ಬೋದು. ಬೇಡ 4 ಸಲ ಬಿತ್ತಿ, ವರ್ಷಕ್ಕೆ 3 ಹಂಗಾಮು, 3 ಹಂಗಾಮಿನಲ್ಲಿ 4 ಸಲ ಬಿತ್ತಿ. ಯಾವುದನ್ನು? ದ್ವಿದಳ ಧಾನ್ಯಗಳನ್ನು ನಿಮ್ಮ ಗಿಡದ ಬುಡದ ಸುತ್ತಲೂ. ಯಾವುದು ಬೇಡ ಸರ್, ಹೊರಗಡೆಯಿಂದ ತರಹಾಕೋ ಸಂಕೀರ್ಣತೆ ಬೇಡ. ಪ್ರತಿಯೊಂದು ಕಾಸ್ಟ್ ಇವಾಗ ಮೆಟೀರಿಯಲ್ ಕಾಸ್ಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಪ್ರೊಸೆಸಿಂಗ್ ಕಾಸ್ಟು, ಲೇಬರ್ ಕಾಸ್ಟು. ಯಾಕೆ ವೆಚ್ಚವನ್ನು ಜಾಸ್ತಿ ಮಾಡ್ಕೋತೀರಾ? ಸರಳ ವಿಧಾನಗಳು ನಮ್ಮ ಮುಂದೆ ಇದೆಯಲ್ವಾ? ಇದೇ ನನ್ನ ಕಾಳಜಿ, ಅಷ್ಟೇ, ಇನ್ನೇನಿಲ್ಲ. ಹೇಳಿ. ಸರ್, ಇನಿಷಿಯಲ್ ಪ್ಲಾಂಟೇಶನ್ ಅಲ್ಲೂ ಏನು ಗೊಬ್ಬರ ಬೇಕಾಗಲ್ಲ ಅಂತೀರಾ ಸರ್? ಅಂದ್ರೆ ನೀವು ಹಾಕಬೇಕು ಅನ್ನೋದು ನಮ್ಮ ಪೂರ್ವಾಗ್ರಹ ಪೀಳಿಕೆ ಸರ್. ಅದು ಸರ್ ಮೊದಲೇ ಮನೆಯಲ್ಲಿರೋ ಎಳೆ ಮಗುಗೆ 1 ಚಮಚ ಸೆರ್ಲಾಕ್ ತಿನ್ನಿಸ್ತಾನೆ ಬೆಳೆಸೋದು ನಾವು. ಮೊದಲ 9 ತಿಂಗಳು ಮಗು ಏನು ಊಟ ಮಾಡುತ್ತೆ ಸರ್? ಬರೀ ಸಿರ್ಲಾಕ್ ಮಾತ್ರ ತಿನ್ಕೊಂಡು ಬದುಕಲ್ವಾ ತಾಯಿ ಜೊತೆ? ಇದು ಹಾಗೇನೆ. ಆ ಗಿಡ ಬೇರೆ ಬಿಟ್ಟಿಲ್ಲ ಇನ್ನು. ಆ ಗಿಡ ಬಂದು ಬೇರೆ ಬಿಟ್ಟು ಅದ್ರ ಕೈ ಬಾಯಿ ಸೃಷ್ಟಿ ಆಗಬೇಕು. ಅದ್ರ ಕೈ ಬಾಯಿ ಸೃಷ್ಟಿ ಆಗಕ್ಕೆ 3 ತಿಂಗಳು ಬೇಕು. ಅಷ್ಟೊತ್ತಿಗೆ ಹಸಿರು ಬೆಳೆ 2 ಸಲ ಬಂದಿರುತ್ತೆ. ಹಸಿರು ಬೆಳೆ ಮಾಡಿ ಸರ್, ನಿಮ್ಮ ಮಣ್ಣನ್ನೇ ಹಾಕಿ ನೆಟ್ಟು ಹಸಿರು ಬೆಳೆ ಮಾಡಿ, ಖಂಡಿತ ಬರುತ್ತೆ ಸರ್. ನಮ್ಗೆ ಏನಂದ್ರೆ ದಿಢೀರ್ ಅಂತ ಬಂದ್ಬಿಡ್ಬೇಕು. ನಾಳೆ ಬೆಳಗ್ಗೆ ಪಕ್ಕದ ತೋಟದ ಅಡಿಕೆ ಗಿಡ ಅಷ್ಟತ್ರ ಬಂತು, ನಮ್ಮದು ಬಂದಿಲ್ಲ. ಈ ಕಂಪ್ಯಾರಿಸನ್ ಮುಳುಗೋಗ್ಬಿಡ್ತೀವಿ ನಾವು. ಬಿಟ್ಬಿಡಿ, ಅವೇ ಬರುತ್ತೆ. ನಿಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿನ ಬಳಸ್ಕೊಂಡು ಸೂಕ್ಷ್ಮಜೀವಿಗಳನ್ನು ಕೊಡಿ, ಮುಚ್ಚಿಗೆ ಮಾಡಿ, ಹಸಿರು ಬೆಳೆ ಮಾಡಿ. ಏನು ಬೇಕಿಲ್ಲ ಸರ್. ಅಂತ ಹೊರಗಡೆಯಿಂದ ತಂದಾಕೋದನ್ನು ಬೇಡ, ನಿಲ್ಲಿಸ್ಬಿಡಿ ದಯವಿಟ್ಟು. ಏನೂ ಆಗಲ್ಲ. ತೋಟಗಾರಿಕೆ ಬೆಳೆನಲ್ಲಿ ಸರ್ ಫುಲ್ ನೀವು ಹೇಳಿದಂಗೆ 100% ಸಂಗಾತಿ ಗಿಡ ಹಾಕೊಂಡು ಆರಾಮ್ಸೆ ಮಾಡ್ಬೋದು ಸರ್. ಬಟ್ ಏನಂತಂದ್ರೆ ನಾವು ಬೇರೆ ಬಾಳೆ ಇನ್ನ ಬೇರೆ ಯಾವ್ದಾದ್ರು ಪ್ಲಾಂಟ್ಸ್ ಹಾಕಿದಾಗ ಮಾತ್ರ ಸ್ವಲ್ಪ ನ್ಯೂಟ್ರಿಷನ್ಸ್ ಲೆವೆಲ್ ಜಾಸ್ತಿ ಬೇಕಲ್ಲ ಸರ್, ಅವಾಗ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ಇದೆ ಅನ್ನೋದು ನನ್ನ ಒಂದು ಅನುಭವ ಸರ್. ಬಟ್ ತೋಟಗಾರಿಕೆ ಬೆಳೆಗಾದ್ರೆ ತೆಂಗು, ಅಡಿಕೆಗೆ ಇಂಥವಕ್ಕೆಲ್ಲ ಆದ್ರೆ ಸರ್ ನಮ್ಮ ಮಣ್ಣೆ ಸಾಕು ಸರ್. ಅದಕ್ಕೆ ಸಂಗಾತಿ ಗಿಡಗಳು ಹಾಕೊಂಡು ತುಂಬಾ ಚೆನ್ನಾಗಿ ಬೆಳಿಬೋದು ಸರ್. ಮಾಡಿ, ಪ್ರಯತ್ನ ಮಾಡಿ, ಎಲ್ಲ ಅನುಭವಗಳು ಬರಲಿ. ವೆಚ್ಚ ಕಮ್ಮಿ ಮಾಡ್ಕೊಳ್ಳಿ ಅಪ್ಪ. ಶ್ರಮ ಮತ್ತು ವೆಚ್ಚ ಎರಡನ್ನೂ ಕಮ್ಮಿ ಮಾಡ್ಕೊಳ್ಳಿ, ಅಷ್ಟೇ ನಮ್ಮ ಕಳಕಳಿ. ಶೂರ್ ಸರ್, ಥ್ಯಾಂಕ್ ಯು. ಹಾಂ, ಹೇಳಿಯಪ್ಪ, ಇನ್ನೇನಾದರೂ ವಿಷಯಗಳಿದೆಯಾ? 10 ಗಂಟೆ ಹೊಡಿತು ಸರ್. ಇದು ನೀವು ತೆಂಗಿನ ಗಿಡಕ್ಕೆ ದೊಡ್ಡಬಳ್ಳಾಪುರ ತೋಟದಲ್ಲಿ ಮಲ್ಚಿಂಗ್ ಮಾಡಿದ್ದೀರಾ ಸರ್ ಸುತ್ತಲೂ? ಮಾಡಿದ್ದೆ 2022-23ರಲ್ಲಿ. ಓಕೆ. ಇವಾಗ ಬೇಕಿಲ್ಲ, ಅಲ್ಲಿ ಕತ್ತರಿಸಿ ಹಾಕ್ತೀವಲ್ಲ ನಮ್ಗೆ ಗ್ಲಿರಿಸಿಡಿಗಳನ್ನು ವರ್ಷಕ್ಕೆ 4 ಸತಿ. ಓಕೆ, ಅದೇ ಸಾಕಾಗುತ್ತೆ ಸರ್. ಹಾಲವಾಡದ ಗಿಡ ಬೆಳೆದಿದೆ, ಅದ್ರ ಎಲೆಗಳು ಉದುರಿದೆ, ಅದೇ ಚಾಪೆ ಹಾಸ್ಬಿಟ್ಟಿದೆ ತೋಟದ ತುಂಬ.
ನಾನಿವಾಗ ಗಿಡದ ಬುಡದ ಮುಚ್ಚಿಗೆ ಇರಲಿ, ತೋಟದ ಪ್ರತಿ ಚದುರದಲ್ಲೂ ಮುಚ್ಚಿಗೆ ಇದೆ. ಅದು ಹಾಲುವಾಣದ ಕೃಪೆ. ಸೂಪರ್ ಸರ್. ಮುಚ್ಚಿಗೆ ಮಹತ್ವ ತುಂಬ ಇದೆ ಸರ್, ದಯವಿಟ್ಟು ಮುಚ್ಚಿಗೆ ಮಾಡಿ. ಹೇಳಿಯಪ್ಪ, ಇನ್ನೇನಾದ್ರು ವಿಷಯ ಇದ್ರೆ ಹೇಳಿ. ಸರ್ ಈಗ ಮಳೆ ಬರ್ತಾ ಇದ್ದಂತ ಏನ್ ಮಾಡಬಹುದು ಸರ್ ನಾವೆಲ್ಲ ಈಗ ನೆಕ್ಸ್ಟ್? ಇವತ್ತಿನ ವಿಷಯ ಅದೇ ಆಗಿತ್ತು ಸರ್. ಮೊದಲ 20 ನಿಮಿಷ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅಯ್ಯೋ, ಇಲ್ಲಿ ಸಿಕ್ಕಾಪಟ್ಟೆ ಗುಡುಗು ಸಿಕ್ಲಿದಿಂದ ಮೊಬೈಲ್ ಆನ್ ಮಾಡಕ್ ಆಗಿಲ್ಲ ಸರ್, ಭಯ. ಪರವಾಗಿಲ್ಲ, ರೆಕಾರ್ಡಿಂಗ್ ಇದೆ. ಹೌದು ಸರ್, ರೆಕಾರ್ಡ್ ಕೇಳ್ತೀನಿ. ಅಪ್ಲೋಡ್ ಮಾಡ್ಬಿಡ್ತೀನಿ 10 ನಿಮಿಷಕ್ಕೆ. ಆಯ್ತು ಸರ್, ಬೆಳಗ್ಗೆ ಕೇಳ್ಕೊತೀನಿ. ಪೂರ್ವ ಮುಂಗಾರು ಮಳೆ ಬಂದಾಗ ಯೋಚನೆಗಳು ಏನು ಎಲ್ಲವೂ ಒಂದು 2 ಸ್ಲೈಡ್ ಅಲ್ಲಿ ಹೇಳಿದ್ದೀನಿ. ಸರಿ ಸರ್, ನನ್ ಬೆಳಗ್ಗೆಯಿಂದ ಅದೇ ಡೌಟ್ ಅಲ್ಲಿ ಇತ್ತು, ರಾತ್ರಿ ಮಳೆ ಬಂದಿದ್ದಕ್ಕೆ. ಈಗ ಆನ್ ಮಾಡಕ್ ಆಗದೆ ಆನ್ ಮಾಡಲಿಲ್ಲ ಸರ್, ತುಂಬಾ ಗುಡುಗು ಸಿಗ್ಲಿಕ್ಕೆ. ಇಲ್ಲ, ಸಿಗುತ್ತೆ, ನಿಮಗೆ ಮಾಹಿತಿ ಸಿಗುತ್ತೆ. ಸರಿ ಸರ್. 10 ನಿಮಿಷ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೋಲಾರ್ ದಿನ ಮಾಡ್ತಾ ಇದ್ರಲ್ಲ ಸರ್ ಹೊಸದು? ಲೈವ್ ಹೋಗಿಲ್ಲ, ಲೈವ್ ಹೋದ್ಮೇಲೆ ಬರ್ತೀನಿ. ಅದರಲ್ಲೂ ಸಾಕಷ್ಟು ವಿಷಯಗಳಿದೆ. ಸರಿ ಸರ್. ಅದೇ ಒಂದು ಎಪಿಸೋಡ್ ಪೂರ್ತಿ ಸೋಲಾರ್ದೇ ಆಗುತ್ತೆ ಅಂತ ಅನ್ಸುತ್ತೆ. ಸರಿ ಸರ್. ಸೊ ಅದು ನಂದು ಇನ್ಸ್ಟಾಲೇಷನ್ ಆಗಿಲ್ಲ ಸರ್. ಅದು ನಂದು ಕ್ಯೂರಿಯಾಸಿಟಿ ಇದೆ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಳಕ್ಕೆ, ತಿಳ್ಕೊಳಕ್ಕೆ. ಖಂಡಿತ, ಯಾಕಂದ್ರೆ ನಾನು ಒಂದು ಪೂರ್ತಿ ಸೆಟ್ ಮಾಡಿ ನನ್ನ ಸಿಸ್ಟಮ್ ಆನ್ ಆಗಿ, ಸರಿ ಸರ್, ಅದು ಸಾಧಕ ಬಾಧಕಗಳನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನ ಸ್ಪೆಸಿಫಿಕೇಶನ್ ನಾನು ತುಂಬಾ ಡೀಟೇಲ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಆಗ್ಲಿ ಸರ್. ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದು ನಂದು ಫ್ಯಾಬ್ರಿಕೇಶನ್ ಸ್ಟ್ರಕ್ಚರ್ ಅಂತೀವಲ್ಲ, ಅದು ಹೋಲ್ಡಿಂಗ್ ಸ್ಟ್ರಕ್ಚರ್, ಹೌದು ಸರ್, ಅದು ರೆಡಿ ಆಗಿಲ್ಲ. ಇಲ್ಲಿ ಪಿಣ್ಯದಲ್ಲಿ ರೆಡಿ ಆಗ್ತಾ ಇದೆ. ಅದು ರೆಡಿ ಮಾಡಿಸ್ಕೊಂಡು ತಗೊಂಡೋಗಿ ಮೌಂಟ್ ಮಾಡಬೇಕು ಸರ್. ಈ ವೀಕೆಂಡ್ ಅಲ್ಲಿ ಮಾಡೋ ಆಲೋಚನೆಗಳಿದೆ. ಸರಿ ಸರ್, ಸರಿ ಸರ್. ಅದು ಲೈವ್ ಆದ್ಮೇಲೆ ಅದು ವಿಡಿಯೋನು ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಮತ್ತೆ ಒಂದು ಬುಧವಾರ ಸಂಪೂರ್ಣ ನಮ್ಮನೆ ತೋಟದಲ್ಲಿ ಮಾತ್ರ ಮಾಡ್ತಾರೆ, ಅಲ್ಲಿ MS ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಈಗ ಸದ್ಯಕ್ಕೆ ನಮ್ಮನೆ ತೋಟ ಅಲ್ಲಿ MS ಅಲ್ಲಿ ನನಗೆ ಬೆಸ್ಕಾಂ ವೋಲ್ಟೇಜ್ ಪ್ರಾಬ್ಲಮ್ ಇನ್ನೂ ಬಂದಿಲ್ಲ, ಸಾಕಷ್ಟು ವೋಲ್ಟೇಜ್ ಇದೆ. ಸರಿ ಸರ್. ಹಾಗಾಗಿ ಅಲ್ಲಿ ನನಗೆ ವೋಲ್ಟೇಜ್ ಸಮಸ್ಯೆ ಇರೋದ್ರಿಂದ ಜನರೇಟರ್ ಮೇಂಟೆನೆನ್ಸ್ ತುಂಬಾ ಕಾಸ್ಟ್ಲಿ ಆಗ್ತಿರೋದ್ರಿಂದ ಸದ್ಯಕ್ಕೆ ಅಲ್ಲಿ ಸೋಲಾರ್ಗೆ ಹೋಗೋಣ ಅನ್ನೋ ಒಂದು ಆಲೋಚನೆಯಿಂದ ಮಾಡ್ತಾ ಇದ್ದೀವಿ. ಪ್ರೈವೇಟ್ ಅಲ್ಲಿ ಹಾಕ್ಸಿದ್ರೆ ಬಿ ಕುಸುಮದಲ್ಲಿ ಮಾಡ್ಸಿ? ಇಲ್ಲ ಸರ್, ಕುಸುಮನೂ ಇಲ್ಲ, ಕಮಲನೂ ಇಲ್ಲ, ಕೋಮಲನೂ ಮೊದಲೇ ಇಲ್ಲ. ಅವೆಲ್ಲ ಪ್ರಯೋಜನ ಇಲ್ಲ ಸರ್. ಅವೆಲ್ಲ ಐವಾಶು, ರೈತನ ಹೆಸರಿನಲ್ಲಿ ಇನ್ನೊಂದು ಅಗಲ್ ದೊರಡೆ ಅವೆಲ್ಲ. ಅದೆಲ್ಲವನ್ನೂ ನಾನು ಕಂಪೇರ್ ಮಾಡ್ತೀನಿ. ಸಾಕಷ್ಟು ಮಾಹಿತಿ ತಗೊಂಡಿದ್ದೀನಿ. ಒಂದು ವಾರ ಟೈಮ್ ಕೊಡಿ, ಎಲ್ಲ ಹೇಳ್ತೀನಿ. ನಾನು ಸರ್ ಪ್ಯಾನಲ್ ಒಬ್ಬರ ಹತ್ರ, ಕಂಟ್ರೋಲರ್ ಒಬ್ಬರ ಹತ್ರ, ಮೋಟ್ರ್ ಒಬ್ಬರ ಹತ್ರ, ಇದು ಫ್ಯಾಬ್ರಿಕೇಶನ್ ಒಬ್ಬರ ಹತ್ರ, ಆಮೇಲೆ ಲೈಟ್ನಿಂಗ್ ಅರೆಸ್ಟರು, ಅರ್ಥಿಂಗ್ ಕಿಟ್ಟು, ಆಮೇಲೆ ಕೇಬಲ್ಲು, DC ಕೇಬಲ್ಲು, MP4 M ಕನೆಕ್ಟರು ಎಲ್ಲ ಅಮೆಝಾನಲ್ಲಿ 8ರಿಂದ 10 ಕಡೆ ಸೋರ್ಸ್ ಮಾಡಿದ್ದೀನಿ. ಸೋರ್ಸ್ ಮಾಡಿ ಎಲ್ಲವನ್ನು ಇಂಟಿಗ್ರೇಟ್ ಮಾಡಿ ಕನೆಕ್ಷನ್ ಕೊಟ್ಟು ಅದನ್ನು ಲೈವ್ ಮಾಡಿಬಿಟ್ಟು ಒಬ್ಬ ಕಂಟ್ರೋಲರ್ ವೆಂಡರ್ ಸಪೋರ್ಟ್ ತಗೊಂಡು ಫುಲ್ ಮ್ಯಾನೇಜ್ ಮಾಡೋ ಥರ ಮಾಡ್ಕೊತಿದ್ದೀನಿ. ಕಾಸ್ಟ್ ಕಮ್ಮಿ ಬೀಳುತ್ತಾ ಗುರುಗಳೇ? ಖಂಡಿತ ಕಾಸ್ಟ್ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಸೊಲ್ಯೂಷನ್ ಅಂತೂ ನಾವು ಹೇಳ್ದಂಗೆ ಇರುತ್ತೆ ಸರ್, ಟೈಲರ್ ಮೇಡ್ ಅಂತ. ನೀವು 2 ಪ್ಯಾನಲ್ ತೆಗೆದ್ಬೇಕಾದ್ರೆ ಮನೆ ತಿರುಗಿಸ್ಕೋಬಹುದು. ಕಸ್ಟಮೈಸ್ಡ್, ಕಂಪ್ಲೀಟ್ಲಿ ಕಸ್ಟಮೈಸ್ಡು, ನಮ್ಮ ನೀಡ್ ಬೇಸ್ಡು, ಆಮೇಲೆ ಸ್ಕೇಲಬಲ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಕೇಲಬಲ್ ಸರ್. ನಾನು ಇವತ್ತು 2 ಮೋಟರ್ ಕನೆಕ್ಟ್ ಮಾಡ್ಬೋದು ಒಂದೇ ಪ್ಯಾನಲ್ಗೆ, ಆ ಥರ ಮಾಡ್ಕೊಂಡಿದ್ದೀನಿ. ಅವೆಲ್ಲವನ್ನು ನಾನು ಡ್ರಾಯಿಂಗ್ ಸಮೇತ ವಿವರಣೆ ಕೊಡ್ತೀನಿ. 1 ವಾರ ಟೈಮ್ ಕೊಡಿ, ನಾನು ಲೈವ್ ಆಗ್ಬಿಡ್ಲಿ ಅಂತ ಅಷ್ಟೇ. ಹೇಳಿಯಪ್ಪ, ಮುಗಿಸ್ಬೋದಾ? ಇನ್ನೇನಾರು ವಿಷಯಗಳಿದೆಯಾ, ಮಾಹಿತಿ ಇದೆಯಾ? ಫೀಡ್ಬ್ಯಾಕ್ ಕೊಡಿ. ಹೇಗಿತ್ತು ಇವತ್ತಿನ ವಿಷಯ? ಪೂರ್ವ ಮುಂಗಾರು ಮಳೆ ಸಿದ್ಧತೆಗಳು ಕೇಳಿಸ್ಕೊಂಡವ್ರು ಹೇಳಿ. ಹಲೋ ಸರ್. ಹೇಳಿಯಪ್ಪ. ಸರ್, ಈಗ ಇದು ಯಾವುದು ಇದು ಅಲಸಂದೆ, ಅವರೇ, ಆಮೇಲೆ ಇತರೆ ಬೇರೆ ಕಾಳುಗಳು ಚೆಲ್ಲಿದ್ರೆ ಸರ್, ಈ ನವಿಲು ಕಾಟಗಳು, ನವಿಲು ತಂಡೋಪತಂಡಾವೆ ಸರ್. ಯಾವ ರೀತಿ, ಹೆಂಗೆ ಸರ್ ಇದನ್ನ? ಪ್ರಕೃತಿ ಅವುಗಳನ್ನು ಬೆಳೆಸ್ತಾ ಇದೆಯಲ್ಲ. ಅದೇನೆ ಅನ್ಕಂಡೆ ಸರ್, ಅನುಕೂಲ ಇದ್ ಮಾಡೋಣ ಅಂತಂದ್ರೆ, ಅಂದ್ರೆ ಒಂದೊಂದು ಅದೇ ನಮ್ ಪಕ್ಕದಲ್ಲೇನೆ ನಮ್ ಬ್ರದರ್ ಇದ್ರಲ್ಲಿ ಚೆಲ್ಲಿದ್ದಾರೆ ಸರ್ ಅವರು. ಆಕ್ಚುಲ್ ಆಗಿ ಅದು ತಂಡೋಪತಂಡವಾಗಿ ಸರ್, ಒಂದೊಂದು ಸಾರಿ 10-15 ಇರ್ತದೆ ಸರ್ ನವಿಲುಗಳು. ಇದೆ ಅದೇ ಬೀಜೋಪಚಾರ ಮಾಡಿ ಆ ಬೀಜಗಳನ್ನ ಹಸಿರು ಬಳೆ ತರ ಅಥವಾ ಬಿತ್ತನೆ ಮಾಡಿ, ಆಮೇಲೆ ಸಾಧ್ಯವಾದ್ರೆ 4 ml per ಲೀಟರ್ ನೀಮ್ ಆಯಿಲ್, ಬೇವಿನ ಎಣ್ಣೆಯನ್ನ 4 ml ಲೀಟರ್ ಡಿಸಾಲ್ವ್ ಮಾಡಿ ಅದ್ರ ಮೇಲೆ ಸ್ಪ್ರೇ ಮಾಡಿರಿ.
ಮೋಸ್ಟ್ಲಿ ಆ ಬೇವಿನ ಎಣ್ಣೆ ವಾಸನೆಗೋಸ್ಕರ ಅದು ಆಚೆ ಹೋಗಿದ್ರು ಹೋಗ್ಬೋದು. ಆಮೇಲೆ ನಿಮ್ಮ ಊರಿನಲ್ಲಿ ಇದು ರಾಗಿ ಕ್ಲೀನ್ ಮಾಡೋ ಮಿಷನ್ ಇರುತ್ತಲ್ಲ, ಡಿಸ್ಟೋನಿಂಗ್ ಮಿಷನ್, ಅಥವಾ ಭತ್ತ ಹಲ್ಲರ್ ಮಾಡೋ ಮಿಷನ್ಗಳಿದ್ದಾವೆ. ಮತ್ತೆ ರಾಗಿ ಸಿಗುತ್ತೆ ₹5, ₹2 ಕೆಜಿ, ₹5 ಕೆಜಿ, ₹10 ಕೆಜಿನಲ್ಲಿ. ಅದನ್ನ ತಗೊಂಬನ್ನಿ. ಅಥವಾ ಅನ್ನಭಾಗ್ಯದ ಅಕ್ಕಿನೇ ₹10, ₹12 ಕೊಡ್ತಾರೆ ಈಗ. ತಂದ್ಬಿಟ್ಟು ನಿಮ್ಮ ತೋಟದ ಬೇಲಿ ಸುತ್ತ ಒಂದು 2 ಕೆಜಿ, 3 ಕೆಜಿ ಎರಚ್ಬಿಡಿ. ಅವಾಗ ಅಲ್ಲಿರ್ತವೆ ಅಲ್ಲೇ ಆಹಾರ ಸಿಗುತ್ತೆ, ಅಲ್ಲೇ ಆಹಾರ ತಿನ್ಕೊಂಡು ನಿಮಗೆ ಥ್ಯಾಂಕ್ಸ್ ಹೇಳಿ ಹೊರಟೋಗುತ್ತೆ. ಒಳ್ಳೆ ಇದು ಸರ್. ಇಲ್ಲ ಸರ್, ರೈಸ್ ಮಿಲ್ಗಳಲ್ಲಿ ಇದರಲ್ಲಿ ಕಲೆಕ್ಟ್ ಮಾಡ್ತೀನಿ ಬಿಡಿ ಸರ್, ಮಿಲ್ಗಳಲ್ಲಿ ಕಲೆಕ್ಟ್ ಮಾಡಿ ಹಾಕ್ತೀನಿ ಸರ್. ಇಲ್ಲ ಮನುಷ್ಯನ್ ಬಿಟ್ಟು ಯಾವುದೇ ಪ್ರಾಣಿ ಮತ್ತೆ ಪಕ್ಷಿ ಹೊಟ್ಟೆ ತುಂಬಿದ್ಮೇಲೆ ಮತ್ತೆ ಊಟ ಹುಡ್ಕಲ್ಲ ಸರ್. ಇಲ್ಲ ನಿಜ ಸರ್, ನಿಜ. ಅಂದ್ರೆ ಒಬ್ರು ಯಾರೋ ಬೇರೆ ಇದ್ರಲ್ಲಿ ನೋಡಿದೆ ಸರ್, ಅದು ಈ ಮಂಗಗಳ ಕಾಟ ಅಂತಂದಾಗ ಅವ್ರು ಯಾವ್ದು ಅಂತ ಹೇಳಿದ್ರು ಸರ್ ಇಷ್ಟೇ 1-2 ತಿಂಗಳ ಕಾಲ ಇರ್ತವೆ ಸರ್ ಇಲ್ಲಿ. ಅದು ಏನು ಈ ಭಾಗದಲ್ಲಿ ಮಾತ್ರ ಇರ್ತವೆ ಸರ್, ಬೇರೆ ಕಡೆ ಬರಲ್ಲ. ಅದನ್ನ ಸ್ಟಡಿ ಮಾಡ್ಬಿಟ್ಟು ನಾವು ಅದ್ರ ಬಗ್ಗೆ ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅವಕ್ಕೆ, ಅದನ್ನ ವಾಚ್ ಮಾಡ್ತಾ ಇದೀವಿ ಸರ್ ಅಂತ. ಹಂಗೆ ನೀವ್ ಹೇಳ್ದಂಗೆ ಅವ ಆಹಾರಕ್ಕೋಸ್ಕರವಾಗಿ ಬರ್ತವೆ. ಪ್ರಕೃತಿ ದತ್ತವಾಗಿ ನಾವು ಅದನ್ನ ಸ್ಟಡಿ ಮಾಡಿ ನಾವು ನಮ್ಮ ಇದನ್ನ ಮಾಡ್ಕೋಬೇಕು ಸರ್, ಅಷ್ಟೇ. ಖಂಡಿತ ಮಾಡಿ. ಇಲ್ಲ ಸರಿ ಸರ್, ನಿಮ್ ಪ್ಲಾನ್ ಹೇಳೋದು ನಿಮ್ಮ ಆಯಿಲ್ನ ಪರ್ ಲೀಟರ್ ಎಷ್ಟು, ಒಂದ್ ml ನಷ್ಟು ಸರ್? 4 ml, 3 to 4 ml per liter ಅಂತ. ಅಂದ್ರೆ ವಾಸನೆ ಬರ್ಲಿ ಅಷ್ಟೇ ಅಂತ. ಸರಿ ಸರ್. ರಿಪೆಲೆಂಟ್ ತರ ಕೆಲಸ. ಗೊತ್ತಿಲ್ಲ ನಂಗೆ ರಿಸಲ್ಟ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ರಿಪೆಲೆಂಟ್ ಮಾಡಿ ಅಂತ. ಇಲ್ಲ ಸರ್, ಸರಿ ಅದು ಅಂದ್ರೆ ಪ್ರಯೋಗ ಮಾಡಿದ್ರೆ ಅನುಕೂಲ ಆಗ್ತದೆ ಬಿಡಿ ಸರ್. ನೋಡೋಣ, ಅಕಸ್ಮಾತ್ ನೀವು ಹೇಳ್ದಂಗೆ ಆ ಬೇಲಿ ಬಂಡ್ಸ್ಗಳ ಮೇಲೆ ಎಲ್ಲೆಲ್ಲಿ ಗಿಡಗಳಿದಾವೆ ಅದ್ರಲ್ಲೆಲ್ಲ ಸುತ್ತ ಎರಚ್ಬಿಟ್ರೆ ಅಲ್ಲಿರ್ತವೆ. ಇದು ಸ್ವಲ್ಪ ಸೇಫ್ ಆಗ್ತವೆ ಸರ್ ಈ ಕಾಳುಗಳು. ಖಂಡಿತ. ಥ್ಯಾಂಕ್ ಯು ಸರ್. ಪ್ರಯೋಗ ಮಾಡೋಣ. ಪ್ರಕೃತಿನ ನಾವು ಯಾವಾಗ್ಲೂ ಈ ತರ ದೃಷ್ಟಿಯಿಂದ ನೋಡೋಣ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಹೇಳಿಯಪ್ಪ, ಇನ್ನೇನಾದ್ರು ವಿಷಯಗಳಿದೆಯಾ? ಮುಗಿಸ್ಬೋದಾ? ಓಕೆ, ಸೊ good evening friends. So we have discussed so many aspects today on this on 18th March webinar. We started off with the pre-monsoon rain, its effects, its characteristics, and the action to be taken, or what we can do in the coming months. That is our topics of the day initially. Then we have done extensive sharing. A lot of information has been discussed between among ourselves. So everything has been recorded on this webinar now. It will be uploaded shortly. So I'm very thankful for all of you for connecting and sharing your experience. ಮಿತ್ರರೇ, ಈ ಬುಧವಾರದ 18 ಮಾರ್ಚ್ 2026 ನಮ್ಮ ನೇರ ಪ್ರಸಾರದ ವೆಬಿನಾರ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಾ ಮತ್ತು ಸಾಕಷ್ಟು ವಿಷಯಗಳನ್ನು ನಾವು ಇವತ್ತು ಹಂಚ್ಕೊಂಡಿದ್ದೀವಿ. ಪೂರ್ವ ಮುಂಗಾರು ಮಳೆ, ಅದರಲ್ಲಿ ಮಾಡತಕ್ಕಂಥ ಸಿದ್ಧತೆಗಳು, ಅದ್ರ ಬಗ್ಗೆ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದೆ. ನಂತರ ಇನ್ನೂ ಸಾಕಷ್ಟು ವಿಷಯಗಳನ್ನು ನಾವು ಮಾತಾಡ್ತಾ ಬಂದ್ವಿ. ಒಣತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದು, ಕಾಂಪೋಸ್ಟ್ ಮಾಡೋದು, ಹಸಿರೆಲೆ ಗೊಬ್ಬರ ಬೆಳೆಯೋದು, ಕೋಳಿ ಗೊಬ್ಬರ ತಂದು ಹಾಕೋದು, ಹೀಗೆ ಸಾಕಷ್ಟು ವಿಷಯಗಳನ್ನು ಇವತ್ತು ಮಾತಾಡಿದ್ದೀವಿ. ಎಲ್ಲವೂ ರೆಕಾರ್ಡ್ ಆಗಿದೆ, ನಾವು ಕೇಳಿಸ್ಕೊತಾ ಹೋಗೋಣ. ಹಾಗಾಗಿ ಈ ಒಂದು ಪ್ರತಿ ಬುಧವಾರದ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೀವು ಜೋಡಿಸ್ಕೊತಾ ಇದ್ದೀರಾ, ಫೀಡ್ಬ್ಯಾಕ್ ಕೊಡ್ತಾ ಇರ್ತೀರಾ, ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ. ಇದೆಲ್ಲಕ್ಕೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆಯಿಂದ ನಮಗೆ ಹೊಸ ಸಂವತ್ಸರ, ಹೊಸ ವರ್ಷ ಸೃಷ್ಟಿಯಾಗ್ತಾ ಇದೆ, ಯುಗಾದಿ. ಆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಇರಲಿ. ಮುಂದಿನ ವರ್ಷ ನಾವೆಲ್ಲರೂ ಆರೋಗ್ಯವಾಗಿರೋಣ, ನಮ್ಮ ಕೃಷಿ ಭೂಮಿ ಆರೋಗ್ಯವಾಗಿರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಶುಭರಾತ್ರಿ. ಗುಡ್ ನೈಟ್. ಥ್ಯಾಂಕ್ ಯು ಸರ್. Wish you the same. Thank you, sir. Bye. Thank you, sir.